ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನೀವೆಲ್ಲರೂ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ KS 2026 ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಕೇವಲ 100 ದಿನಗಳು ಮಾತ್ರ ನಿಮಗಿರೋದು. KS ಎಕ್ಸಾಮ್ಗೆ, ಪ್ರಿಲಿಮ್ಸ್ ಪರೀಕ್ಷೆಗೆ KPSC ಹೇಳಿರುವ ದಿನಾಂಕದ ಪ್ರಕಾರ ನಾವು ನೋಡಿದ್ರೆ ನಿಮಗೀಗ ಸಿಗ್ತಾ ಇರುವಂತಹ ಸಮಯ ಕೇವಲ 100 ದಿನ. ಆ 100 ದಿನಗಳಲ್ಲಿ ನೀವು ಯಾವ ತರ ತಯಾರಿ ಮಾಡಬೇಕು, ಫುಲ್ ಟೈಮ್ ಸ್ಟಡಿ ಮಾಡೋರಿದ್ರೆ ಯಾವ ತರ ತಯಾರಿ ಇರಬೇಕು, ಪಾರ್ಟ್ ಟೈಮ್ ಓದೋರಿದ್ರೆ ಯಾವ ತರ ಸ್ಟಡಿ ಮಾಡಬೇಕು, ನೀವು ವೆಟರನ್ ಆಸ್ಪಿರೆಂಟ್ ಅಂದ್ರೆ ಹಿರಿಯ ಸೀನಿಯರ್ ಆಸ್ಪಿರೆಂಟ್ ಗಳಿದ್ರೆ ಈಗಾಗಲೇ ಎಲ್ಲ ನಿಮ್ದು ಕೋಚಿಂಗ್ ಮುಗಿಸ್ಕೊಂಡಿದ್ರೆ ನೀವು ಯಾವ ತರ ತಯಾರಿ ಮಾಡಬೇಕು ಅದೆಲ್ಲಾನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳೋಣಿದ್ದೀನಿ. ವಿಡಿಯೋ ತುಂಬಾ ಉದ್ದ ಆಗುತ್ತೆ, ಬಹುಶಃ 1 ಗಂಟೆ ಮೀರಿ ಹೋಗ್ಬಹುದು ಅಥವಾ ಅದಕ್ಕಿಂತ ಬೇಗನೂ ಮುಗಿಬಹುದು. ದಯವಿಟ್ಟು ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ವಿಡಿಯೋನ ನೋಡಬೇಕು. ನೀವು ಈ ವರ್ಷ ಎಕ್ಸಾಮ್ ಬರಿತಾ ಇದ್ರೆ ಅಥವಾ ಮುಂದಿನ KS ಎಕ್ಸಾಮ್ ಅನ್ನ ಬರಿತಾ ಇದ್ರು ಕೂಡ ನಿಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದು ಇಲ್ಲಿನೇ ನಿಮ್ಗೆ ಅರ್ಥ ಆಗುತ್ತೆ. ನಾನು KS ಸಿಲೆಬಸ್ ಬಗ್ಗೆ ಹೇಳೋಣಿದ್ದೀನಿ, KS ಎಕ್ಸಾಮ್ ನ ವಿಧಾನದ ಬಗ್ಗೆ ಹೇಳೋಣಿದ್ದೀನಿ, ಮತ್ತೆ 100 ದಿನಗಳ ಸ್ಟ್ರಾಟಜಿ ಬಗ್ಗೆ ಹೇಳೋಣಿದ್ದೀನಿ. ನೀವು ಓದುವಾಗ ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅದನ್ನ ಹೇಳೋಣಿದ್ದೀನಿ. ಜೊತೆಗೆ ನಿಮ್ಮ ಡೈಲಿ ಟೈಮ್ ಟೇಬಲ್ ಯಾವ ತರ ಇರಬೇಕು, ಆ ಟೈಮ್ ಟೇಬಲ್ ಅನ್ನ ಮೇಂಟೈನ್ ಮಾಡೋಕೆ ನೀವು ಏನೇನನ್ನ ಮಾಡಬೇಕು ಅದೆಲ್ಲಾನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡೋಣಿದ್ದೀನಿ. ಸರಿ, ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು 2026 KS ಪರೀಕ್ಷೆಗೆ ನಿಮ್ಮ ತಯಾರಿ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ. ಓಕೆ, ಇಟ್ ಈಸ್ ಬೈ ಪಾಂಚಜನ್ಯ IAS. ಏನಿದೆ ಹಾಗಾದ್ರೆ ನೋಡಿ, KS ಎಕ್ಸಾಮ್ ಪ್ರತಿ ವರ್ಷ ನಡೆಯಲ್ಲ. 2024 ಫೆಬ್ರವರಿ ತಿಂಗಳಲ್ಲಿ KS ನೋಟಿಫಿಕೇಶನ್ ಆಗಿತ್ತು ಹಿಂದೆ. ಇವಾಗ ಜುಲೈ 2026 ಅಂದ್ರೆ 2 ವರ್ಷದ ಮೇಲೆ 4 ತಿಂಗಳು, ಸುಮಾರು ಒಂದು 2.5 ವರ್ಷ. ಒಂದು KS ಎಕ್ಸಾಮ್ ನಡಿಬೇಕು ಅಂತಂದ್ರೆ ಕನಿಷ್ಠ 2.5 ವರ್ಷ ಗ್ಯಾಪ್ ಇರುತ್ತೆ. ಸರಿ, ಏನಾಯ್ತು ಇದ್ರದೊಂದು ನಾನು ಕತೆ ಕೂಡ ಹೇಳ್ಬೇಕು ನಿಮಗೆ. 2024 ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಏನಂತ ಹೇಳ್ತಾರೆ, ಮೇನಲ್ಲಿ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ. ಮೇನಲ್ಲಿ ಇರೋದನ್ನ ಮತ್ತೆ ಜುಲೈಗೆ ಹಾಕ್ತಾರೆ. ಕೊನೆಗೆ ಆಗಸ್ಟ್ ನಲ್ಲಿ ಎಕ್ಸಾಮ್ ನಡೆಯುತ್ತೆ. ಆಗಸ್ಟ್ ಕೊನೆ 29-30ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ. ಕನ್ನಡ ಅನುವಾದಗಳು ಬಹಳಷ್ಟು ಮಿಸ್ಟೇಕ್ ಗಳಿರುತ್ತೆ. ಸೆಪ್ಟೆಂಬರ್ ಆರಂಭದ ಮೊದಲ ವೀಕ್ ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಬೆಂಗಳೂರಲ್ಲಿ. ನಾವು ಹೋಗಿದ್ವಿ, ಸಿದ್ದರಾಮಯ್ಯನವರು ಘೋಷಣೆ ಮಾಡಿಬಿಡ್ತಾರೆ, ಸರಿ KS ಎಕ್ಸಾಮ್ ಇನ್ನೊಂದ್ಸಾರಿ ನಡೆಸ್ರಿ ಅಂತ. ಸೊ ಆಗಸ್ಟ್ ಅಲ್ಲಿ ಅದಾಗತ್ತೆ. ಡಿಸೆಂಬರ್ ಅಲ್ಲಿ ಇನ್ನೊಂದ್ಸಾರಿ ಎಕ್ಸಾಮ್ ನಡೆಯುತ್ತೆ. ಮತ್ತೆ ಅನುವಾದ ಮಿಸ್ಟೇಕ್ಗಳು ಇದ್ದೇ ಇರುತ್ತೆ. ಬಟ್ KPSC ಇಲ್ಲ, ನಾವು ಅನುವಾದವನ್ನು ಚೆನ್ನಾಗಿ ಕೊಟ್ಟಿದೀವಿ ಅಂತ ಹೇಳುತ್ತೆ. 2025 ಮೇ ತಿಂಗಳಲ್ಲಿ ಮೇನ್ಸ್ ಎಕ್ಸಾಮ್ ನಡೆದು ಈಗ ಇಂಟರ್ವ್ಯೂಗಳು ಕೂಡ ಆಗಿ ರಿಸಲ್ಟ್ ಬರೋದಿದೆ. ಕೆಲವೊಬ್ರು ಕರಪ್ಷನ್ ಆಗಿದೆ ಅಂತ ಆರೋಪ ಹೊರಿಸ್ತಾ ಇದ್ದಾರೆ, ಕೆಲವೊಬ್ರು ಇಲ್ಲ ಪ್ರಾಮಾಣಿಕವಾಗಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸರ್ಕಾರ, ತನಿಖೆ ಮಾಡುವಂತ ಸಂಸ್ಥೆ, ನ್ಯಾಯಾಲಯಗಳು ನೋಡ್ಕೊಳ್ಳಿ. ಮತ್ತೆ ಇಷ್ಟೆಲ್ಲ ನಡೆಯುತ್ತಲ್ಲ ಸರ್, ನಾವ್ ಹೇಗೆ ಒಂದು ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. KPSC ಮತ್ತು KS ಬಗ್ಗೆ ಕರಪ್ಷನ್ ಇವತ್ತು ನಿನ್ನೆದಲ್ಲ, ಸುಮಾರು 30-35 ವರ್ಷಗಳಿಂದ ಇದು ನಡೀತಾ ಇದೆ. ಕರ್ನಾಟಕದ ಮುಖ್ಯಮಂತ್ರಿಗಳೇ ಒಂದ್ ಕಡೆ ಹೇಳಿದ್ರು, ಏನಂತ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳವರು, ನಾನು ಒಂದು ಕುಟುಂಬದವರಿಗೆ 10 ಗ್ರೂಪ್ A ಆಫೀಸರ್ಸ್ ಹುದ್ದೆಗಳನ್ನ ಕೊಡ್ಸಿದೆ, ಬಟ್ ಅವ್ರು ನನಗೆ ನಿಯತ್ತಾಗಿ ನಡ್ಕೊಳ್ಳಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸೊ ಈ ರೀತಿ ಎಲ್ಲ ನೋಡಿದಾಗ ಸ್ವಲ್ಪ ಕುಟುಂಬ ರಾಜಕಾರಣ, ಸ್ವಲ್ಪ ಅಧಿಕಾರಿಗಳ, ರಾಜಕಾರಣಿಗಳ ಹಸ್ತಕ್ಷೇಪ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಲ್ಲಿ ಇರುತ್ತೆ ಅನ್ನೋದು ಜನ ಆಡ್ಕೊಳ್ಳುವಂತಹ ಮಾತು. ನಮಗೂ ನಿಮಗೂ ಕೂಡ ಗೊತ್ತಿದೆ, ಬಟ್ ಇಲ್ಲಿವರೆಗೂ ಸಾಬೀತಾಗಿಲ್ಲ. ಎಕ್ಸಾಮ್ ಅನ್ನೇ ಒಂದೊಂದ್ಸಾರಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದಾಗ್ಲೂ ಕೂಡ ಸರ್ಕಾರದವರು ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಅಧಿಕಾರಿಗಳನ್ನಾಗಿ ತಗೊಂಡಿರೋದಿದೆ. ಇದಂತೂ ನೀವು ಕ್ಲಾರಿಟಿ ಇರಬೇಕು ಮೊದಲೇದು. ಓಕೆ, ಮತ್ತೆ ಯಾಕೆ ಓದ್ಬೇಕು ಸರ್, ನಾವು ಹೇಗೆ ಓದ್ಬೇಕು ನೋಡಿ. ಹಿಂದೆ 384 ಪೋಸ್ಟ್ ಕರೆದಿದ್ರವರು ಇವಾಗ 319 ಪೋಸ್ಟ್ ಕರೆದಿದ್ದಾರೆ. 100% ಕರಪ್ಷನ್ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಎಲ್ಲೋ ಬೈ ಚಾನ್ಸ್, ಬೈ ಲಕ್, ನಿಮ್ಮ ಪುಣ್ಯ, ನಿಮ್ಮ ಕರ್ಮಫಲ ಏನೋ ಒಂದು ಅನ್ಕೊಳ್ರಿ, ಒಂದು ಪೋಸ್ಟ್ ನಿಮಗೆ ಬೇಕಾಗಿರುತ್ತೆ. ನೀವು ಬಡತನದಿಂದ, ಮಧ್ಯಮ ವರ್ಗದಿಂದ ಕಷ್ಟಪಟ್ಟು ಏನೋ ಒಂದು ಒಳ್ಳೆ ಹುದ್ದೆಯನ್ನ ಗಳಿಸ್ಬೇಕು ಅನ್ಕೊಂಡಿರ್ತೀರಿ. ಇದು ನಿಮಗೆ ದಾರಿ ಮಾಡಿಕೊಡತ್ತೆ ಅಷ್ಟೇ. 100% ಈ ಪರೀಕ್ಷೆ ಪ್ರಾಮಾಣಿಕವಾಗಿ ನಡೆಯುತ್ತೆ, ಈ ಪರೀಕ್ಷೆಯಲ್ಲಿ ಮೋಸಾನೇ ಆಗಲ್ಲ ಅನ್ನೋದು ಸ್ವಲ್ಪ ನಂಬಲ ಅರ್ಹವಲ್ಲದಂತಹ ವಿಚಾರ. ಬಟ್ 100% ಭ್ರಷ್ಟಾಚಾರ ಆಗತ್ತೆ ಅನ್ನೋದು ಕೂಡ ನಂಬಲು ಅರ್ಹವಲ್ಲದ್ದು. ಯಾಕೆ ಹಾಗಿದ್ದಿದ್ರೆ ಎಷ್ಟೋ ಜನ ಅಧಿಕಾರಿಗಳೇ ಆಗಿರ್ತಾ ಇರಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ಅಧಿಕಾರಿಗಳು ಪ್ರಾಮಾಣಿಕವಾಗಿ ₹1 ಲಂಚ ಕೊಡದೆ ಆಗಿರೋರು ಕೂಡ ಇದ್ದಾರೆ. ಹಾಗೇನೆ ಇವತ್ತು ಇಂಟರ್ವ್ಯೂನಲ್ಲಿ ಕೇವಲ 25 ಅಂಕಗಳು ಮಾತ್ರ ಇದೆ. ಅವ್ರು ಏನೇ ಮಾಡಿದ್ರು ಇಂಟರ್ವ್ಯೂನಲ್ಲಿ ಮ್ಯಾಕ್ಸಿಮಮ್ 25 ಅಂಕ ಅಷ್ಟೇ, ಆಪ್ಷನಲ್ ಕೂಡ ಇಲ್ಲ ಇಲ್ಲಿ. ಇದು ನಿಮಗೆ ಮೊದಲು ಕ್ಲಿಯರ್ ಆಗಿರಲಿ.
ಅಕಸ್ಮಾತ್ ತುಂಬಾ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಏನಾದ್ರು ಆಯ್ತು, ಕನ್ನಡ ಅನುವಾದಗಳಲ್ಲಿ ಮತ್ತೆ ಅವ್ರು ಏನಾದ್ರು ಮಿಸ್ಟೇಕ್ಗಳನ್ನ ಮಾಡಿದ್ರು ಅಂತ ಅಂದ್ರೆ ಎಲ್ರೂ ಸೇರಿ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿ ನ್ಯಾಯವನ್ನು ದೊರಕಿಸಲು ಪ್ರಯತ್ನ ಪಡೋಣ. ಅದಕ್ಕೆ ನಾವಿದ್ದೀವಿ. ಓಕೆ, ಪಾಂಚಜನ್ಯ ನ್ಯಾಯ ಸಂಸ್ಥೆ ಹಿಂದೆನೂ ಕೂಡ ಇದ್ರ ವಿರುದ್ಧ ಹೋರಾಟ ಮಾಡಿದೆ, ಮುಂದಿನ ದಿನಗಳಲ್ಲೂ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನೀವು ಭಯ, ಚಿಂತೆ ಇವೆಲ್ಲವನ್ನು ಬಿಟ್ಬಿಡ್ರಿ. ಸರಿ, ನೋಡೋಣ ಹಾಗಾದ್ರೆ ಏನೇನಿದೆ. ಈ ಸಾರಿ ಕೆಪಿಎಸ್ಸಿ ಕರೆದಿರೋದು ಸುಮಾರು 319 ಪೋಸ್ಟ್ಗಳಿಗೆ. ಇದರಲ್ಲಿ ಗ್ರೂಪ್ ಎ ಪೋಸ್ಟ್ಗಳು 117 ಇದೆ, ಗ್ರೂಪ್ ಬಿ ಪೋಸ್ಟ್ಗಳು 202 ಇದೆ. ಇದು ಬಹಳ ಜನ ಹೇಳ್ತಿರ್ತಾರೆ, ಗ್ರೂಪ್ ಎ ಪೋಸ್ಟ್ಗಳು, ಗ್ರೂಪ್ ಬಿ ಪೋಸ್ಟ್ಗಳು ಏನ್ ಸರ್ ಅವು, ಮುಂದೆ ಹೇಳ್ತೀನಿ ನಾನು ನಿಮ್ಗೆ ಅದನ್ನ. ಅದಕ್ಕಿಂತ ಮುಂಚೆ ನೀವು IAS ಎಕ್ಸಾಮ್ ಮತ್ತೆ KS ಎಕ್ಸಾಮ್ ಅನ್ನ ಬರೆಯೋದಕ್ಕೂ, ಮತ್ತೆ ಈ KS ಎಕ್ಸಾಮ್ ಅನ್ನ ನೀವು ಪಾಸ್ ಮಾಡಿದ್ರೆ ನಿಮಗೆ ಸಿಗುವಂತಹ ಲಾಭ ಏನು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ನೋಡಿ, ಈ ವರ್ಷ UPSC ಯಾವ ತರ ಚೇಂಜಸ್ ತಂದಿದೆ ಅಂತ ಅಂದ್ರೆ, ಅದು ನೀವು ತಿಪ್ಪರ ಲಾಗ ಹಾಕಿದ್ರು ನಿಮ್ಮ ರಾಜ್ಯ ನಿಮಗೆ ಸಿಗಲ್ಲ. UPSC ನಾನು ಹೇಳ್ತಾ ಇರೋದು IAS IPS ಎಕ್ಸಾಮ್ ಅಷ್ಟು ಡಿಫಿಕಲ್ಟ್ ಇದೆ ಇವತ್ತು ನಿಮ್ಗೆ ನಿಮ್ಮ ಒಂದು ಹೋಮ್ ಸ್ಟೇಟ್ ಸಿಗಬೇಕು ಅಂತ ಅಂದ್ರೆ. ಮೊದಲು ಹೇಗಾಗ್ತಾ ಇತ್ತು, ನೀವು ಕರ್ನಾಟಕದವ್ರು ಇದ್ರಿ ಅಂದ್ರೆ ನೀವು ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ತಗೊಳ್ಬಹುದಾಗಿತ್ತು. ಆಮೇಲೆ ರೀಜನ್ ಗಳನ್ನ ಮಾಡಿದ್ರು. ಈಗ ಅದಕ್ಕಿಂತ ತುಂಬಾ ಡಿಫಿಕಲ್ಟ್ ಮಾಡಿದ್ದಾರೆ. ಹಾಗಾಗಿ ನೀವು IAS IPS ಆಫೀಸರ್ ಆದ್ರೂ ಕೂಡ ನಿಮಗೆ ನಮ್ಮ ರಾಜ್ಯದಲ್ಲೇ ಆಡಳಿತ ಮಾಡೋ ಅವಕಾಶ ಸಿಗುತ್ತೋ ಇಲ್ಲ ಅನ್ನೋದು ಕನಸಿನ ಮಾತು, ಗ್ಯಾರಂಟಿ ಇಲ್ಲ. ಬಟ್ KS ಅಲ್ಲಿ ಮೊದಲ ಬೆನಿಫಿಟ್ ಏನಂತ ಅಂದ್ರೆ, ನಿಮಗೆ ಯು ಸರ್ವ್ ಇನ್ ಕರ್ನಾಟಕ, ಹೋಮ್ ಸ್ಟೇಟ್ ಅಲ್ಲೇ ನೀವು ಕೆಲಸ ಮಾಡ್ತೀರಿ, ನಮ್ಮ ರಾಜ್ಯದಲ್ಲೇ ನೀವು ಕೆಲಸ ಮಾಡ್ತೀರಿ. ಇದು ಮೊದಲನೇ ಪಾಯಿಂಟ್. ಎರಡನೇದು, ಇಲ್ಲಿ ಗ್ರೂಪ್ ಎ ಪೋಸ್ಟ್ಗಳು ಏನಿದೆಯಲ್ಲ 117 ಪೋಸ್ಟ್ಗಳು, ಲೀಡರ್ಶಿಪ್ ಇರುತ್ತೆ ನಿಮಗೆ, ಡಿಸಿಷನ್ ಮೇಕಿಂಗ್ ಪವರ್ ಅನ್ನ ಸರ್ಕಾರ ಕೊಡುತ್ತೆ ನಿಮಗೆ. ಅಸಿಸ್ಟೆಂಟ್ ಕಮಿಷನರ್ AC ಅಂತ ಕರೀತಾರೆ ನೋಡ್ರಿ, ಅಸಿಸ್ಟೆಂಟ್ ಕಮಿಷನರ್ ಅವರು ಪ್ರತಿಯೊಂದಕ್ಕೂ DC ಅವ್ರ ಮಾತು ಕೇಳೋ ಅಗತ್ಯ ಇರಲ್ಲ, ಇವರಿಗೆ ಇಂಡಿಪೆಂಡೆಂಟ್ ಚಾರ್ಜಸ್ ಇರುತ್ತೆ. ಮುಂದೆ ಹೇಳ್ತೀನಿ ನಾನು ನಿಮ್ಗೆ ಅದನ್ನ. ಸೊ ಆ ತರ ಅಧಿಕಾರಿಗಳಾಗ್ತೀರಿ ನೀವು, ಅಂತ ಅವಕಾಶಗಳು ನಿಮ್ಗೆ ಇದರಿಂದ ಸಿಗುತ್ತೆ. ಇದಿಷ್ಟೇ ಅಲ್ಲ, ನೀವು ಒಂದು 8-10 ವರ್ಷ ಇಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ IAS ಆಗಿ ಪ್ರಮೋಟ್ ಕೂಡ ಆಗ್ತೀರಿ. ಮಹಾಂತೇಶ್ ಬಿಳಿಗಿ ಸರ್ ಅವ್ರ ಬಗ್ಗೆ ನೋಡಿರ್ಬಹುದು ನೀವು, ಒಬ್ರು KS ಅಧಿಕಾರಿ. ಅವರು IAS ಯಾಕೆ ಆಗ್ಲಿಲ್ಲ? ಅವರು ದಡ್ರ, ಇಂಟೆಲಿಜೆಂಟೇ ಇದ್ರು, ಅವರ ಕುಟುಂಬದ ಸನ್ನಿವೇಶ, ದೆಹಲಿಗೆ ಹೋಗಲು ಅವ್ರ ಬಳಿ ದುಡ್ಡು ಇರ್ಲಿಲ್ಲ, ಆಗಿನ ಕಾಲದಲ್ಲಿ ರಿಸೋರ್ಸ್ ಗಳು ಇಷ್ಟ ಇರ್ಲಿಲ್ಲ, ಹಾಗಾಗಿ ಅವ್ರು KS ಆದ್ರು. ಬಟ್ ಅವ್ರ ಬಿಹೇವಿಯರ್ ಯಾವ ತರ ಇತ್ತು ನೋಡಿದಿರಲ್ವಾ? ಸೊ ನೀವು ಕೂಡ ಚೆನ್ನಾಗಿ ಪರೀಕ್ಷೆ ಬರೆದು ಒಳ್ಳೆ ಅಧಿಕಾರಿಗಳಾಗಿ ನಾಡ ಸೇವೆಯನ್ನ ಮಾಡಿದ್ರೆ ಜನ ನಿಮ್ಮನ್ನ KS IAS ಅಂತ ನೋಡಲ್ಲ, ನಿಮ್ಮ ವ್ಯಕ್ತಿತ್ವವನ್ನ ನೋಡ್ತಾರೆ. ಆ ನಾಲೆಜ್ ಅನ್ನ ನೀವು ಬೆಳೆಸ್ಕೊಳ್ಬೇಕು. ಸೊ ಇದು ಒಂದು ಒಳ್ಳೆ ಅವಕಾಶ ನಿಮಗೆ. ಈ 3 ಅಂಶಗಳಿಂದ ನೀವು KS ಅನ್ನ ಕ್ರ್ಯಾಕ್ ಮಾಡಿದ್ರೆ ನಿಮಗೆ ಲಾಭ ಏನೋದನ್ನ ನೀವು ತಿಳ್ಕೊಳ್ಬೇಕು. ಸರಿ, ಇದಿಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳಿದೆ ನಿಮಗೆ, ಬಹಳಷ್ಟು ಸುದ್ದಿಗಳು ಹರಡುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಸಮೀಪ ಬಂದಾಗ ಕೆಲವರು ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಪ್ರಿಲಿಮ್ಸ್ ಎಕ್ಸಾಮ್ ಆದ ತಕ್ಷಣ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾರೆ. ಪ್ರಿಲಿಮ್ಸ್ ಎಕ್ಸಾಮ್ ಆದ್ಮೇಲೆ ಮೇನ್ಸ್ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಇಂಟರ್ನಲ್ ಆಗಿದೆ, ಹೀಗಿದೆ ಅಂತ ಎಲ್ಲ ಹೇಳ್ತಾರೆ. ಇರ್ಲಿ, ಅದೇನಾದ್ರೂ ಇರ್ಲಿ, ನಿಮ್ಮ ಗುರಿ ಯಾವ್ದ್ರ ಮೇಲೆ ಇರಬೇಕು ಅಂತ ಅಂದ್ರೆ, ನೀಟಾಗಿ ಸಿಲೆಬಸ್ ಕವರ್ ಮಾಡ್ಕೊಳ್ಳೋದು, ರಿವಿಷನ್ ಮಾಡ್ಕೊಳ್ಳೋದು, ಸೀರೀಸ್ ಬರೀತಾ ಇರೋದು. ಇವು 3 ನಿಮ್ ಗುರಿ, ಬೇರೆ ಏನಿಲ್ಲ. ಅನವಶ್ಯಕವಾದ ವಿಚಾರವನ್ನು ನೀವು ತಲೆ ಹಾಕೊಳ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ನೀವ್ ಯಾವಾಗ ಭಾಗವಹಿಸಬೇಕು ಅಂತ ಅಂದ್ರೆ, ಹೋರಾಟಗಳು ನಡೆಯುವಾಗ ಒಂದು ದಿನ ನೀವು ಅದಕ್ಕೋಸ್ಕರ ಮೀಸಲು ಕೊಡಬೇಕು ಹೊರತು ನಿಮ್ಮ ಸಮಯವನ್ನ ಅನವಶ್ಯಕವಾಗಿ ಯೂಟ್ಯೂಬ್ ವಿಡಿಯೋಗಳು, ಅನವಶ್ಯಕವಾಗಿ ಟೆಲಿಗ್ರಾಮ್ ಮೆಸೇಜ್ಗಳನ್ನೆಲ್ಲ ನೋಡ್ತಾ ಕೂತ್ಕೊಳ್ಬಾರ್ದು. ವೇಸ್ಟ್ ಆಫ್ ಟೈಮ್. ಅದಕ್ಕೆಲ್ಲ ನಿಮ್ಗೆ ಟೈಮ್ ಇರಲ್ಲ. ನೀವು ಅಧಿಕಾರಿಗಳಾಗೋರು, ನೀವು ಎಕ್ಸಾಮ್ ಬರೆದು ಪಾಸ್ ಆಗಿ ಮೊದಲು ಒಂದು ಜಾಬ್ ತೆಗೆದುಕೊಳ್ಳೋದಿರುತ್ತೆ. ಸೊ ಹಾಗಾಗಿ ಅನವಶ್ಯಕವಾದಂತಹ ರೂಮರ್ಸ್ ಗಳ ಮೇಲೆ, ಅನವಶ್ಯಕವಾದಂತಹ ಸ್ಪೆಕ್ಯುಲೇಷನ್, ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡೋಕ್ ಹೋಗ್ಬೇಡಿ. ಅದಿದೆ ಬಟ್ ನೀವು ಅದನ್ನೇ ನೋಡ್ತಾ ಕೂತ್ರೆ ನಿಮ್ಗೆ ಒಳ್ಳೇದು ಸಿಗಲ್ಲ. ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ನಿಮ್ಮ ಫೋಕಸ್ ಒಳ್ಳೇದ್ರ ಕಡೆ ಮಾತ್ರ ಇರಲಿ. ಯಾಕಂತ ಅಂದ್ರೆ ಈ 319 ಪೋಸ್ಟ್ಗಳಲ್ಲಿ ನಿಮಗ್ ಬೇಕಾಗಿರೋದು ಕೇವಲ 1 ಪೋಸ್ಟ್ ಮಾತ್ರ, ಹೆಚ್ಚೇನು ಇಲ್ಲ. ಕೇವಲ 1 ಪೋಸ್ಟ್ ಮಾತ್ರ, ಗೊತ್ತಿರಲಿ. ಓಕೆ, ಜನ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ, ಅಲ್ಲಿರುವಂತ ಇರ್ರೆಗ್ಯುಲೇಟರೀಸ್ ಗಳ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಅಲ್ಲಿ ಪ್ಯೂರ್ಲಿ ಮೆರಿಟ್ ಇಲ್ಲ, ಹಾಗೆ ಹೀಗೆ ಎಲ್ಲ ಹೇಳ್ತಿರ್ತಾರೆ. ಹೌದು, ಸತ್ಯ, ಅದು ಪೂರ್ಣ ಸತ್ಯನೂ ಅಲ್ಲ, ಪೂರ್ಣ ಸುಳ್ಳು ಅಲ್ಲ. ಬಟ್ ಅದನ್ನ ನಾವು ನಿರ್ಧಾರ ಮಾಡ್ಕೊಳ್ತಾ ಕೂತ್ರೆ ನಿಮ್ಮ ಅಭ್ಯಾಸ ಹಿಂದುಳಿಯುತ್ತೆ. ಆ ತರ ನೀವು ತಪ್ಪನ್ನ ಮಾಡಬಾರ್ದು. ನಿಮ್ಮ ಬಳಿ ಏನಿರ್ಬೇಕು ಅಂದ್ರೆ ಒಂದು ಶಿಸ್ತು ಇರಬೇಕು, ಒಂದು ನಿರಂತರತೆ ಇರಬೇಕು, ಹಾಗೇನೆ ಸರಿಯಾದ ಸ್ಟ್ರಾಟಜಿಯನ್ನ ತಗೊಂಡು ನೀವು ಪ್ರಯತ್ನ ಪಟ್ರೆ ನಿಮ್ಮ ಸೀಟ್ ನಿಮಗೆ ಸೆಕ್ಯೂರ್ ಆಗುತ್ತೆ. ಇದಿಷ್ಟು ನಿಮಗೆ ಗೊತ್ತಿರಲಿ. ಸರಿ, ಈಗ ನಾನು ಮೊದಲು ನಿಮಗೆ ಆ ಗ್ರೂಪ್ ಎ ಆಫೀಸರ್ ಅಂದ್ರೆ ಏನು, ಗ್ರೂಪ್ ಬಿ ಆಫೀಸರ್ ಅಂದ್ರೆ ಏನು ಅಂತ ತಿಳಿಸ್ತೀನಿ. ಇದೆಷ್ಟೋ ಜನರಿಗೆ ಗೊತ್ತಿರಲ್ಲ. ಗ್ರೂಪ್ ಎ ಆಫೀಸರ್ ಅಂದ್ರೆ ಏನು, ಗ್ರೂಪ್ ಬಿ ಆಫೀಸರ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಈಗ ಒಬ್ರು ಸರ್ಕಾರಿ ಶಾಲೆ ಶಿಕ್ಷಕರಿದ್ದಾರೆ ಅನ್ಕೊಡ್ರಿ, ಅವರು ಗ್ರೂಪ್ ಎ ಗ್ರೂಪ್ ಬಿ ಆಫೀಸರ್ ಅಂತ ಕರೆಯಲ್ಲ ಅವ್ರನ್ನೆಲ್ಲ. ಸರಿ, ಹಾಗಾದ್ರೆ ಯಾರಪ್ಪ ಗ್ರೂಪ್ ಎ ಆಫೀಸರ್ ಅಂದ್ರೆ ಯಾರು, ಗ್ರೂಪ್ ಬಿ ಆಫೀಸರ್ ಅಂದ್ರೆ ಯಾರು? ಇಲ್ಲಿ ನೋಡಿ, ನಾನು ಒಂದು ಚಾರ್ಟ್ ಹಾಕಿದ್ದೀನಿ. ಗ್ರೂಪ್ ಎ ಇದೆ, ಗ್ರೂಪ್ ಬಿ ಇದೆ,
ಗ್ರೂಪ್ ಎ ಆಫೀಸರ್ ಅಂತ ಅಂದ್ರೆ ಇವರನ್ನ ಸೀನಿಯರ್ ಗೆಜೆಟೆಡ್ ಆಫೀಸರ್ ಅಂತ ಕರೀಲಾಗುತ್ತೆ. ಈ ಗ್ರೂಪ್ ಬಿ ಆಫೀಸರ್ ಇವರು ಜೂನಿಯರ್ ಅಥವಾ ಮಿಡ್ ಲೆವೆಲ್ ಗೆಜೆಟೆಡ್ ಆಫೀಸರ್ ಅಂತ ಕರೀತಾರೆ. ಏನು ಗೆಜೆಟ್ ಅಂತ ಹೇಳಿ, ಕರ್ನಾಟಕ ಸರ್ಕಾರ ರಾಜ್ಯ ಪತ್ರ ಅಂತ ಬರುತ್ತೆ. ಅಂದ್ರೆ ಸರ್ಕಾರ ಅಧಿಕೃತವಾಗಿ ಒಂದು ಪತ್ರವನ್ನು ಹೊರಡಿಸುತ್ತೆ. ಈಗ ಕೆಇಎ ಅಂತ ಏನಿದೆ ನೋಡಿ ಕರ್ನಾಟಕದಲ್ಲಿ, ಇವರಿಗೆ ಎಕ್ಸಾಮ್ ಪ್ರೊಸೆಸ್ ಅನ್ನ ನಡೆಸಿ ಕೊನೆಗೆ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡುವಂತ ಅಧಿಕಾರ ಇದೆ ಅಂತ ನಿನ್ನೆ ಸರ್ಕಾರ ಒಂದು ಅಧಿಕೃತವಾದ ಆದೇಶನ ಹೊರಡಿಸಿದೆ. ಅದು ಮೇಲೆ ಇತ್ತು ನೋಡ್ರಿ ಹೆಡ್ಡಿಂಗ್, ಕರ್ನಾಟಕ ಸರ್ಕಾರ ರಾಜ್ಯ ಪತ್ರ ಅಂತ. ಸೊ ಅದು ಗೆಜೆಟ್ ಅಂತ ಕರೀತಾರೆ, ಸರ್ಕಾರ ಹೊರಡಿಸುತ್ತದನ್ನ. ಸೊ ಅಲ್ಲಿ ಇವರ ಮಾಹಿತಿ, ಇವರು ಟ್ರಾನ್ಸ್ಫರ್ ಆದ್ರೆ, ಇವರು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆದ್ರೆ ಎಲ್ಲವನ್ನು ಕೂಡ ಮಾಹಿತಿನ ಕೊಡ್ಲಾಗ್ತಾ ಇರುತ್ತೆ. ಏನಿರುತ್ತೆ ಪ್ರೊಸೆಸಿಂಗ್ ಇವ್ರದ್ದು, ರಿಕ್ರೂಟ್ಮೆಂಟ್ ಅನ್ನೋದು ಡೈರೆಕ್ಟ್ಲಿ ಮಾಡ್ಕೊಳ್ತಾರೆ. ಇಲ್ಲೂ ಕೂಡ ಡೈರೆಕ್ಟ್ಲಿ ನೇರವಾಗಿ ಎಕ್ಸಾಮ್ ನಡೆಸಿ ತಗೊಳ್ತಾರೆ. ಪೇ ಸ್ಕೇಲ್ ಪೇಮೆಂಟ್ ಅಂತ ಬಂದ್ರೆ ಸ್ವಲ್ಪ ಗ್ರೂಪ್ ಎ ಆಫೀಸರ್ ಗಳಿಗೆ ಹೆಚ್ಚಿರುತ್ತೆ, ಗ್ರೂಪ್ ಬಿ ನವರಿಗೆ ಇವ್ರಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಪೇಮೆಂಟ್ ಅಂತ ಬಂದ್ರೆ. ಡಿಸಿಷನ್ ಮೇಕಿಂಗ್ ಇದು ತುಂಬಾ ಮುಖ್ಯ. ಅಧಿಕಾರಿಗಳಾಗೋದು ಯಾರು ದುಡ್ಡುಗೋಸ್ಕರ ಅಲ್ಲ, ನೆನ್ಪಿರ್ಲಿ. ಅಧಿಕಾರಿಗಳು ದುಡ್ಡುಗೋಸ್ಕರ ಆಗಲ್ಲ. ಅಧಿಕಾರಿಗಳು ಮ್ಯಾಕ್ಸಿಮಮ್ ಯಾಕೆ ಆಗ್ತಾರೆ ಅಂತ ಅಂದ್ರೆ ಅಲ್ಲಿ ಸಿಗುವಂತಹ ಡಿಸಿಷನ್ ಮೇಕಿಂಗ್ ಸಾಮರ್ಥ್ಯಕ್ಕೆ, ಅಲ್ಲಿ ಸಿಗುವಂತಹ ಇಂಡಿಪೆಂಡೆಂಟ್ ಚಾರ್ಜ್ಗೆ. ಸರಿ, ಆ ರೀತಿ ಅಂತ ಬಂದ್ರೆ ಇಲ್ಲಿ ಯಾವ ತರ ಇದೆ ನೋಡಿ. ಈ ಡಿಸಿಷನ್ ಮೇಕಿಂಗ್ ಅಂತ ಬಂದ್ರೆ ಗ್ರೂಪ್ ಬಿ ಆಫೀಸರ್ ಗಳಿಗೆ ಜಾಸ್ತಿ ಇರುತ್ತೆ, ಬಟ್ ಇವರಿಗೆ ಮಾಡರೇಟ್. ಬಿ ಗಳಿಗೆ ಅಷ್ಟೊಂದು ಕಂಪ್ಲೀಟ್ ಎಲ್ಲ ಹೊಸ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ. ಇವರೊಂಥರ ಸೂಪರ್ವೈಸರ್ ಗಳು ಇದ್ದ ಹಾಗೆ. ಎಕ್ಸಾಂಪಲ್ ನಿಮ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಈ ಡಿಸಿಷನ್ ಮೇಕಿಂಗ್ ಪವರ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾರಿಗೆ ಪವರ್ ಜಾಸ್ತಿ ಅಂತ ಅಂದ್ರೆ ಈ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರಲ್ಲ, ಇವರು AC ಅಂತ ಇರ್ತಾರೆ ನೋಡ್ರಿ, AC ಅಸಿಸ್ಟೆಂಟ್ ಕಮಿಷನರ್ ಅಂತ ಕರೀತಾರೆ ಅವರು. ಇನ್ನು ಗ್ರೂಪ್ ಬಿ ಗೆ ನಿಮ್ಗೆ ಸಿಂಪಲ್ ಆಗಿ ಕ್ಲಾರಿಟಿ ಬೇಕು ಅಂತ ಅಂದ್ರೆ ತಹಶೀಲ್ದಾರ್ ಅವರು ತಾಲೂಕಲ್ಲಿ. ತಹಶೀಲ್ದಾರ್ ಎಲ್ಲ ಇಂಡಿಪೆಂಡೆಂಟ್ ಕೆಲಸ ಮಾಡೋಕ್ಕಾಗಲ್ಲ, ಬಟ್ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಕೆಳಗಡೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಅಸಿಸ್ಟೆಂಟ್ ಕಮಿಷನರ್ DC ಅವ್ರ ಕೆಳಗಡೆ ಇದ್ರು ಕೂಡ ಇಂಡಿಪೆಂಡೆಂಟ್ ಚಾರ್ಜ್ ಇರುತ್ತೆ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಬಹಳಷ್ಟು. ಸೊ ಈ ತರ ಒಂದು ಕ್ಲಾರಿಟಿ ಇರ್ಲಿ. ಆಮೇಲೆ ಈ ಸಾಮಾನ್ಯವಾಗಿ AC ಗಳು ಡಿಸ್ಟ್ರಿಕ್ಟ್ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಇರ್ತಾರೆ. ಈ ಗ್ರೂಪ್ ಬಿ ನವರು ತಾಲೂಕಾ ಮತ್ತು ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಇರ್ತಾರೆ. ಓಕೆ, ಸೊ ಇಂಡಿಪೆಂಡೆಂಟ್ ಚಾರ್ಜ್ಗಳು ಅಂತ ಬಂದ್ರೆ ಈ ಗ್ರೂಪ್ ಬಿ ನವರು ಸಬ್ ಡಿವಿಷನ್ ಗಳಲ್ಲಿ, ಮೇಜರ್ ಪ್ರಾಜೆಕ್ಟ್ ಗಳಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸ್ಗಳಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಗ್ರೂಪ್ ಬಿ ನವರು ತಾಲೂಕು ಆಫೀಸ್ ಅಲ್ಲಿ, ಡಿಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ಗಳಲ್ಲಿ, ಲೋಕಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಓಕೆ, ಇವ್ರು ಏನಿರ್ತಾರಲ್ಲ ಗ್ರೂಪ್ ಎ ಆಫೀಸರ್ಸ್, ತುಂಬಾ ಸಣ್ಣ ವಯಸ್ಸಿನಲ್ಲೇ ಗ್ರೂಪ್ ಎ ಆಫೀಸರ್ ಆಗ್ಬಿಟ್ರೆ ತುಂಬಾ, ನೀವು ರಿಟೈರ್ಡ್ ಆಗೋ ವೇಳೆಗೆ ತುಂಬಾ ಟಾಪ್ ಲೆವೆಲ್ಗೆಲ್ಲ ಹೋಗ್ತೀರಿ. ನೀವು ಒಂದು ಇಲಾಖೆಯ ಕಾರ್ಯದರ್ಶಿವರೆಗೂ ಎಲ್ಲ ಹೋಗ್ಬೋದು ಅಲ್ಲೆಲ್ಲ ಇದ್ರೆ. ಓಕೆ, ಇವರು ಗ್ರೂಪ್ ಬಿ ನವರು ಏನಂತ ಅಂದ್ರೆ ಗ್ರೂಪ್ ಎ ಪ್ರಮೋಷನ್ ಸಿಗುತ್ತೆ. ಇದಿಷ್ಟೆಲ್ಲ ಇಲ್ಲಿರುವಂತಹ ಒಂದು ಅವಕಾಶ. ನಾನು ಇಲ್ಲಿ ಬೇಕಾದ್ರೆ ಕೊಟ್ಟಿದ್ದೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂಡಿದ್ರದ್ದು ಆಮೇಲೆ ನೋಡ್ಕೊಳ್ಬಹುದು ಬೇಕಾದ್ರೆ ಇರುವಂತಹ ಮಾಹಿತಿನ. ನೀವು ಚಾಟ್ GPT ಕೇಳಿದ್ರು ಕೂಡ ನಿಮ್ಗೆ ಕೊಡುತ್ತದು. ಗ್ರೂಪ್ ಎ ಅಂತ ಅಂದ್ರೆ ಸ್ವಲ್ಪ ಅಥಾರಿಟಿ ಜಾಸ್ತಿ ಇರುತ್ತೆ, ಗ್ರೂಪ್ ಬಿ ನವರಿಗೆ ಎಕ್ಸಿಕ್ಯೂಟಿವ್ ಜಾಸ್ತಿ. ಇವ್ರ ಅಥಾರಿಟಿ, ಇವ್ರ ಎಕ್ಸಿಕ್ಯೂಟಿವ್, ಈ ತರ ಇಲ್ಲಿ ಆಡಳಿತ ವ್ಯವಸ್ಥೆ ಇರುತ್ತೆ. ಕ್ಲಿಯರ್ ಆಯ್ತಾ ನಿಮ್ಗೆ? ಇದು ಗೊತ್ತಿರ್ಬೇಕು ಮೊದಲು. ನೀವು ಏನೇ ಒಂದು ಎಕ್ಸಾಮ್ ಬರೀತಾ ಇದೀರಿ ಅಂತಂದ್ರೆ ಯಾಕೆ ಬರಿಬೇಕಪ್ಪ, ಏನಿದು ವಿಶೇಷತೆ ಅನ್ನೋದು ನಿಮಗ್ ಗೊತ್ತಿರಬೇಕು. ಸರಿ, ಹಾಗಿದ್ರೆ ಈ ವಿಡಿಯೋನ ಮ್ಯಾಕ್ಸಿಮಮ್ ನೋಡ್ತಾ ಇರೋರು ಫ್ರೆಶರ್ಸ್ ಇರ್ತೀರಿ, ಅಥವಾ UPSC ಓದಿರೋರು ಇರ್ತೀರಿ, ಅಥವಾ UPSC ಓದ್ತಾ ಇರೋರು ಇರ್ತೀರಿ. ಯಾಕಂದ್ರೆ ಪಾಂಚಜನ್ಯ ಫೋಕಸ್ ಮಾಡೋದು UPSC ಮೇಲೆ, ಹೌದಲ್ವಾ? ಸರಿ, ಹಾಗಾದ್ರೆ ಏನ್ ವ್ಯತ್ಯಾಸ ಇದೆ UPSC ಗೆ ಮತ್ತೆ KPSC ಗೆ? UPSC ನಲ್ಲಿ ಆಪ್ಷನಲ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, 2 ಪೇಪರ್ ಇರುತ್ತೆ. ಅವು ಇಲ್ಲಿ ಮೊದಲೇ ತುಂಬಾ ಈಸಿ ವಿಚಾರ. ಇನ್ನು ಪ್ರಿಲಿಮ್ಸ್ ತುಂಬಾ ವಿಭಿನ್ನವಾಗಿದೆ. UPSC ನಲ್ಲಿ 2ನೇ ಪೇಪರ್ ಇರುತ್ತಲ್ಲ, CSAT, ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ. 66 ಮಾರ್ಕ್ಸ್ ತಗೊಂಡ್ರೆ ಮುಗೀತು. ಬಟ್ ಇಲ್ಲಿ 1+2 2 ಪೇಪರ್ಗಳ ಅಂಕವನ್ನ ಲೆಕ್ಕ ಹಾಕಲಾಗತ್ತೆ. ಎರಡೂ ಕಡೆ ತುಂಬಾ ಒಳ್ಳೆ ಅಂಕಗಳನ್ನ ನೀವು ತೆಗೆದುಕೊಳ್ಬೇಕು. ನೋಡೋಣ ಏನೇನಿದೆ, ಯಾವ ತರ ಇದೆ ಅಂತ ಒಂದು ಕ್ಲಾರಿಟಿ ಇರಲಿ ನಿಮ್ಗೆ. ಫಸ್ಟ್ ಸ್ಟೇಜ್ ನಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಪೇಪರ್ 1, ಪೇಪರ್ 2 ಅಂತ 2 ಪೇಪರ್ ಇರುತ್ತೆ. ಅಲ್ಲಿ ಯಾವ್ದು ಬರುತ್ತೆ ಏನೇನು ಹೇಳ್ತೀನಿ ನಾನು. ಪೇಪರ್ 1 100 ಕ್ವಶನ್ 200 ಮಾರ್ಕ್ಸ್ 2 ಅವರ್. ಪೇಪರ್ 2 ಕೂಡ 100 ಕ್ವಶನ್ಸ್ 200 ಮಾರ್ಕ್ಸ್ 2 ಅವರ್ ಟೈಮಿಂಗ್. MCQ ಟೈಪ್ ಕ್ವಶನ್ ಗಳಿವು. ಇನ್ನು ಮೇನ್ಸ್ ಅಲ್ಲಿ KS ನ ಮೇನ್ಸ್ ಎಕ್ಸಾಮ್ ಅಲ್ಲಿ ಬಂತ ಅಂದ್ರೆ ಇಲ್ಲಿ ಪ್ಯಾಟರ್ನ್ 2 ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಒಂದು ಕನ್ನಡ ಭಾಷೆ, ಮತ್ತೊಂದು ಇಂಗ್ಲಿಷ್ ಭಾಷೆ. ಜಸ್ಟ್ ನೀವು ಪಾಸ್ ಆದ್ರೆ ಸಾಕು, ಅಂತ ಡಿಫಿಕಲ್ಟ್ ಏನು ಇರಲ್ಲ. ನಾನು ಮೇನ್ಸ್ ಬಗ್ಗೆ ಇನ್ನು ಮುಂದೆ ವಿಡಿಯೋಗಳನ್ನ ಮಾಡ್ತೀನಿ, ಅದು KS ಪ್ರಿಲಿಮ್ಸ್ ಮುಗಿಲಿ. ಇನ್ನು ಮೇನ್ಸ್ ಮತ್ತೆ ಬೇರೆ ಬೇರೆ ಯಾವ ಪೇಪರ್ ಇದೆ ಅಂದ್ರೆ ಪೇಪರ್ 1 to 5 ಇರುತ್ತೆ, essay ಇರುತ್ತೆ, GS 1 2 3 4 ಇರುತ್ತೆ. ಸೊ ಟೋಟಲ್ ಇಷ್ಟು 5 ಸಬ್ಜೆಕ್ಟ್ ಗಳನ್ನ ಸೇರಿಸಿದ್ರೆ ಪ್ರತಿಯೊಂದಕ್ಕೂ 250 ಮಾರ್ಕ್ಸ್. ಪ್ರತಿಯೊಂದು ಪೇಪರ್ 3 ಅವರ್ ಇರುತ್ತೆ. ಸೊ ಟೋಟಲ್ ಮೇನ್ಸ್ ರಿಟರ್ನ್ ಎಕ್ಸಾಮ್ ನಡೆಯೋದು ನಿಮಗೆ 1250 ಅಂಕಗಳಿಗೆ, ಪ್ಲಸ್ ಇಂಟರ್ವ್ಯೂ 25 ಅಂಕ ಮಾತ್ರ. ಬಟ್ UPSC ನಲ್ಲಿ ಇದು ಬಂದ್ರೆ 2025 ಆಗತ್ತೆ ಟೋಟಲ್. ಯಾಕಂದ್ರೆ ಅಲ್ಲಿ ಆಪ್ಷನಲ್ 500 ಅಂಕ ಆಡ್ ಆಗುತ್ತೆ, ಪ್ಲಸ್ ಅಲ್ಲಿ ಇಂಟರ್ವ್ಯೂಗೆ 275 ಅಂಕ ಇದೆ, ನೆನ್ಪಿಟ್ಕೊಡ್ರಿ. ಸೊ ಇಷ್ಟು ವ್ಯತ್ಯಾಸ ಇಲ್ಲಿ ನಮಗೆ ಕಂಡು ಬರುತ್ತೆ. ಇಂಟರ್ವ್ಯೂ ನಲ್ಲಿ ತುಂಬಾ ಕಡಿಮೆ ಅಂಕ ಇದೆ. ನೀವು ಮೇನ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬರ್ದ್ ಬಿಟ್ರಿ ಅಂದ್ರೆ
ತುಂಬಾನೇ ಚೆನ್ನಾಗಿ ಬರೆದು ಬಿಟ್ರಿ ಅಂದ್ರೆ ನಿಮ್ಮನ್ನ ಯಾರು ಲಂಚ ಕೇಳಲ್ಲ, ಡೋಂಟ್ ವರಿ. ಓಕೆ, ಅದ್ರ ಭಯ ಬೇಡ. ಸರಿ, ಹಾಗಾದ್ರೆ ಸ್ವಲ್ಪ ಸಿಲೆಬಸ್ ಅನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. KS ಏನಿದೆ ಸಿಲೆಬಸ್ ಅಲ್ಲಿ ನೋಡಿ. UPSC ಸಿಲೆಬಸ್ ಬಗ್ಗೆ ಒಂದು ಕ್ಲಾರಿಟಿ ಇದೆ ನಿಮಗೆ. ಪೇಪರ್ 1 ಅಂದ್ರೆ GS, ಪೇಪರ್ 2 ಅಂದ್ರೆ CSAT ಅಲ್ಲಿ ಮತ್ತೆ 3 ವಿಭಾಗ. ಇಲ್ಲಿ ಆ ತರ ಇಲ್ಲ, ಇಲ್ಲಿ CSAT ಬೇರೆ ಇದೆ ಮತ್ತೆ GS1 ಇಲ್ಲಿ ಬೇರೆನೆ, ಅಲ್ಲಿ ಬೇರೆನೆ, UPSC ಬೇರೆ. ಈಗ ನಾವು UPSC ಮರ್ತು ಬಿಡೋಣ, ಪ್ಯೂರ್ಲಿ KS ಏನೇನಿದೆ ಅದನ್ನ ಸ್ಟಡಿ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದು ಪೇಪರ್ 1 ನಲ್ಲಿ 100 ಪ್ರಶ್ನೆಗಳು ಇರುತ್ತೆ ಅಂತ ಹೇಳಿದೆ. 100 ರಲ್ಲಿ 40 ಪ್ರಶ್ನೆಗಳು ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. 40 ಪ್ರಶ್ನೆ ಕರೆಂಟ್ ಅಫೇರ್ಸ್ ಇಂದ ಪೇಪರ್ 1 ನಲ್ಲಿ. UPSC ನಲ್ಲಿ ಇಷ್ಟು ಬರಲ್ಲ, ನೆನ್ಪಿಟ್ಕೋ. ಡೈರೆಕ್ಟ್ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇಂದಾನೆ ಬಂದ್ಬಿಡುತ್ತೆ 40 ಪ್ರಶ್ನೆಗಳು. ಅವು ಇಂಟು 2 ಅಂತ ಅಂದ್ರೆ 80 ಅಂಕ. ಇನ್ನು ಹ್ಯುಮ್ಯಾನಿಟೀಸ್, ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ, ಈ 4 ಸಬ್ಜೆಕ್ಟ್ ನಿಂದ ನಿಮಗೆ 60 ಪ್ರಶ್ನೆ ಕೇಳ್ತಾರೆ. ಅವು 60 ಇಂಟು 2 120 ಅಂಕ. ಸೊ 100 ಪ್ರಶ್ನೆಗಳು 200 ಅಂಕದ ಎಕ್ಸಾಮ್ ಇದೆ. ಇದು ಫಸ್ಟ್ ಪೇಪರ್ ಬೆಳಗ್ಗೆ ಇರುತ್ತೆ. ಇದರ ನಂತರ ಮಧ್ಯಾಹ್ನದ ಪೇಪರ್ ಬರುತ್ತೆ. ಈ ಪೇಪರ್ ಅಲ್ಲಿ 2 ವಿಭಾಗ ಇದೆ ಬೆಳಗಿನ ಪೇಪರ್ ಅಲ್ಲಿ. ಮಧ್ಯಾಹ್ನದ ಪೇಪರ್ ಅಲ್ಲಿ 3 ವಿಭಾಗ ಇದೆ. ಸೂಕ್ಷ್ಮವಾಗಿ ನೋಡಿ. ಪೇಪರ್ 2 ಇದು ಮಧ್ಯಾಹ್ನ. ಕರ್ನಾಟಕ ರಾಜ್ಯದ ಕರೆಂಟ್ ಅಫೇರ್ಸ್, ಇದರಲ್ಲಿ ಕರ್ನಾಟಕದ ಬಜೆಟ್, ಕರ್ನಾಟಕದ ಎಕನಾಮಿಕ್ ಸರ್ವೆ ಮೇಲೆ ಪ್ರಶ್ನೆಗಳಿರುತ್ತೆ. ಟೋಟಲ್ 40 ಪ್ರಶ್ನೆಗಳು ಕರ್ನಾಟಕ ಕರೆಂಟ್ ಅಫೇರ್ಸ್ ಮೇಲೆ, ಇಂಟು 2 ಅಂದ್ರೆ 80 ಅಂಕ. ನೆನ್ಪಿಟ್ಕೊಡ್ರಿ, KS ನಲ್ಲಿ ಕರೆಂಟ್ ಅಫೇರ್ಸ್ ಇಂದಾನೆ 80 ಪ್ರಶ್ನೆಗಳು ಬರ್ತಾ ಇದೆ. ಪೇಪರ್ 1 ಅಲ್ಲಿ 40 ಪ್ರಶ್ನೆಗಳು, ಪೇಪರ್ 2 ಅಲ್ಲಿ 40 ಪ್ರಶ್ನೆಗಳು, ಟೋಟಲ್ 80 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಇಂದ. ಸೊ ಕರೆಂಟ್ ಅಫೇರ್ಸ್ ನ ಇಲ್ಲಿ ಸ್ಕಿಪ್ ಮಾಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ. ಕರೆಂಟ್ ಅಫೇರ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಸರಿ, ಆಮೇಲೆ ವಿಭಾಗ 2 ನೋಡ್ರಿ. ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವೈರ್ಮೆಂಟ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರ ಅಧ್ಯಯನದ ಮೇಲೆ 30 ಪ್ರಶ್ನೆಗಳು ಬರುತ್ತೆ. ಸೊ 60 ಅಂಕ. ಇನ್ನು CSAT ಅಂದ್ರೆ ಮೆಂಟಲ್ ಎಬಿಲಿಟಿ, ಇಲ್ಲಿ ಅವರು ಮೆಂಟಲ್ ಎಬಿಲಿಟಿ ಅಂತ ಮಾತ್ರ ಕೊಟ್ಟಿದ್ದಾರೆ, CSAT ಅಂತ ಇಲ್ಲ. ಇಲ್ಲಿ 30 ಪ್ರಶ್ನೆಗಳು 60 ಅಂಕ, 100 ಪ್ರಶ್ನೆ, ಟೋಟಲ್ 200 ಅಂಕ. ಕ್ಲಿಯರ್? ಸರಿ, ಇಲ್ಲಿ ಒಂದ್ ಅಂಶ ಹೇಳ್ತೀನಿ ನಾನು ನಿಮಗೆ. ಅವರೇಜ್ ಆಗಿ ಇಲ್ಲಿ ಏನ್ 4 ಸಬ್ಜೆಕ್ಟ್ ಇತ್ತಲ್ಲ, ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ, ಈ 4 ಸಬ್ಜೆಕ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ಲಸ್ ಎನ್ವೈರ್ಮೆಂಟ್, ಇಷ್ಟು ನೀವು ತಗೊಂಡ್ರಿ ಅಂತ ಅಂದ್ರೆ ಸುಮಾರು ಇಲ್ಲಿ 60 ಪ್ಲಸ್ 90, 60 ಪ್ಲಸ್ 30, 90 ಪ್ರಶ್ನೆಗಳು ಬರ್ತಾ ಇವೆ. ಡಿವೈಡೆಡ್ ಬೈ 6 ಅಂದ್ರೆ ಒಂದು ಸಬ್ಜೆಕ್ಟ್ ನಿಂದ ಎವರೇಜ್ 15 ಪ್ರಶ್ನೆಗಳು ಬರುತ್ತೆ. ಒಂದು ಸಬ್ಜೆಕ್ಟ್ ನಿಂದ ಎವರೇಜ್ 15 ಪ್ರಶ್ನೆಗಳು ಬರುತ್ತೆ. ಇದರ ಅರ್ಥ 15 ಬರ್ಬೇಕಂತ ಎಲ್ಲೂ ಇಲ್ಲ. ಮತ್ತೆ ಅವ್ರು ಒಂದೊಂದ್ಸಾರಿ ಜಿಯೋಗ್ರಫಿ ಹೆಚ್ಚು ಕೇಳ್ಬಹುದು, ಒಂದೊಂದ್ಸಾರಿ ಪಾಲಿಟಿ ಹೆಚ್ಚು ಕೇಳ್ಬಹುದು. ನೀವು ಯಾವುದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ಬಟ್ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂದ್ರೆ, ಯಾವುದರಿಂದ ಅಂಕಗಳು ಜಾಸ್ತಿ ಬರುವಂತ ಸಾಧ್ಯತೆ ಇರುತ್ತಲ್ಲ ಅವುಗಳಿಗೆ ಹೇಳ್ತೀನಿ, ಅದು ಕೂಡ. ಓಕೆ, ಸೊ ಇದಿಷ್ಟು KS ನ ತಯಾರಿಯಲ್ಲಿ ಟಾಪಿಕ್ಸ್ ಗಳ ಪ್ರಶ್ನೆ. ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ತುಂಬಾ ಮುಖ್ಯ ಆಗುತ್ತೆ. 80 ಪ್ರಶ್ನೆಗಳು ಡೈರೆಕ್ಟ್ ಆಗಿ ಬರುತ್ತೆ. ಅದೇ UPSC ನಲ್ಲಿ ಆ ತರ ಇರಲ್ಲ, ಒಂದು 15ರಿಂದ 20 ಪ್ರಶ್ನೆಗಳು ಇರುತ್ತೆ. ಈ ವರ್ಷ ಸ್ವಲ್ಪ ಜಾಸ್ತಿ ಬಂದಿತ್ತು ಅಷ್ಟೇ. ಈ ವರ್ಷ ಸ್ವಲ್ಪ ಜಾಸ್ತಿ ಬಂದಿತ್ತು, ಅದನ್ನ ಬಿಟ್ರೆ ಆತರ ಜಾಸ್ತಿ ಏನು ಇರಲ್ಲ. ಇಲ್ಲಿ 80 ಪ್ರಶ್ನೆಗಳ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. 160 ಅಂಕ. ಟೋಟಲ್ KS ಎಕ್ಸಾಮ್ ಪ್ರಿಲಿಮ್ಸ್ ನಡೆಯೋದು 400 ಅಂಕಕ್ಕೆ, ಅದರಲ್ಲಿ 160 ಅಂಕಗಳು ಬರೋದು ಕರೆಂಟ್ ಅಫೇರ್ಸ್ ಇಂದ. ಯು ಹ್ಯಾವ್ ಟು ರಿಮೆಂಬರ್ ಇಟ್. ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ಸ್ಕಿಪ್ ಮಾಡೋ ಹಾಗಿಲ್ಲ. ಇದು ಡೂ ಆರ್ ಡೈ ಇರುವಂತ ಒಂದು ಸಬ್ಜೆಕ್ಟ್ ಆಗಿದೆ, ನೆನ್ಪಿರ್ಲಿ. ಸರಿ, ನಾನು ನಿಮ್ಗೆ ಓದ್ಕೊಡ್ರಿಪ್ಪ ಈ ಸಬ್ಜೆಕ್ಟ್ ಹೀಗೆ ಅಂತ ಹೇಳಿ ಹೋಗಲ್ಲ, ಕ್ಲಿಯರ್ ಆಗಿ ಹೇಳ್ತೀನಿ. ಇದು ಏನ್ KPSC ನವರು ಸಿಲೆಬಸ್ ಬಿಡುಗಡೆ ಮಾಡಿದಾರಲ್ಲ ನೋಟಿಫಿಕೇಶನ್ ಅಲ್ಲಿ, ಅದನ್ನ ಸ್ವಲ್ಪ ಓದಿ ಅರ್ಥ ಮಾಡ್ಕೊಳ್ಳೋಣ. ನಾನು ಅಡ್ವಾನ್ಸ್ ಆಗಿ ಹೇಳಿದ್ದೀನಿ ನಿಮ್ಗೆ, ವಿಡಿಯೋ ತುಂಬಾ ಉದ್ದ ಆಗುತ್ತೆ. ನಾನು ಕ್ಲಿಯರ್ ಆಗಿ ಕೊಡ್ಬೇಕು ನಿಮ್ಗೆ, ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ಲೇಬೇಕು ಈ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಸಹಿಸ್ಕೊಳ್ಬೇಕು ನೀವು. ಬೇಜಾರ್ ಅನಿಸ್ತಾ ಇದ್ರೆ ಡಬಲ್ ಸ್ಪೀಡ್ ಇಟ್ಕೊಂಡು ನೋಡಿ. ಓಕೆ, ಸರಿ, ನೋಡಿ ಏನ್ ಹೇಳ್ತಾ ಇದಾರೆ ಇವರು. ಪೇಪರ್ 1 KS ನಲ್ಲಿ ಪ್ರಿಲಿಮ್ಸ್ ಪೇಪರ್ 1 ಇದೆಯಲ್ಲ, ಸೊ ಇದ್ರ ಸಿಲೆಬಸ್ ನ ಡೀಟೇಲ್ ಆಗಿ ಹೇಳುತ್ತೆ KPSC. ಏನೇನ್ ಹೇಳುತ್ತೆ ಅರ್ಥ ಮಾಡ್ಕೋಣ, ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಮೊದಲನೇ ಪಾಯಿಂಟ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು. ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಲೆವೆಲ್ ನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಆಗಿ 40 ಪ್ರಶ್ನೆಗಳು ಫಿಕ್ಸ್, ಇದಿಷ್ಟು ಬಂದೇ ಬರುತ್ತೆ ಇದರಿಂದ. ಇನ್ನು ಮಾನವಿಕ ಶಾಸ್ತ್ರ, ಹ್ಯುಮ್ಯಾನಿಟೀಸ್ ಅಂತ ಕರಿತೀವಲ್ವಾ, ಇದ್ರಲ್ಲಿ ನೋಡ್ರಿ ಭಾರತದ ಇತಿಹಾಸವನ್ನ ಸ್ಟಡಿ ಮಾಡ್ಬೇಕಂತೆ ನಾವು. ಅದ್ರಲ್ಲಿ ಮತ್ತೆ ಕರ್ನಾಟಕವನ್ನ ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ಜ್ಞಾನದ ತಿಳುವಳಿಕೆ. ಅರ್ಥ ಮಾಡ್ಕೊಡ್ರಿ, ಅವರು ಹಿಸ್ಟ್ರಿ ಅಂದ ತಕ್ಷಣ ಯಾವ್ಯಾವ್ದು ಹಿಸ್ಟ್ರಿಯನ್ನ ಕೇಳ್ತಾ ಇಲ್ಲ. ಇದನ್ನ ಮೊದಲು ನಿಮ್ಗೆ ಕ್ಲಾರಿಟಿ ಇರು.
ಹೆಚ್ಚಿಗೆ ಒತ್ತನ್ನ ಎಲ್ಲಿ ಕೊಡ್ತಾ ಇದ್ದಾರೆ ನೋಡ್ರಿ, ಭಾರತೀಯ ರಾಷ್ಟ್ರೀಯ ಚಳುವಳಿ ಅಂದ್ರೆ 1885 ನಂತರ ಏನ್ 1857 ನಂತರ ಏನ್ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತಲ್ಲ, ಅದ್ರ ನಂತರ ನಡೆದು ಬಂದಿರುವಂತ ಚಳವಳಿಗಳ ಮೇಲೆ ಹೆಚ್ಚಿನ ಒತ್ತು ಕೊಡಬೇಕು. ಅದರಷ್ಟೇ ಅಲ್ಲ, ಆ ಟೈಮಲ್ಲಿ ಭಾರತದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೊತೆಗೆ ರಾಜಕೀಯವಾಗಿ ಆದಂತ ಬದಲಾವಣೆಗಳು ಕೂಡ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ಅವರು ಏನ್ಷಿಯಂಟ್ ಹಿಸ್ಟ್ರಿಯಿಂದನೂ ಕೂಡ ಕೇಳ್ತಾರೆ, ಮಿಡಿವಲ್ ಇಂದನೂ ಕೂಡ ಕೇಳ್ತಾರೆ, ಬಟ್ ಹೆಚ್ಚು ಒತ್ತು ಕೊಡೋದು ಮಾಡರ್ನ್ ಹಿಸ್ಟ್ರಿಗೆ. ಅದರಲ್ಲೂ ರಾಷ್ಟ್ರೀಯ ಚಳವಳಿಗಳಿಗೆ ಹೆಚ್ಚು ಒತ್ತು ಕೊಡ್ರಿ ಅಂತಿದ್ದಾರೆ. ಮತ್ತೆ ಕರ್ನಾಟಕ ಬೇಸ್ಡ್ ಅಂತ ಕೇಳ್ತಿದ್ದಾರೆ. ಏನ್ ಸರ್ ಇದರ ಅರ್ಥ? 1857 ಏನ್ ದಂಗೆ ಆಯ್ತಲ್ಲ ಭಾರತದಲ್ಲಿ, ಕರ್ನಾಟಕದಲ್ಲಿ ಏನಾದ್ರೂ ಸ್ವಲ್ಪ ಆಗಿತ್ತಾ? ಅದ್ರ ಬಗ್ಗೆ ಕೇಳಬಹುದು. 1919ರಿಂದ 22 ನಡುವೆ ನಡೆದಿರುವಂತ ಅಸಹಕಾರ ಚಳವಳಿ ದೆಹಲಿಯಲ್ಲಿ ನಡೆದಿತ್ತಲ್ಲ, ಏನು ದೊಡ್ಡ ಮಟ್ಟದಲ್ಲಿ ಉತ್ತರ ಭಾರತದಲ್ಲಿ, ಕರ್ನಾಟಕದಲ್ಲಿ ಏನೇನಾಗಿತ್ತು ಆ ಟೈಮಲ್ಲಿ? 1930, 31, 32 ಟೈಮಲ್ಲಿ ನಡೀತಲ್ವಾ ಯಾವ್ದಪ್ಪ, ದಂಡಿ ಮೆರವಣಿಗೆ, ಕಾನೂನು ಭಂಗ ಚಳವಳಿ, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ಆವಾಗ ಕರ್ನಾಟಕದಲ್ಲಿ ಏನೇನಾಗಿತ್ತು? 1942ರಲ್ಲಿ ಚಲೇ ಜಾವ್ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ನಡೀತಲ್ವಾ. ಸೊ ಅದ್ರಲ್ಲಿ ಏನೇನಾಗಿರ್ಬೋದು. ಸೊ ಈ ಅಂಶಗಳ ಮೇಲೆ ಒತ್ತು ಹೆಚ್ಚಿರುತ್ತೆ. ಅವ್ರು ಹೇಳ್ತಾ ಇದಾರೆ ಸ್ಪಷ್ಟವಾಗಿ, ಭಾರತದ ರಾಷ್ಟ್ರೀಯ ಚಳವಳಿಗೆ ಹೆಚ್ಚಿನ ಗಮನ ನೀಡಿ. ರಾಷ್ಟ್ರೀಯ ಚಳವಳಿ ಜೊತೆಗೆ ಮಹಾತ್ಮ ಗಾಂಧೀಜಿಯವ್ರನ್ನ ಬಿಡೋ ಹಾಗಿಲ್ಲ. ಯಾಕಂದ್ರೆ ಗಾಂಧೀಜಿಯಿಂದಾನೇ 1915 ನಂತರ ನಮ್ 1915 ಏನ್ ಗಾಂಧೀಜಿ ಬರ್ತಾರಲ್ಲ ಭಾರತಕ್ಕೆ, ಅವ್ರ ಜೊತೆನೆ ಸುತ್ತಮುತ್ತಲಿರುವಂತಹ ಸ್ಟೋರಿನೇ ನಮ್ಮ ಆಧುನಿಕ ಭಾರತದ ಇತಿಹಾಸ ಆಗಿದೆ. ಸೊ ಅವ್ರ ಸುತ್ತಮುತ್ತ ಇರುವಂತಹ ಟಾಪಿಕ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ, ಹೇಳಿದೀವಿ ನಾವು, ಅದನ್ನ ಹೇಳ್ತೀನಿ ನಿಮ್ಗೆ ಏನೇನು, ಅರ್ಥ ಆಯ್ತಾ? ಸೊ ಇವಿಷ್ಟು ಮೊದಲೇದು ಹಿಸ್ಟ್ರಿಯಿಂದ ಈ ಅಂಶಗಳನ್ನ ಕೇಳ್ತಾರೆ ಅವರು. ಇನ್ನು ಜಿಯೋಗ್ರಫಿಯಿಂದ ಏನಿದೆ ನೋಡ್ರಿ, ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳ ಶಾಸ್ತ್ರ ಮತ್ತು ಭಾರತದ ಭೂಗೋಳ ಶಾಸ್ತ್ರ, ಜಾಗತಿಕ ಭೂಗೋಳ ಶಾಸ್ತ್ರ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಕೇಳ್ತಾರೆ, ಭಾರತದ ಭೂಗೋಳ ಶಾಸ್ತ್ರ ಬಗ್ಗೆನೂ ಇರುತ್ತೆ, ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರಶ್ನೆಗಳಿರುತ್ತೆ. ಇದು ಜಿಯೋಗ್ರಫಿ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಿಸ್ಟ್ರಿ ಅಂತ ಬಂದ್ರೆ ನಿಮಗೆ ಹೆವಿ ಆಗೋ ಸಬ್ಜೆಕ್ಟ್ಸ್ ಯಾವ್ದು ಗೊತ್ತಾ ಇದರಲ್ಲಿ? ಜಿಯೋಗ್ರಫಿ ಮತ್ತು ಹಿಸ್ಟ್ರಿ. ಯಾಕಂದ್ರೆ ನೀವು ಜಿಯೋಗ್ರಫಿ ಮತ್ತು ಹಿಸ್ಟ್ರಿಗೆ ಕರ್ನಾಟಕದ್ದು ಓದ್ಬೇಕು, ದೇಶದ್ದು ಓದ್ಬೇಕು. ಆದ್ರೆ ಉಳಿದಿರೋ ಸಬ್ಜೆಕ್ಟ್ಸ್ ಏನಿದಾವಲ್ವಾ, ಸೊ ಇವು ಒಂದೇ. ನೀವು ನ್ಯಾಷನಲ್ ಲೆವೆಲ್ ಓದಿದ್ರು ಅಷ್ಟೇ ಓದ್ಬೇಕು, ಸ್ಟೇಟ್ ಲೆವೆಲ್ ಓದಿದ್ರು ಅಷ್ಟೇ ಓದ್ಬೇಕು. ಹಾಗಾಗಿ ಮೊದಲು ನೀವು ಮುಗಿಸ್ಕೊಳ್ಬೇಕಾಗಿರೋದು ಈ ಸಬ್ಜೆಕ್ಟ್ ಗಳನ್ನ ಗೊತ್ತಿರಲಿ. ಯು ಹ್ಯಾವ್ ಟು ಕವರ್ ಪಾಲಿಟಿ, ಎಕಾನಮಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದರಲ್ಲೂ ಎನ್ವೈರನ್ಮೆಂಟ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಕಡಿಮೆ ಇರುತ್ತೆ ಕಂಟೆಂಟ್, ಹೇಳ್ತೀನಿ ಈಗ. ಸರಿ, ಇದಾಯ್ತು. ಇನ್ನು ದೇಶದ ರಾಜಕೀಯ ವ್ಯವಸ್ಥೆ ಅಂದ್ರೆ ಪಾಲಿಟಿ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಜನಸಂಖ್ಯಾ ಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನ ಒಳಗೊಂಡಂತೆ ಭಾರತ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ, ಭಾರತದ ಪಾಲಿಟಿಕ್ಸ್ ಮತ್ತು ಎಕನಾಮಿ ಯಾವ ತರ ಇದೆ, ಇದೆಲ್ಲವನ್ನು ಕೂಡ ಕೇಳ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿ ಸಿಲೆಬಸ್. ಏನೇನು ಕೇಳ್ತೀವಿ ಅಂತ ಹೇಳಿಲ್ಲ ಅವರು. ಬಡತನ ಮೇಲೆ ಸರ್ಕಾರ ಕೈಗೊಂಡಿರುವಂತ ಯೋಜನೆಗಳು ಏನೇನಿತ್ತು, ಸ್ವತಂತ್ರ ಸಿಕ್ಕ ನಂತರ ಏನೇನು ಮಾಡಿದೆ, ಇಂದಿರಾ ಗಾಂಧಿ ಅವರಿದ್ದಾಗ ಏನೇನಾಯ್ತು, ಜವಾಹರ್ಲಾಲ್ ನೆಹರು ಅವರಿದ್ದಾಗ ಏನಾಯ್ತು, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಏನೇನು ಬಂತು, ಮೊರಾರ್ಜಿ ದೇಸಾಯಿ ಅವರಿದ್ದಾಗ ಏನೇನಾಯ್ತು, ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಜನಸಂಖ್ಯೆ ಭಾರತದಲ್ಲಿ ಯಾವ ತರ ಬೆಳವಣಿಗೆ ಆಗ್ತಾ ಬಂದಿದೆ, ಆರ್ಥಿಕ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಏನೇನು ಸರ್ಕಾರ ಯೋಜನೆ ಅಭಿವೃದ್ಧಿಗಳನ್ನ ತಂದಿದೆ, ಇವನ್ನೆಲ್ಲ ಕೇಳ್ತಾರೆ. ಇದಿಷ್ಟು ಪೇಪರ್ 1. ಇನ್ನು ಪೇಪರ್ 2 ನಲ್ಲಿ ಸ್ವಲ್ಪ ನೋಡೋಣ ಏನಿದೆ. ಪತ್ರಿಕೆ 2. ಇದು ಪತ್ರಿಕೆ 2 ನಾನು ಈಗಾಗಲೇ ಹೇಳಿದೀನಿ ನಿಮ್ಗೆ ಏನಂತ ಅಂದ್ರೆ, ಸುಮಾರು 40 ಪ್ರಶ್ನೆಗಳು ಕರ್ನಾಟಕ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಇಲ್ಲಿದೆ ನೋಡಿ ಕ್ಲಿಯರ್ ಆಗಿ, ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತದ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು. ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು. ಇದರರ್ಥ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕಳೆದ 2-3 ವರ್ಷದಲ್ಲಿ ಜಾರಿಗೆ ತಂದಿರುವಂತಹ ಯೋಜನೆಗಳ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಮತ್ತೆ ಹಿಂದಿನಿಂದ ನಡೆದುಕೊಂಡು ಬಂದು ಇನ್ನೂ ಜಾರಿಯಲ್ಲಿರುವಂತಹ ಯೋಜನೆಗಳ ಬಗ್ಗೆ ಗೊತ್ತಿರಬೇಕು. ಹೊಸದಾದ ಯಾವ್ದಾದ್ರು ಯೋಜನೆ ಜಾರಿಗೆ ಬಂದ್ರೆ ಅದ್ರ ಬಗ್ಗೆನೂ ಕೂಡ ಗೊತ್ತಿರಬೇಕು. ಕ್ಲಿಯರ್. ಬಹುಶಃ 10ರಿಂದ 15 ಸ್ಕೀಮ್ಗಳ ಮೇಲೆನೆ ಬರಬಹುದು ಪ್ರಶ್ನೆ. ಯಾಕಂದ್ರೆ ಸ್ಪಷ್ಟವಾಗಿದೆ ಸಿಲೆಬಸ್ ನಲ್ಲಿ, ಬರೀ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಇಲ್ಲ. ಏನಿದೆ, ಕರ್ನಾಟಕದ ಪ್ರಸ್ತುತದ ಘಟನೆಗಳು, ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದು, ಮತ್ತು ಪ್ರಮುಖ ಯೋಜನೆಗಳು, ಸ್ಕೀಮ್ಸ್, ಗವರ್ಮೆಂಟ್ ಸ್ಕೀಮ್ಸ್ ಸ್ಪೆಸಿಫಿಕ್ ಆಗಿದೆ, ನೆನ್ಪಿಟ್ಕೊಡ್ರಿ, ಒತ್ತು ಕೊಡಬೇಕು ನೀವು ಓದುವಾಗ ಇದಕ್ಕೆ. ನೆಕ್ಸ್ಟ್, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಗೊತ್ತಿರ್ಬೇಕಂತೆ. ಅದು ಎಂತದ್ದು, ಸಾಮಾನ್ಯ, ತುಂಬಾ ಡೀಪ್ ಆಗಿ ಅಲ್ಲ, ನೀವು ವಿಷಯ ತಜ್ಞರಾಗೋ ಅಗತ್ಯ ಇಲ್ಲ. ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ನೋಡಿ, ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವೈರ್ಮೆಂಟ್ ಅಲ್ಲಿ ಅವ್ರೇನ್ ಹೇಳ್ತಾ ಇದಾರೆ ನೋಡಿ, ಪ್ರಾವೀಣ್ಯತೆ ಬೇಕಾಗಿಲ್ಲದೆ, ಪ್ರಾವೀಣ್ಯತೆ ಬೇಡ, ಪ್ರಾವೀಣ್ಯ ಅಂತಂದ್ರೆ ಎಲ್ಲ ಗೊತ್ತಿರೋದು. ಅಂದ್ರೆ ಈ 2 ಸಬ್ಜೆಕ್ಟ್ ಬಗ್ಗೆ ಎಲ್ಲ ಗೊತ್ತಿರೋ ಅಗತ್ಯ ಇಲ್ಲ. ನಿಮ್ಗೆ ಏನ್ ಗೊತ್ತಿರಬೇಕು, ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು,
ಈ ವಿಷಯಗಳನ್ನ ಒಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನ ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು, ಅವಲೋಕನಗಳು, ಪರಿಣಾಮಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳನ್ನ ಕೇಳ್ತಾರವರು. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ ಅವರು, ಅಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಗೂ ಕೂಡ ಗೊತ್ತಿರುವಂತಹ ಸಾಮಾನ್ಯ ಅಂಶನ ಕೇಳ್ತಾರೆ. ಯಾವುದು? ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆ. ಇವುಗಳ ಮೇಲೆ ಒತ್ತನ್ನು ಕೊಡ್ಬೇಕು ನೀವು. ಎನ್ವೈರ್ಮೆಂಟ್ ನೀವು ನಮ್ಮಲ್ಲಿ ಕೋಚಿಂಗ್ ಜಾಯ್ನ್ ಆಗಿದ್ರೆ ಗೊತ್ತಿರುತ್ತೆ. ಎನ್ವೈರ್ಮೆಂಟ್ ಇದೇ ತರ ಟೀಚ್ ಮಾಡಿದ್ವಿ ನಾವು. ವಿಷನ್ ಮ್ಯಾಗಝಿನ್ ಅನ್ನು ಟೀಚ್ ಮಾಡ್ತೀನಲ್ಲ ಮಂತ್ಲಿ, ಇದೇ ಇರುತ್ತೆ. ಅದರಲ್ಲೆಲ್ಲ ಪ್ರತಿ ಟಾಪಿಕ್ಸ್ ರಿವಿಷನ್ ಆಗ್ತಾ ಇರತ್ತೆ ಮತ್ತು ಪ್ರತಿ ತಿಂಗಳು ರಿವಿಷನ್ ಆಗ್ತಾ ಹೋಗ್ತಾ ಇರತ್ತೆ. ಸರಿ, ಈ ತರ ಇಲ್ಲಿ ಹೇಳಿದ್ದಾರೆ. ನೋಡೋಣ ಕ್ವಶನ್ ಯಾವ ತರ ಬರುತ್ತೆ. ತುಂಬಾ ಡಿಫಿಕಲ್ಟ್ ಇರಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಹೊಸ ಟ್ರೆಂಡ್ ಬರ್ತಾ ಇದೆ UPSC ನಲ್ಲಿ. ಅದೇ ಟ್ರೆಂಡ್ ಅನ್ನ ಇವರು ಫಾಲೋ ಮಾಡ್ತಾರೆ. ಡೀಪ್ ಆಗಿ ಯಾವುದೋ ಹಳೆ ಬುಕ್ ನಿಂದ ಪ್ರಶ್ನೆಗಳನ್ನ ಕೇಳಲ್ಲ, ಕರೆಂಟ್ ಅಫೇರ್ಸ್ ಇಂದ ಕೇಳ್ತಾರೆ. ಮಂತ್ಲಿ ಮ್ಯಾಗಝಿನ್ ಗಳಿಂದ ನೇರವಾಗಿ ಬರಲ್ಲ, ಬಟ್ ನ್ಯೂಸ್ ಪೇಪರ್ ಇಂದ ತಗೊಂಡಿರ್ತಾರೆ ವಿಷಯಗಳನ್ನ. ನೆನ್ಪಿಟ್ಕೊಳ್ರಿ. ಸರಿ, ಇನ್ನು ಮೂರನೇದು, ಇದೇ ಪೇಪರ್ 2 ನಲ್ಲಿ ಮೂರನೇ ಅಂಶ ನಾವು ನೋಡೋದಾದ್ರೆ ಏನೇನಿದೆ ಇಲ್ಲಿ ಅಂತ ಅಂದ್ರೆ, ಸಾಮಾನ್ಯ ಮನೋಸಾಮರ್ಥ್ಯ, ಮನೋಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ, ವಿಶ್ಲೇಷಣಾ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳುವಿಕೆ, ಸಮಸ್ಯೆ ಬಿಡಿಸುವಿಕೆ, ಮೂಲ ಗಣಿತ ಜ್ಞಾನ, ಸಂಖ್ಯೆಗಳು ಮತ್ತು ಅವುಗಳ ಸಂಬಂಧಗಳು, ಅವರ ಪರಿಮಾಣ ಮತ್ತು ದತ್ತಾಂಶದ ವ್ಯಾಖ್ಯಾನಗಳು, ನಕ್ಷೆಗಳು, ರೇಖಾಚಿತ್ರಗಳು, ಕೋಷ್ಟಕಗಳು, ದತ್ತಾಂಶ ದಕ್ಷತೆ ಇತ್ಯಾದಿ. 10ನೇ ತರಗತಿ ಲೆವೆಲ್ ವರ್ಗು ಅಂತ ಹೇಳ್ತಿದ್ದಾರೆ. ನಕ್ಷೆಗಳ ಮೇಲೆ ಬರುತ್ತೆ, ಚಿತ್ರಗಳನ್ನ ಕೊಡ್ತಾರೆ. ಓಕೆ, ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಅನಾಲಿಟಿಕಲ್ ಮತ್ತೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ನಿಮ್ ಬಳಿ ಇರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. UPSC CSATಗೂ KPSCಯ ಮೆಂಟಲ್ ಎಬಿಲಿಟಿಗೂ ಹೋಲಿಕೆ ತುಂಬಾ ಇಲ್ಲ, ತುಂಬಾ ವ್ಯತ್ಯಾಸ ಇದೆ. ಇದ್ರದ್ದು ಅಷ್ಟು ಡೀಪ್ ಆಗಿ ಇರಲ್ಲ. UPSCದು ತುಂಬಾ ಡೀಪ್ ಆಗಿ ತುಂಬಾ ಡಿಫಿಕಲ್ಟ್ ಲೆವೆಲ್ ಹೋಗ್ತಾ ಇದೆ. ಇದ್ರದ್ದೊಂದು ಪ್ಯಾಟರ್ನ್ ಇದೆ. ಸೊ ನಿಮ್ಗೆ ಎಲ್ಲಾದ್ರೂ KS ರಿಲೇಟೆಡ್ CSAT ಕ್ಲಾಸಸ್ ಸಿಕ್ಕರೆ ಒಂದು 30 to 40 ಅವರ್ಸ್ದು ನೀವು ಜಾಯಿನ್ ಆದ್ರೆ ತುಂಬಾ ಒಳ್ಳೇದು. ಕಡಿಮೆ ಕೋರ್ಸ್ಗೆ ಮತ್ತೆ ಸೆಲ್ಫ್ ಸ್ಟಡಿ ಮಾಡ್ತೀನಿ ಸರ್, ನಾನು ಬುಕ್ ಓದ್ಕೊಳ್ತೀನಿ ಅಂದ್ರೆ ಓದ್ಬೇಡ್ರಿ, ನೀವೇ ಓದ್ಬೇಡ್ರಿ. ಒಂದು 30 to 40 ಅವರ್ಸ್ ಕ್ಲಾಸ್ ಕೇಳ್ರಿ, ಆಮೇಲೆ 40 to 50 ಅವರ್ಸ್ ಸ್ಟಡಿ ಮಾಡ್ರಿ. ಡೈಲಿ 1 ಅವರ್ ಕೊಟ್ರೆ 100 ದಿನ ಇದೆ. ಸೊ ಮೊದಲ 30-40 ದಿನ ಕ್ಲಾಸು, ನಂತರದ 40-50 ದಿನ ಸೆಲ್ಫ್ ಸ್ಟಡಿ. ಈ ತರ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಮತ್ತೆ KPSCಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನೇ ನೋಡ್ಬೇಕು ನೀವು CSAT ನೋಡಿ, ಅಂದ್ರೆ ಈ ಮೆಂಟಲ್ ಎಬಿಲಿಟಿ ಸ್ಟಡಿ ಮಾಡುವಾಗ. ಅರ್ಥ ಆಯ್ತಾ? ಇದಿಷ್ಟು KPSCಯ ಡಿಟೇಲ್ಡ್ ಪ್ರಿಲಿಮ್ಸ್ ಸಿಲೆಬಸ್. ಮೇನ್ಸ್ ಮುಂದೆ ನೋಡೋಣ, ಪ್ರಿಲಿಮ್ಸ್ ಎಕ್ಸಾಮ್ ಆಗ್ಲಿ. ಈಗ ನೆಕ್ಸ್ಟ್ ಮುಂದೆ ನೀವ್ ಏನೇನ್ ಮಾಡ್ಬೇಕು ಅದನ್ನ ನೋಡೋಣ ಬನ್ನಿ. ಮೊದಲು ಈ KS ತಯಾರಿ ಏನ್ ನೀವು ಸ್ಟಾರ್ಟ್ ಮಾಡೋರಿದ್ದೀರಲ್ವಾ, ಇದರಲ್ಲಿ ಒಂದು 7 ವೆರಿ ವೆರಿ ಇಂಪಾರ್ಟೆಂಟ್ ಗೋಲ್ಡನ್ ರೂಲ್ಗಳನ್ನ ನಾನು ಹೇಳ್ತೀನಿ. ಏನಪ್ಪಾ, ನೀವು ಹೊಸ ವಿದ್ಯಾರ್ಥಿಯೇ ಇರ್ಲಿ ಅಥವಾ ನೀವು ವೆಟರನ್ ಅಂದ್ರೆ ಸೀನಿಯರ್ ಆಸ್ಪಿರೆಂಟೇ ಇರ್ಲಿ, ನೀವು ಈಗಾಗಲೇ ಸ್ಟಡಿ ಮಾಡಿರೋರೇ ಇರ್ಲಿ ಅಥವಾ ಹೊಸದಾಗಿ ಈಗ ಜಸ್ಟ್ ಸ್ಟಾರ್ಟ್ ಮಾಡಿರೋರು ಇರ್ಲಿ, ನಿಮ್ಮ ಮೈಂಡ್ ಅಲ್ಲಿ 100% ನಾನು ಸಿಲೆಬಸ್ ಕವರ್ ಮಾಡಬೇಕು ಅನ್ನುವಂಥ ಒಂದು ತುಡಿತ, ಒತ್ತಡ ಇದ್ರೆ ತೆಗೆದು ಬಿಡ್ರಿ. ಬೇಡ, ನಮ್ಗೆ ಅಗತ್ಯ ಇಲ್ಲ. ನೋ ನೀಡ್ ಟು ಕವರ್ 100% ಸಿಲೆಬಸ್. ಅಟ್ಲೀಸ್ಟ್ 75 to 80% ಸಿಲೆಬಸ್ ಅನ್ನ ನಾವು ಕವರ್ ಮಾಡಬೇಕು. ಯಾವ ತರ ಕವರ್ ಮಾಡಬೇಕು ಅಂದ್ರೆ ಅಷ್ಟು ನಮಗ್ ಗೊತ್ತಿರಬೇಕು ಓದಿದಾಗ. ಬಟ್ ಯಾವ ಬೇಸ್ ಮೇಲೆ ಓದೋದು ಸರ್? ಕೆಲವೊಂದು ಟಾಪಿಕ್ಸ್ ಇವೆ, ನಾವು ಶೇರ್ ಮಾಡ್ತೀವಿ ನಿಮ್ಗೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನೋಟ್ಸ್ ಬೇಕು ಅಂತ, ಅಂದ್ರೆ ಅದು ಟಾಪಿಕ್ ಲಿಸ್ಟ್ ಬೇಕು ಅಂತ ನಾನು ಕೊಡ್ತೀನಿ ನಿಮ್ಗೆ. ಅದೇ ಟಾಪಿಕ್ ನಿಂದ ಯಾವುದೇ ಎಕ್ಸಾಮ್ ಇರ್ಲಿ ಪ್ರಶ್ನೆಗಳು ಅಲ್ಲಿಂದಾನೇ ಬರುತ್ತೆ. ಕೆಲವೊಂದು 70 to 80 ಪ್ರಶ್ನೆಗಳು ಪ್ರತಿ ವರ್ಷ ಯಾವುದೇ ಎಕ್ಸಾಮ್ ತಗೊಳ್ರಿ, ದೇಶದ ಯಾವುದೇ ಎಕ್ಸಾಮ್ ತಗೊಳ್ರಿ, ಅಲ್ಲಿಂದಾನೇ ಪ್ರಶ್ನೆ ಬರುತ್ತೆ. ಅದ್ರ ಸುತ್ತಮುತ್ತಲಿನ ಪ್ರಶ್ನೆಗಳೇ ಬರುತ್ತೆ. ಈಗ 1857ರದ್ದು ಸ್ವಾತಂತ್ರ್ಯ ಸಂಗ್ರಾಮ ಏನಾಯ್ತಲ್ಲ ಭಾರತದಲ್ಲಿ, ಈ ವರ್ಷ ಬರುತ್ತೆ ಪ್ರಶ್ನೆ, ಇಲ್ಲಾಂದ್ರೆ ಮುಂದಿನ ವರ್ಷ ಬರುತ್ತೆ. ಆದ್ರೆ ಮುಂದಿನ ವರ್ಷ ಆದ್ರೂ ಬರ್ಲೇಬೇಕದು. ಆ ತರ ಕೆಲವೊಂದು ಟಾಪಿಕ್ ಲಿಸ್ಟ್ ಇದೆ, ಕೊಡ್ತೀವಿ ನಾವು ನಿಮ್ಗೆ. ಕಮೆಂಟ್ ಸೆಕ್ಷನ್ ಬರ್ದಿರಿ. ಸರಿ, ಸೊ 75 to 80% ಸಿಲೆಬಸ್ ನಾವು ಪರ್ಫೆಕ್ಟ್ ಆಗಿ ಕವರ್ ಮಾಡ್ಕೊಳ್ಬೇಕು. 100% ಎಲ್ಲಾನು ಓದೋ ಅಗತ್ಯ ಇಲ್ಲ. ಉದಾಹರಣೆಗೆ ಏನಪ್ಪಾ, ಪಾಲಿಟಿ ಒಂದು 250 ಪೇಜ್ ನೋಟ್ಸ್ ಇದೆ ಸರ್, ನಾನು 220 ಮಾಡ್ತೀನಿ. ಎಸ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಇದರಲ್ಲಿ ಪಾರ್ಲಿಮೆಂಟ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಸಂಸತ್ತು, ಆ ಚಾಪ್ಟರ್ ಬಿಡೋ ಹಾಗಿಲ್ಲ. ಮತ್ತೆ ಮೂಲಭೂತ ಹಕ್ಕುಗಳನ್ನ ಬಿಡೋ ಹಾಗಿಲ್ಲ, DPSPಗಳನ್ನ ಬಿಡೋ ಹಾಗಿಲ್ಲ, ಪ್ರಿಯಾಂಬಲ್ನ ಬಿಡೋ ಹಾಗಿಲ್ಲ, ಗ್ರಾಮೀಣ ಇವು ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಬಿಡೋ ಹಾಗಿಲ್ಲ, ನ್ಯಾಯಾಲಯಗಳನ್ನ ಬಿಡೋ ಹಾಗಿಲ್ಲ, ರಾಷ್ಟ್ರಪತಿ ಗವರ್ನೆನ್ಸ್ ಅನ್ನ ಬಿಡೋ ಹಾಗಿಲ್ಲ. ಬಿಟ್ಟು ಉಳಿದಿರೋ ಕೆಲವು ಟಾಪಿಕ್ಸ್ ಅನ್ನ ಸ್ಕಿಪ್ ಮಾಡ್ಬಿಟ್ಟು ನಡೆಯುತ್ತೆ. ಆ ತರ ಇರುತ್ತೆ ಸ್ಟಡಿ ಮಾಡುವಾಗ. ಸೊ ಇದು ಮೊದಲೇ ಗೊತ್ತಿರಲಿ ನಿಮಗೆ. ಪೇಪರ್ 1ರಲ್ಲಿ ಮತ್ತು ಪೇಪರ್ 2ನಲ್ಲಿ 100 ಪ್ರಶ್ನೆ ಇರುತ್ತಲ್ಲ,
ಅದರಲ್ಲಿ ನಮಗೆ ಒಂದು 80 ಗೊತ್ತಿದ್ರೆ ಸಾಕು, ಒಂದು 60 ಕರೆಕ್ಟ್ ಆದ್ರೂ ಕೂಡ ಸಾಕು. ಇಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನೀವು ತಪ್ಪು ಹಾಕಿದ್ರೆ ಒಂದು ತಪ್ಪು ಉತ್ತರಕ್ಕೆ ಎಷ್ಟಂದ್ರೆ 0.25 ಅಂಕ ಕಟ್ ಆಗತ್ತೆ. ನಿಮ್ದು ಗೊತ್ತಿರಲಿ, 0.25 ಅಂಕ ಕಟ್ ಆಗತ್ತೆ. UPSC ನಲ್ಲಿ 1/3 ಕಟ್ ಆಗತ್ತೆ. ಇದನ್ನ ಕ್ಲಾರಿಫೈ ಮಾಡ್ರಿ, ಕರೆಕ್ಟ್ ಇದೆಯೋ ಇಲ್ಲ ಒಂದ್ಸರಿ ಚೆಕ್ ಮಾಡ್ರಿ. ನಾನು ನೋಡಿರೋ ಪ್ರಕಾರ APSC ನಲ್ಲಿ ಈ ತರ ಇದೆ, 0.25 ಏನೋ ಕಟ್ ಆಗತ್ತೆ. ಓಕೆ, ಸೊ ಇಲ್ಲಿ ಅಕ್ಯುರಸಿ ತುಂಬಾ ಮುಖ್ಯ. ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅಟೆಂಡ್ ಮಾಡಿದ್ರಿ ಅದರಲ್ಲಿ ಎಷ್ಟು ಅಕ್ಯುರಸಿ ನಿಮಗೆ ಚೆನ್ನಾಗಿದೆ. ಬರ್ತಾ ಬರ್ತಾ ಕಲಿತೀರಿ, ಇನ್ನೂ ಟೈಮ್ ಇದೆಯಲ್ಲ, ಎಕ್ಸಾಮ್ ಸಮೀಪ ಬಂದಾಗ ನಿಮ್ಗೆ ಇದು ಗೊತ್ತಾಗುತ್ತೆ. ಇನ್ನು ಎರಡನೇದು ಅಂಶ, ಒಂದೇ ಸೋರ್ಸ್ ಇರಬೇಕು. ಸಡನ್ ಆಗಿ 2-3 ಬುಕ್ಸ್ ಎಲ್ಲ ಓದೋ ಹಾಗಿಲ್ಲ, ಆತರ ಮಾಡಬಾರ್ದು. ಮತ್ತೆ ಈಗ ನೀವು ಸೀನಿಯರ್ ಆಸ್ಪಿರೆಂಟ್ ಗಳಿದ್ರೆ ಈಗ ಒಂದು ಬುಕ್ ಓದಿರ್ತೀರಿ, ಉದಾಹರಣೆಗೆ ಲಕ್ಷ್ಮೀಕಾಂತ್ ಬುಕ್ ಓದಿರ್ತೀರಿ, ನೀವು ಅದರಿಂದ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಿ, ಮತ್ತೆ ಯಾವ್ದೋ ಒಂದು ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಈಗ ಎಕನಾಮಿಗೆ ನೀವು ಕ್ಲಾಸ್ ನೋಟ್ಸ್ ಇಟ್ಕೊಂಡಿರ್ತೀರಿ, ಚೆನ್ನಾಗಿ ಓದಿರ್ತೀರಿ, ಎಲ್ಲ ಟಾಪಿಕ್ಸ್ ಕವರ್ ಆಗಿದೆ ಅನ್ನುವಂತ ಒಂದು ಕ್ಲಾರಿಟಿ ನಿಮಗೆ ಇರುತ್ತೆ, ಮತ್ತೊಂದು ಯಾವ್ದೋ ಬುಕ್ ತಗೊಂಡು ಕೂತ್ಕೊಳ್ಳೋ ಹಾಗಿಲ್ಲ, ಹಾಗೆ ಮಾಡಬಾರ್ದು. ಈಗ ಏನ್ ಫಾಲೋ ಮಾಡ್ತಾ ಬಂದಿರಿ ಅದನ್ನೇ ಒಂದ್ ರೌಂಡ್ ಮೊದಲೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಕರೆಂಟ್ ಅಫೇರ್ಸ್ ಓದ್ಕೊಡ್ರಲ್ಲ ನೀವು, ನಿಮ್ದು ಮುಗಿದಿದ್ರೆ. ಓಕೆ, ಒಂದ್ ಸೋರ್ಸ್, ಒಂದು ಬುಕ್ಸ್, ಒಂದು ಸೋರ್ಸ್, ಒಂದೇ ಫಿಕ್ಸ್ ಇರಬೇಕು. ಹೊಸದಾಗಿ ಯಾವ್ದನ್ನು ಆಡ್ ಮಾಡೋ ಹಾಗಿಲ್ಲ. ಈಗ ಯಾರು ಬಿಗಿನರ್ ಇದ್ರಿ ನೀವು ಒಂದೊಂದೇ ಸೋರ್ಸ್. ನಾವು ಪಾಂಚಜನ IAS ಅಲ್ಲಿ ನಾವು ಕ್ಲಾಸಸ್ ಹೇಳುವಾಗ್ಲೂ ಕೊಡೋದು ಒಂದೇ ನೋಟ್ಸ್, ಟೀಚ್ ಮಾಡೋದು ಅದೇ ನೋಟ್ಸ್, ಒಂದೇ ಇರಬೇಕು. ಅದೇ ಪದೇ 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 ರಿವಿಷನ್ ಆಗಿ ನಿಮ್ ಮೈಂಡ್ ಅಲ್ಲಿ ಪ್ರಿಂಟ್ ಆಗ್ಬೇಕು. ಇದು ಇನ್ನು ಮೂರನೇ ಅಂಶ, ರಿವಿಷನ್. ರಿವಿಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೆನ್ಪಿಟ್ಕೊಡ್ರಿ, ರಿವಿಷನ್ ಮಾಡದೆ ಮುಂದಕ್ಕೆ ಹೋಗ್ಲೇಬಾರ್ದು. ಉದಾಹರಣೆಗೆ ಇವತ್ತು 10 ಪೇಜ್ ಯಾವ್ದೋ ಒಂದು ಸಬ್ಜೆಕ್ಟ್ ಓದಿದಿರಿ, ಇವತ್ತು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದಿರಿ, 10 ಪೇಜ್ ಓದಿದಿರಿ, ನಾಳೆ ಮುಂದಿನ 10 ಪೇಜ್ ಓದೋದಿರುತ್ತೆ. ಉದಾಹರಣೆಗೆ ಇವತ್ತು ಪೇಜ್ ನಂಬರ್ 1 ಪೇಜ್ ನಂಬರ್ 10 ಓದಿರ್ತೀರಿ ಅನ್ಕೊಳ್ಳೋಣ, ನಾಳೆ ಪೇಜ್ ನಂಬರ್ 11 ಪೇಜ್ ನಂಬರ್ 20 ಓದೋಕ್ಕಿಂತ ಮುಂಚೆ 10 ನಿಮಿಷ ಇಲ್ಲಿ ಕಣ್ಣಾಡಿಸ್ಬೇಕು, ಏನೇನಿತ್ತು ಅಂತ ಕಣ್ಣಾಡಿಸಿ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಸೊ ಅದಕ್ಕೆ ಯಾವ ತರ ರಿವಿಷನ್ ಮಾಡಬೇಕು, ಯಾವ ತರ ಡಿಫಿಕಲ್ಟ್ ಸಬ್ಜೆಕ್ಟ್ ಕಲಿಬೇಕು, ಯಾವ ತರ ಆಕ್ಟಿವ್ ರಿಕಾಲ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಗಳು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದಷ್ಟೇ ಅಲ್ಲದೆ ಪಾಂಚಜನ IAS ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಬಹಳಷ್ಟು ಮಾಹಿತಿ ಇದೆ, ನೀವು ನೋಡ್ಕೊಳ್ಬೇಕು. ಹೌ ಟು ರಿವೈಸ್, ಹೌ ಟು ಲರ್ನ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್, ಇವನ್ನೆಲ್ಲ ನೀವು ಪಾಂಚಜನ IAS ಅಂತ ಮುಂದೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ ವಿಡಿಯೋಗಳು. ಇವನ್ನೆಲ್ಲ ನೋಡ್ಕೊಡ್ರಿ, ಸಿಗದಿದ್ರೆ ಕೇಳ್ರಿ, ನಾವು ಹೇಳ್ತೀವಿ ನಿಮಗೆ. ಓಕೆ, ಇನ್ನು 4ನೇ ಅಂಶ, ಹೈ ಈಲ್ಡಿಂಗ್ ಟಾಪಿಕ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕು. ಎಲ್ಲಾನು ಓದ್ತಾ ಕೂತ್ಕೊಳ್ಳೋದಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಹೈ ಈಲ್ಡಿಂಗ್ ಟಾಪಿಕ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಅಂತ ನಾವು ಕರಿತೀವಿ. HYT ಅಂತ ಫೇಮಸ್ ಆಗಿದೆ ನೋಡಿ, ಶಾಂತಪ್ಪ ಸರ್ ಅವ್ರು ಹೇಳ್ತಿರ್ತಾರೆ HYT ಅಂತ ಹೇಳಿ. ಅಂದ್ರೆ ಆ ಅಂಶಗಳಿಂದ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅಂದಾಗ ತುಂಬಾ ಬೇಗ ಯಶಸ್ವಿ ಆಗ್ಬಿಡ್ತೀರಿ. ಇನ್ನು PYQ ವೆರಿ 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 ಇಂಪಾರ್ಟೆಂಟ್. ತುಂಬಾ ಈಸಿಯಾಗಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಪ್ರತಿದಿನ ನೀವು 1 hour ಟೈಮ್ ಕೊಡಬೇಕು. ಎದಕ್ಕೆ? PYQ ಅಂತಾನೆ ಟೈಮ್ ಕೊಡಬೇಕು. ಹೇಗೆ ಟೈಮ್ ಕೊಡೋದು? 2013ರಿಂದ 2016 UPSC ಸ್ಟ್ಯಾಟಿಕ್ ಕ್ವಶನ್ಸ್, CSAT ಅಲ್ಲ, ಜಸ್ಟ್ GS ಪೇಪರ್ಸ್ ಒಂದು 1500 ಕ್ವಶನ್ಸ್ ಆಗುತ್ತೆ, ಒಂದು 1200-1300 ಕ್ವಶನ್ಸ್ ಆಗುತ್ತೆ ನಿಮಗೆ. 1300ರಿಂದ 1400 ಕ್ವಶನ್ಸ್ ಆಗುತ್ತೆ. ಅದರಲ್ಲಿ ಕರೆಂಟ್ ಅಫೇರ್ಸ್ ಒಂದು ತೆಗಿತೀರಾ, 1000 ಕ್ವಶನ್ಸ್ ಅಂತ ತಗೊಳ್ಳೋಣ ಅಂದಾಜು. 1000 UPSC ಕ್ವಶನ್ಗಳು. KS 2011, 14, 17, 19 ಇತ್ತೀಚೆಗೆ ಬಂದು, ಅಂದ್ರೆ ಒಂದು 5 ಕ್ವಶನ್ ಪೇಪರ್ ತಗೊಳ್ರಿ. ಅಲ್ಲೂ ಒಂದು 500-600 ಕ್ವಶನ್ಸ್ ತಗೊಳ್ಳೋ, ಒಂದು 500 ಕ್ವಶನ್ಸ್. ಕರೆಂಟ್ ಅಫೇರ್ಸ್ ಬಿಟ್ಟು ಸ್ಟ್ಯಾಟಿಕ್ ಹೇಳ್ತಾ ಇದ್ದೀನಿ ನಾನು. 1500 ಕ್ವಶನ್ಸ್ ಆಗುತ್ತೆ. ಸೊ ನಿಮಗೆ ಪ್ರತಿದಿನ ಸಿಗ್ತಾ ಇರುವಂತ ಸಮಯ 1 hour ಕೊಡ್ತಾ ಇರುತ್ತೆ, 30 ನಿಮಿಷ ಕೊಡ್ರಿಪ್ಪ. 100 ದಿನ ಇದೆ ನಿಮಗೆ, ಪ್ರತಿದಿನ 15 ಕ್ವಶನ್ ಪರ್ಫೆಕ್ಟ್ ಮಾಡ್ರಿ. 100 ದಿನದಲ್ಲಿ ನಿಮಗೆ PYQ ಗಳು ಕೂಡ ಗೊತ್ತಾಗ್ಬಿಡುತ್ತೆ. ಈ PYQ ನಲ್ಲಿ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿದೆ ಅದನ್ನ ಚೆನ್ನಾಗಿ ಗ್ರಿಪ್ ತಗೊಳಕ್ ಐಡಿಯಾ ಸಿಗುತ್ತೆ. ಇದನ್ನ ಹೇಗೆ ಓದೋದು? PYQ ಅಂದ ತಕ್ಷಣ ಎಲ್ಲಾ ಸಬ್ಜೆಕ್ಟ್ ಓದೋಕ್ ಸ್ಟಾರ್ಟ್ ಮಾಡಬಾರ್ದು. ನೀವು ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡ್ತಿರ್ತೀರಲ್ಲ ಆ ಸಬ್ಜೆಕ್ಟ್ PYQ ಗಳನ್ನ ಅವತ್ತು ಓದ್ಕೊಳ್ಬೇಕು. ಉದಾಹರಣೆಗೆ ಪಾಲಿಟಿ ಮುಗಿದಿದ್ರೆ ಪಾಲಿಟಿ PYQ ನೇ ಓದ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದಷ್ಟೇ, ನೀವೇನು ಉತ್ತರ ಬರೆಯೋ ಅಗತ್ಯ ಇಲ್ಲ. ಪ್ರಶ್ನೆ ಏನಿದೆ, ಉತ್ತರ ಏನ್ ಇದೆ, ಇದಕ್ಕೆ ಸರಿ ಈ ತರ ಇದೆ, ಈ ತರ ಪ್ರಶ್ನೆ ಕೇಳಿದಾರೆ ಅಂದ್ರೆ ಈ ಟಾಪಿಕ್ ಮೇಲೆ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಬರಬಹುದು ಅನ್ನುವಂತ ಒಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈ ತರ ನೀವು PYQ ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಕಂಪಲ್ಸರಿ. ಒಂದ್ 2000 ಅಂತ ನಾನು ಇಲ್ಲಿ ಹಾಕಿದ್ದೀನಿ, 1500 ಬರುತ್ತದು, ನೆನ್ಪಿಟ್ಕೊಳ್ರಿ. ಇನ್ನು ಆರನೇದು ಏನಂತ ಅಂದ್ರೆ ಮಾಕ್ ಟೆಸ್ಟ್. ಕಂಪಲ್ಸರಿ ಮಾಕ್ ಟೆಸ್ಟ್ ಬರೀಬೇಕು. ಯಾವಾಗ? ಎಕ್ಸಾಮ್ ಒಂದು ಸಮೀಪ 30 ದಿನ ಇದೆ ಅನ್ನೋವಾಗ ಅಟ್ ಲೀಸ್ಟ್ 4-5 ಟೆಸ್ಟ್ ಬರೀಬೇಕು. ಮ್ಯಾಕ್ಸಿಮಮ್ 10 to 12 ಬರೀರಿ ಸಾಕು. ಇಲ್ಲ ನೀವು ಸೀನಿಯರ್ ಆಸ್ಪಿರೆಂಟ್ ಇದ್ದೀರಿ, 30-35 ಬರೆದ್ರು ಏನು ತಪ್ಪಿಲ್ಲ. 100 ದಿನದಲ್ಲಿ 3 ದಿನಕ್ಕೊಂದು ಬರೀಬಹುದು, ಏನ್ ತಪ್ಪಿಲ್ಲ. ಅಥವಾ ಪ್ರತಿದಿನ 35 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ಬಹುದು. ಸೀನಿಯರ್ ಆಸ್ಪಿರೆಂಟ್ ಟೈಮ್ ಬಹಳ ಇರುತ್ತೆ ನಿಮ್ಗೆ. ಬಿಗಿನರ್ಸ್ ಇದ್ರೆ ಈ ತರ ಮಾಡ್ಬೋದು. ಎಕ್ಸಾಮ್ ಸಮೀಪ ಒಂದು 30 ದಿನ ಇರುತ್ತಲ್ಲ, ಅವಾಗ ಒಂದು 4-5 ಟೆಸ್ಟ್ ಎಕ್ಸಾಮ್ ತರಾನೇ ಟೈಮ್ ಸೆಟ್ ಮಾಡ್ಕೊಂಡು ಬರೆಯೋದು. ಅಥವಾ ಟೆಸ್ಟ್ ಸೀರೀಸ್ ಎಲ್ಲಾದ್ರೂ ಕಂಡಕ್ಟ್ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಬರೆಯೋದು. ಸರ್ ನೀವು ಕಂಡಕ್ಟ್ ಮಾಡ್ತೀರಾ ಪಾಂಚಜನ IAS ಅವ್ರು? ಇಲ್ಲಿ ಸದ್ಯಕ್ಕೆ ನಾವು UPSC ಮಾತ್ರ. ನೋಡೋಣ ಮುಂದಿನ ದಿನಗಳಲ್ಲಿ KS ಬಗ್ಗೆ ಪ್ಲಾನ್ ಮಾಡ್ತೀವಿ.
ಓಕೆ, ಕೊನೆಯ ಮಂತಲ್ಲೂ ನೀವು ಡೆಡಿಕೇಟೆಡ್ ಆಗಿ ಟೆಸ್ಟ್ ನ ಬರೀಬೇಕಾಗುತ್ತೆ. ಇನ್ನು 7ನೇದು ಹೇಳಿದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ತುಂಬಾ ಮುಖ್ಯ. KS ಗೆ ಯಾವುದೇ ಕಾರಣಕ್ಕೂ ಅದನ್ನ ಸ್ಕಿಪ್ ಮಾಡೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಮಿನಿಮಮ್ 10 ಮಂತ್ ಕರೆಂಟ್ ಅಫೇರ್ಸ್, ಮಿನಿಮಮ್ 10 ಮಂತ್ ಕರೆಂಟ್ ಅಫೇರ್ಸ್. ಫುಲ್ ಟೈಮ್ ಸ್ಟಡಿ ಮಾಡೋರು, ಪಾರ್ಟ್ ಟೈಮ್ ಸ್ಟಡಿ ಮಾಡೋರು, ಫ್ರೆಶರ್ಸ್ ಮಿನಿಮಮ್ 8 ಮಂತ್ ಕರೆಂಟ್ ಅಫೇರ್ಸ್. ಯಾವ್ದು ಸರ್, ಹೇಗೆ ಸ್ಟಾರ್ಟ್ ಮಾಡೋಣ, ಇದು ಬಹಳ ಜನರು ಕನ್ಫ್ಯೂಸ್ ಇರುತ್ತೆ. ಮೊದಲು ಈಗ ಇರೋದು ಮಾಡ್ರಿ. ಈಗ ಇರೋದು ಯಾವ್ದಪ್ಪ ಈಗ ಇರೋದು ಅಂತ ಅಂದ್ರೆ ಮೇ, ಜೂನ್, ಜುಲೈ. ಮೊದಲು ಇದು ಮುಗಿಸ್ಕೊಳ್ರಿ. ಇವು 3 ಮುಗಿತಾ? ಇವು 3 ಮುಗಿದ ತಕ್ಷಣ ಆಗಸ್ಟ್ ಮಾಡ್ರಿ. ಆಗಸ್ಟ್ ಜೊತೆ ಹಿಂದಿಂದು ಏಪ್ರಿಲ್ ಹೋಗ್ರಿ, ಮಾರ್ಚ್ ಹೋಗ್ರಿ, ಫೆಬ್ರವರಿ, ಆಮೇಲೆ ಜನವರಿ. ಈ ತರ ಉಲ್ಟಾ ಹೋಗ್ಬೇಕು ನೀವು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 9 ತಿಂಗಳಾಯ್ತು. ಅಕ್ಟೋಬರ್ದು ಓದ್ಬೋದು, ಓದದೇನು ಇರ್ಬೋದು. ಡಿಸೆಂಬರ್ ಹಿಂದಿಂದು ಒಂದು 10 ತಿಂಗಳು ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟ್ ಈ ತರನು ಮಾಡ್ಬೋದು. ಇಲ್ಲ ಟೈಮ್ ಜಾಸ್ತಿ ಸಿಗ್ತಾ ಇದ್ರೆ ಅದಕ್ಕಿಂತ ಹಿಂದೆ ಹೋಗ್ಬೋದು. ಅದು ಹೇಗೆ ನಾನು ಮುಂದೆ ಹೇಳ್ತೀನಿ ನಿಮ್ಗೆ ಏನೇನು ಓದೋದು ಕರೆಂಟ್ ಅಫೇರ್ಸ್ ಅಲ್ಲಿ ಅಂತ. ಓಕೆ, ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರಬೇಕು ಅಂದ್ರೆ ಕ್ವಾಲಿಟಿ. ನೀವು 15 ತಿಂಗಳು ಓದಿದಿರಿ ಬಟ್ ಏನೂ ಗೊತ್ತೇ ಇಲ್ಲ ಅಂದ್ರೆ ವೇಸ್ಟ್. ಬಟ್ 8 ತಿಂಗಳು ಓದಿದಿರಿ, 8 ತಿಂಗಳು ಕಂಪ್ಲೀಟ್ ಕ್ಲಾರಿಟಿ ಇದೆ ನಿಮ್ಗೆ. ಅಟ್ಲೀಸ್ಟ್ ಎಲಿಮಿನೇಷನ್ ಟ್ರಿಕ್ಸ್ ಆದ್ರೂ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ತೀರಿ ಅಂದ್ರೆ ನೀವು 15 ತಿಂಗಳು ಓದಿರೋರಿಗಿಂತ ಹೆಚ್ಚಿನ ಅಂಕ ತಗೊಳ್ತೀರಿ, ನೆನಪಿರ್ಲಿ. ಸರಿನಾ? ಇನ್ನು ಸಬ್ಜೆಕ್ಟ್ ಗಳು ಯಾವ್ದು ಬರುತ್ತೆ, ರೆಫರೆನ್ಸ್ ಬುಕ್ ಏನೇನು ನೋಡಿ. ದಯವಿಟ್ಟು ಸೆಲ್ಫ್ ಸ್ಟಡಿ ಎಲ್ಲ ಮಾಡಕ್ ಹೋಗ್ಬೇಡಿ. ಕಾಲ ಚೇಂಜ್ ಆಗಿದೆ, ಬಹಳಷ್ಟು ಚೇಂಜ್ ಆಗಿದೆ. ಇದರ ಅರ್ಥ ಬನ್ರಿ ಕೋಚಿಂಗ್ ಜಾಯಿನ್ ಆಗ್ರಿ ಅಂತ ನಾನು ಹೇಳಲ್ಲ. ಈಗ ಈ 100 ದಿನದಲ್ಲಿ ನೀವು ಯಾವ ಕೋಚಿಂಗ್ ಜಾಯಿನ್ ಆದ್ರು ಅಂದ್ರೆ ನಮ್ಮಲ್ಲಿ ನಿಮಗೆ ಯೂಸ್ ಇಲ್ಲ. ಈ 100 ದಿನಕ್ಕೆ ಪಾಂಚಜನ್ಯ ಬಳಿ 100 ದಿನದ ಯಾವುದೋ ಕೋರ್ಸ್ ಇಲ್ಲ. ಈಗ ನಮ್ದು ಏನಾದ್ರು ಲಾಂಗ್ ಟರ್ಮ್ ಕೋರ್ಸ್ ಇರುತ್ತೆ. ಬೇರೆ ಕಡೆ ಎಲ್ಲಾದ್ರೂ KS ರಿಲೇಟೆಡ್ ಸ್ಪೆಸಿಫಿಕ್ ಕೋರ್ಸ್ ಇದ್ರೆ ನಿಮ್ಗೆ ಬೆನಿಫಿಟ್ಗಳು ಆಗ್ಬಹುದು. ಇಲ್ಲ ಲಾಂಗ್ ಟರ್ಮ್ ಪ್ಲಾನ್ ಇದ್ರೆ ಬರ್ಬೋದು, ನಾನು ಮುಂದೆ ಹೇಳ್ತೀನಿ ಅದನ್ನ. ಅಂದ್ರೆ ಅಂದಾಜು ಯಾವ ಸೋರ್ಸ್ ಇರಬೇಕು ಅಂದ್ರೆ ನೀವು ನಮ್ಮಲ್ಲಿ ಇದ್ರೆ ಯಾವ ಸೋರ್ಸ್ ಇರ್ತಾ ಇತ್ತು, ಏನೇನ್ ಮಾಡ್ಬೋದು ರೆಫರೆನ್ಸ್ ಗೆ ನಾನು ಹೇಳ್ತೀನಿ. ನೋಡಿ, ಪಾಲಿಟಿಗೆ ಅವರೇಜ್ 15 ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಲಕ್ಷ್ಮೀಕಾಂತ್ ಬುಕ್, ಲಕ್ಷ್ಮೀಕಾಂತ್ ಸರ್ ಅವ್ರ ಪುಸ್ತಕ ನಾವು ಇದ್ರದೇ ಶಾರ್ಟ್ ನೋಟ್ಸ್ ಮಾಡಿದೀವಿ. ಸುಮಾರು 250 ಪುಟದ ನೋಟ್ಸ್ ಇದೆ. ಕನ್ನಡ ಅವರಿಗೆ PS ಗಂಗಾಧರ್ ಸರ್ ಅವ್ರ ಪುಸ್ತಕ, ತುಂಬಾ ಚೆನ್ನಾಗಿರುವಂತಹ ಪುಸ್ತಕ, ತುಂಬಾ ಡೀಟೇಲ್ ಆಗಿರುವಂತ ಪುಸ್ತಕ. ಮತ್ತು ಇನ್ನೂ ಒಂದು, ಆಕ್ಚುಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಈ ವರ್ಷ ಬರಿತಾ ಇದ್ರೆ ಬರೀರಿ, ಏನ್ ತಪ್ಪಿಲ್ಲ. ಬಟ್ ಮುಂದೆ ತಯಾರಿ ಮಾಡ್ತಾ ಇದ್ರೆ ಪ್ರಿಲಿಮ್ಸ್ ಅನ್ನ ಇಂಗ್ಲಿಷ್ ಅಲ್ಲೇ ತಯಾರಿ ಮಾಡ್ರಿ. ಯಾಕಂದ್ರೆ ಕ್ವಶನ್ ಪೇಪರ್ ನ ಇಂಗ್ಲಿಷ್ ಅಲ್ಲೇ ರೆಡಿ ಮಾಡ್ತಾ ಇದ್ದಾರೆ, ಆಮೇಲೆ ಅದನ್ನ ಅನುವಾದ ಮಾಡ್ತಾರೆ. ಅನುವಾದ ತಪ್ಪಿರುತ್ತದು, ಸರಿಯಾಗಿ ಅರ್ಥ ಆಗಲ್ಲ ನಿಮಗೆ. 2 ವರ್ಷದ ಹಿಂದೆನೂ ಕೂಡ ನಾನು ಹೇಳಿದ್ದೆ ಇದನ್ನ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ದಯವಿಟ್ಟು 21, 22, 23 ವರ್ಷದ ಫ್ರೆಶ್ ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ಇಂಗ್ಲಿಷ್ ಅಲ್ಲೇ ತಯಾರಿ ಮಾಡಬೇಕು. ಪ್ರಿಲಿಮ್ಸ್ ಅನ್ನ ಮೇನ್ಸ್ ಕನ್ನಡದಲ್ಲಿ ಬರೀರಿ, ಏನ್ ತಪ್ಪಿಲ್ಲ ಅದರದ್ದು. ಓಕೆ, ಸೊ ಇದು ಮೊದಲನೇದು. ಇನ್ನು ಎಕನಾಮಿಗೆ ಸ್ಟ್ರಿಕ್ಟ್ಲಿ ಕ್ಲಾಸ್ ನೋಟ್ಸ್. ಪಾಂಚಜನ್ಯ ಅಲ್ಲಿ ನೀವು ಜಾಯಿನ್ ಆಗಿದ್ರೆ ಸುಮಾರು 289 ಪುಟದೇನೋ ಶಾರ್ಟ್ ನೋಟ್ಸ್ ಸಿಗುತ್ತೆ ನಿಮ್ಗೆ ಅದ್ರದ್ದು. ಇಲ್ಲ ಕನ್ನಡದವರು ನೀವು ಕ್ಲಾಸ್ ನೋಟ್ಸ್ ಏನ್ ಕೊಟ್ಟಿರ್ತಾರಲ್ಲ, ನಿಮಗೆ ಕ್ಲಾಸ್ ಟೀಚ್ ಮಾಡಿರ್ತಾರೆ ಅದು. ಇದಕ್ಕೆ ಯಾವುದೇ ಬುಕ್ ಅನ್ನು ನಾನು ರೆಕಮೆಂಡ್ ಮಾಡಲ್ಲ. ನಮ್ ಕ್ಲಾಸಸ್ ತುಂಬಾ ಚೆನ್ನಾಗಿದೆ ಅದಕ್ಕೆ, ನಿಮಗ್ ಬಿಟ್ಟಿರೋ ವಿಚಾರ. ಜಿಯೋಗ್ರಫಿಗೆ ಮುಚ್ಕೊಂಡು NCERT ನ ಫಾಲೋ ಮಾಡಬಹುದು. ಇಂಗ್ಲಿಷ್ ಕನ್ನಡ ಎರಡೂ ಚೆನ್ನಾಗಿದೆ. NCERT ಇಸ್ ಬೆಸ್ಟ್ ಜಿಯೋಗ್ರಫಿಗೋಸ್ಕರ. ಬಿಗಿನರ್ಸ್ಗೆ ಇಷ್ಟು ಬೇಸಿಕ್ ಆದ್ರೂ ನಿಮ್ಗೆ ಇರ್ಬೇಕು. ಈಗ ಇಲ್ಲ ಸರ್ ನಾನು ಅದಕ್ಕಿಂತ ಜಾಸ್ತಿ ಓದಿದ್ದೀನಿ ಅಂದ್ರೆ ಓದಿ, ಒಳ್ಳೆ ಚೆನ್ನಾಗಿ ಪುಸ್ತಕಗಳು, ರಂಗನಾಥ್ ಸರ್ ಪುಸ್ತಕ ಎಲ್ಲ ತುಂಬಾ ಚೆನ್ನಾಗಿದ್ರೆ ಓದ್ಕೊಳ್ಬಹುದು, ಏನ್ ತಕರಾಗಲ್ಲ. ಬಿಗಿನರ್ಸ್ಗೆ NCERT ಇಸ್ ಕಂಫರ್ಟೇಬಲ್. ಎನ್ವೈರನ್ಮೆಂಟ್ಗೆ ಶಂಕರ್ IAS ನವರ ಪುಸ್ತಕ ಅಥವಾ PMF IAS ನ ಪುಸ್ತಕ. ಇನ್ನು ಕನ್ನಡ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಅರಿವು ಇವ್ರದ್ದು IRS ಇದಾರಲ್ಲ ಭೈರಪ್ಪ ಸರ್ ಅವ್ರದ್ದು ಪರಿಸರ ಅಧ್ಯಯನ ಅನ್ನುವಂತ ಪುಸ್ತಕ ಇದೆ, ತುಂಬಾ ಚೆನ್ನಾಗಿದೆ. ಅದು ಸೋರ್ಸ್ ನಿಮಗೆ ಕನ್ನಡದವರಿಗೆ. ಬ್ರಾಕೆಟ್ ಅಲ್ಲಿ ಇಂಗ್ಲಿಷ್ ಪದಗಳನ್ನು ಕೊಟ್ಟಿರ್ತಾರಲ್ಲ ಅವನು ನೋಡ್ಕೊಳ್ಬೇಕು ಚೆನ್ನಾಗಿ. ಓಕೆ, ಯಾಕಂದ್ರೆ ಅಲ್ಲಿ ಒಂದೊಂದ್ಸರಿ KPSC ನಲ್ಲಿ ಕನ್ನಡ ಪದ ಕೊಡಲ್ಲ, ಅವರು ತಪ್ಪು ಕೊಟ್ಬಿಡ್ತಾರೆ. ನಾವೇನ್ ಮಾಡಿದೀವಿ ಹಾಗಾದ್ರೆ, ನಾವು ಶಂಕರ್ IAS ಶಾರ್ಟ್ ನೋಟ್ಸ್ ಮಾಡಿ ಟೀಚ್ ಮಾಡಿದೀವಿ ಕ್ಲಾಸ್ ಅಲ್ಲಿ. ಶಂಕರ್ IAS ಬುಕ್ ಒಂದು 600 ಪುಟ ಇದೆ, ನಮ್ ಶಾರ್ಟ್ ನೋಟ್ಸ್ 120 ಪುಟ ಇದೆ, ಮುಗೀತು ಅಷ್ಟೇ. ಉಳಿದಿರೋದೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗುತ್ತೆ. ಪ್ರತಿ ತಿಂಗಳು 20 ಪುಟ ಕರೆಂಟ್ ಅಫೇರ್ಸ್ ಬರುತ್ತೆ ಎನ್ವೈರ್ಮೆಂಟ್ ಇದು. ಒಂದು 10 ತಿಂಗಳು ವಿಷನ್ ಮ್ಯಾಗಝಿನ್ ಓದಿದ್ರೆ 200 ಪುಟ, ಅದು 120 ಪುಟ ಇದು, 300 ಪೇಜ್ ಕಂಟೆಂಟ್ ಫುಲ್ ಸಾಕು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಗೆ. ಓಕೆ, ಮೇನ್ಸ್ ಮತ್ ಸೋರ್ಸ್ ಬೇರೆ ಇರುತ್ತೆ, ಅದಿರ್ಲಿ. ಹಿಸ್ಟ್ರಿಗೆ ಬುಕ್ ಸ್ಪೆಕ್ಟ್ರಮ್, ಆಧುನಿಕ ಭಾರತದ ಇತಿಹಾಸಕ್ಕೆ ಒಂದು ಅತ್ಯುತ್ತಮ ಪುಸ್ತಕ ಸ್ಪೆಕ್ಟ್ರಮ್. 136 ಪುಟದ ನೋಟ್ಸ್ ಇದೆ ನಾವು ಟೀಚ್ ಮಾಡಿರೋದು. ಕನ್ನಡದಲ್ಲಿ ನೀವು ನಮ್ಮ ಹೈಸ್ಕೂಲ್ ಪುಸ್ತಕನ ಓದ್ಕೊಳ್ಬಹುದು, ಅಥವಾ ನಿಮ್ಗೆ ಯಾವ್ದು ಇಷ್ಟ ಪುಸ್ತಕ ಅದನ್ನ ಓದ್ಬಹುದು. ಕನ್ನಡದಲ್ಲಿ ಕೆಲವೊಂದು ಬುಕ್ಸ್ ತುಂಬಾ ಡೀಟೇಲ್ ಆಗಿದೆ, ಕೆಲವೊಂದು ತುಂಬಾ ಶಾರ್ಟ್ ಆಗಿವೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಯಾರಾದ್ರೂ ಇತಿಹಾಸ ಬೋಧಕರಿದ್ರೆ ಅವ್ರನ್ನ ಕೇಳಿ, ನಾನಿಲ್ಲಿ ಮಾಹಿತಿ ಕೊಡೋದು ತಪ್ಪಾಗುತ್ತೆ, ಗೊತ್ತಿರೋದು ಮಾತ್ರ ನಾನು ಹೇಳ್ತೀನಿ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೂ ಕೂಡ ಕ್ಲಾಸ್ ನೋಟ್ಸ್ KS ಲೆವೆಲ್ಗೆ ನಮ್ಮ ಪಾಂಚಜನ್ಯ ನೋಟ್ಸ್ ತುಂಬಾ ಚೆನ್ನಾಗಿದೆ. ಈ ವರ್ಷ ಟೀಚ್ ಮಾಡಿದ್ದೆ ಜನವರಿಯಲ್ಲಿ, ತುಂಬಾ ಚೆನ್ನಾಗಿದೆ. 150 ಪುಟದ ನೋಟ್ಸ್ ಇದೆ.
ಓಕೆ, ಇದಕ್ಕೆ ಯಾವ ದೊಡ್ಡ 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 ದಪ್ಪ 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 ಬುಕ್ಸ್ ಎಲ್ಲ ಹಿಡ್ಕೊಂಡು ಕೂತ್ಕೊಳ್ಬಾರ್ದು. ಅವರು ಟ್ರೆಂಡಿಂಗ್ ಮೇಲೆ ಕೇಳ್ತಾರೆ ಪ್ರಶ್ನೆಗಳನ್ನ, ಹಳೆಯದಲ್ಲ. ನೀವು 400-500 ಪೇಜ್ ಬುಕ್ ಓದಿದ್ರೆ ಯೂಸ್ ಆಗಲ್ಲ. ಓಕೆ, ಮೆಂಟಲ್ ಎಬಿಲಿಗೆ ಸ್ಟ್ರಿಕ್ಟ್ಲಿ ಕ್ಲಾಸ್ ಜಾಯಿನ್ ಆಗಿ ನೀವು ಜಾಯಿನ್ ಆಗಿರ್ಲಿಲ್ಲ ಅಂದ್ರೆ, ಇಲ್ಲ ಜಾಯಿನ್ ಆಗಿದೆ ಸರ್ ನಾನು ಹಿಂದೆ, ನನಗೊಂದು ಕ್ಲಾರಿಟಿ ಇದೆ, ನಾನು ಓದ್ತೀನಿ, ನಾನು ತಯಾರಿ ಮಾಡ್ತೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸ್ಟ್ರಾಟಜಿ ವಿಡಿಯೋಗಳು ಇರುತ್ತೆ, ಯಾರು ಸರ್ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ಸ್ಟಡಿ ಮಾಡ್ಕೊಳ್ಬಹುದು. ಇಷ್ಟು ಒಂದು ಬೇಸಿಕ್ ಐಡಿಯಾ ನೆನ್ಪಿಟ್ಕೊಡ್ರಿ. ಸೊ ಈ 6 ಸಬ್ಜೆಕ್ಟ್ ಗಳಿಂದ ನಿಮಗೆ 190 ಪ್ರಶ್ನೆ ಪ್ಲಸ್ ಈ ಸಿಸ್ಯಾಟ್ ನಿಂದ 30 ಪ್ರಶ್ನೆ. ಓಕೆ, ಸೊ ಇವಿಷ್ಟು 90 ಪ್ಲಸ್ 30 120 ಆಗತ್ತೆ, ಪ್ಲಸ್ ಕರೆಂಟ್ ಅಫೇರ್ಸ್ 80, ಟೋಟಲ್ 200 ಪ್ರಶ್ನೆಗಳು ಆಗತ್ತೆ. ಇಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ಸ್ವಲ್ಪ ಲೆಕ್ಕ ತಪ್ಪಿದೆ, ಇದು ಮುಂದಕ್ಕೆ ನೋಡೋಣ. ಸರಿ, ಹಾಗಾದ್ರೆ ನಿಮ್ಮ ತಯಾರಿ ಸ್ಟ್ರಾಟಜಿ ಯಾವ ತರ ಇರ್ಬೇಕಪ್ಪ, ಏನೇನ್ ಮಾಡ್ಕೊಂಡು ಹೋಗ್ಬೇಕು, ನೀವು ಏನ್ ಮಾಡಬಾರ್ದು ಅದನ್ನ ನಾನು ಇಲ್ಲಿ ಹೇಳ್ತೀನಿ. 5 ಸ್ಟೆಪ್ ಸ್ಟಡಿ ಇರ್ಬೇಕು ನಿಮ್ದು. 5 ಹಂತಗಳಲ್ಲಿ ಹೋಗ್ಬೇಕು. ಹೇಗೆ ಹೋಗ್ಬೇಕು, ಏನೇನ್ ಹೋಗ್ಬೇಕು ಹೇಳ್ತೀನಿ ನಾನು ನಿಮಗೆ. ನೋಡಿ, ಸ್ಟ್ಯಾಟಿಕ್ ಪ್ರಿಪರೇಷನ್ ಮಾಡುವಾಗ ನಮಗೆ ಅದರಿಂದ 120 ಕ್ವಶನ್ಗಳು ಬರೋದಿದೆ, ಸಿಸ್ಯಾಟ್ ಸೇರಿಸಿದ್ರೆ. ಸೊ ಹಾಗಾಗಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ ಇರಬೇಕು, ಸ್ಟ್ಯಾಟಿಕ್ ಕಡೆಗೆ ಇರಬೇಕು. ಯಾಕಂದ್ರೆ ಗೊತ್ತಿರತ್ತೆ ನಮಗೆ ಇಂತಿಷ್ಟು ಸಿಲೆಬಸ್ ಅಂತ ಹೇಳಿ, ಮೊದಲೇ ನಾವು ಇದಕ್ಕೆ ಫೋಕಸ್ ಮಾಡ್ಬೇಕು. ಅಂದ್ರೆ ಪ್ರತಿದಿನ ನಿಮ್ ಏನೇನ್ ಇರ್ಬೇಕು, ನಿಮ್ಮ ಒಂದು ದಿನದ ರೊಟೀನ್ ಅಲ್ಲಿ ಇವು 5 ಅಂಶ ಇರಬೇಕು. ನಾನೀಗ ಹೇಳ್ತಾ ಇರೋದು ಅರ್ಥ ಮಾಡ್ಕೊಡ್ರಿ, ಈ 5 ಅಂಶ ನಿಮ್ಗೆ ಇರಬೇಕು. ಎರಡನೇದು ಕರೆಂಟ್ ಅಫೇರ್ಸ್ ಕಂಪಲ್ಸರಿ. ಇದು IAS ತರ ಅಲ್ಲ, ಇದು KS ಎಕ್ಸಾಮ್ ಇದೆ. ಕರೆಂಟ್ ಅಫೇರ್ಸ್ ಇಂದ 80 ಪ್ರಶ್ನೆಗಳು ಬರೋದಿದೆ, ಹಾಗಾಗಿ ತುಂಬಾ ಮುಖ್ಯ ಆಗುತ್ತೆ. ಇದನ್ನು ಕೂಡ ನೀವು ಓದ್ಬೇಕಾಗತ್ತೆ. ನ್ಯಾಷನಲ್ ಮತ್ತೆ ಕರ್ನಾಟಕ ಎಕ್ಸಾಮ್, ಕರ್ನಾಟಕ ಸ್ಟೇಟ್ ಲೆವೆಲ್ ಕೂಡ ಓದ್ಕೊಳ್ಬೇಕು. ಏನ್ ಓದೋದು, ಏನ್ ಓದಬಾರ್ದು ಅದನ್ನ ಹೇಳ್ತೀನಿ ಮುಂದೆ. ಇನ್ನು ಮೂರನೇದು, ಏನ್ ಹಿಂದಿನ ದಿನ ಓದಿರ್ತಿರಲ್ಲ, ಉದಾಹರಣೆಗೆ ಹೇಳಿದೆ ನಿಮಗೆ, ಪಾಲಿಟಿ 10 ಪೇಜ್ ಓದಿದ್ರೆ ಅದನ್ನ ರಿವಿಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ವಿದೌಟ್ ರಿವಿಷನ್ ಮುಂದಕ್ಕೆ ಹೋಗೋದಾಗಿಲ್ಲ. ಈಗ ಕರೆಂಟ್ ಅಫೇರ್ಸ್ ನಿನ್ನೆ ಒಂದು 5 ಪುಟ ಓದಿದ್ರೆ ಅದು ಇವತ್ತು ರಿವಿಷನ್ ಆಗ್ಬೇಕು. 5 ನಿಮಿಷದಲ್ಲಿ ಅಟ್ಲೀಸ್ಟ್ ನೀವು ಒಂದ್ಸಾರಿ ಬೆರಳಾಡ್ಸಿ, ಒಂದ್ಸಾರಿ ಕಣ್ಣಾಡ್ಸಿ, ಅದು ಗೊತ್ತಾಗ್ಬೇಕು. ಓಕೆ, ಇಲ್ಲಿ ಹೇಳಿದ್ ನೋಡಿ, ಉದಾಹರಣೆಗೆ ಇಫ್ ಯು ರೀಡ್ 6 ಪೇಜ್ ಟುಡೇ, ಯು ಹ್ಯಾವ್ ಟು ರಿವೈಸ್ ದೀಸ್ 6 ಪೇಜಸ್ ಟುಮಾರೋ. ಅದನ್ನ ಮಾಡಿನೇ ಮುಂದಕ್ಕೆ ಹೋಗ್ಬೇಕು. ನೀವು 3 ಅವರ್ ಓದ್ತೀರಿ ಅನ್ಕೊಳ್ಳೋ ಒಂದು ಸಬ್ಜೆಕ್ಟ್, ನಾಳೆ ಮಾರನೇ ದಿನ 10 ನಿಮಿಷ, ಮೊದಲ 10 ನಿಮಿಷ ರಿವಿಷನ್ಗೋಸ್ಕರನೇ ಮೀಸಲಿಡಬೇಕು. ಗೊತ್ತಿರಲಿ. ಓಕೆ, ರಿವಿಷನ್ ಇದನ್ನ ಮಾಡದೆ ಮುಂದಕ್ಕೆ ಹೋಗ್ಬೇಡ್ರಿಪ್ಪ ದಯವಿಟ್ಟು. ಇದು ಬೇಕೇ ಬೇಕು, ಇದಿಲ್ಲದೆ ನೀವೇನು ಮಾಡೋಕ್ ಆಗಲ್ಲ. ಇದಾದ್ಮೇಲೆ ಡೈಲಿ PYQ ಕಂಪಲ್ಸರಿ. ಇದನ್ನ ಮತ್ತೆ ಸ್ಕಿಪ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಇಲ್ಲಿ ನಿಮಗೆ 2 ಬಹಳಷ್ಟು ಬೆನಿಫಿಟ್ಸ್ ಇದೆ. ಮೊದಲನೇದು, UPSC ಮತ್ತು KPSC ಯಾವ ಟಾಪಿಕ್ ಗಳ ಮೇಲೆ ಒತ್ತು ಕೊಡುತ್ತೆ ಅನ್ನೋದು ಗೊತ್ತಾಗತ್ತೆ. ಎರಡನೇದು, ನೀವೇನ್ ಓದ್ತಾ ಇದೀರಲ್ವಾ ಅದು ನೆನಪು ಉಳಿತಾ ಇದೆಯೋ ಅನ್ನೋದು ಗೊತ್ತಾಗತ್ತೆ. ಆ ಮೂರನೇ ಪಾಯಿಂಟ್ ಏನಂದ್ರೆ, ನೀವು ಕ್ವಶನ್ ಆನ್ಸರ್ ರೀತಿಯಲ್ಲಿ ಓದೋದ್ರಿಂದ ಇಲ್ಲಿ ಓದಿದಂತ ಟಾಪಿಕ್, ಇಲ್ಲಿ ರಿವೈಸ್ ಮಾಡಿದಂತ ಟಾಪಿಕ್ ನಿಮಗೆ ನೆನಪು ಉಳಿಯುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಗುತ್ತೆ, ಹೈ ಯೀಲ್ಡಿಂಗ್ ಟಾಪಿಕ್ ಗಳು ಗೊತ್ತಾಗುತ್ತೆ, ನಿಮ್ಮ ಅಕ್ಯುರಸಿ ಕೂಡ ಇಂಪ್ರೂವ್ ಆಗುತ್ತೆ. ಕ್ವಶನ್ ಓದೋದು, ಆನ್ಸರ್ ಗೆಸ್ ಮಾಡೋದು. ಪ್ರತಿದಿನ 20 ರಿಂದ 25 ಕ್ವಶನ್ಸ್ ಮಾಡ್ರಿ. ಸಬ್ಜೆಕ್ಟ್ ಸೆಕ್ಷನ್ ವೈಸ್ ಪೇಪರ್ ಸಿಗುತ್ತೆ ನಿಮಗೆ, UPSC ಮತ್ತೆ KPSC ಇದು ಸೆಕ್ಷನ್ ವೈಸ್ ಸೆಗ್ರಿಗೇಟೆಡ್, ಟಾಪಿಕ್ ವೈಸ್, ಪಾಲಿಟಿದು, ಎಕನಾಮಿದು, ಜಿಯೋಗ್ರಫಿ ಅಂತ ಸೆಪರೇಟ್ ಬುಕ್ಸ್ ಸಿಗುತ್ತೆ. ಕೇಳ್ರಿ, ಬುಕ್ ಸ್ಟಾಲ್ ಗಳಿಗೆ ಹೋಗ್ರಿ, ಕೇಳ್ರಿ, ಕೊಡ್ತಾರೆ ನಿಮಗೆ. ಓಕೆ, ಇದು 4ನೇದು. ಇನ್ನು 5ನೇದು ಮಾಕ್ ಟೆಸ್ಟ್. ಇದು ಆರಂಭದಲ್ಲಿ ಬೇಡ, ಬರ್ತಾ ಬರ್ತಾ ಜಾಯಿನ್ ಆಗೋಕ್ ಬರುತ್ತೆ. 1 ತಿಂಗಳು ಹೋಗ್ಲಿ, 1 ತಿಂಗಳು ಹೋದ್ಮೇಲೆ ನೀವು ಜಾಯಿನ್ ಆಗೋಕ್ ಬರುತ್ತೆ. ಬೇರೆ ಬೇರೆ ಕಡೆ ಎಲ್ಲ ನಡೆಸ್ತಾರೆ, ಒಳ್ಳೆ ಒಳ್ಳೆ ಸಂಸ್ಥೆಗಳಿದೆ ಕರ್ನಾಟಕದಲ್ಲಿ. ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ, ಎಲ್ಲಿ ಕಡಿಮೆ ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ, ಎಲ್ಲಿ ಸರಿಯಾಗಿ ಗೈಡೆನ್ಸ್ ಸಿಗುತ್ತೆ ನಿಮಗೆ, ಅಲ್ಲಿ ನೀವು ಜಾಯಿನ್ ಆಗಿ ಬರೀಬಹುದು. ಜಸ್ಟ್ ನಿಮ್ಮ ಟೈಮ್ ಮೇಂಟೆನೆನ್ಸ್ಗೆ, ನೀವು ಟೈಮ್ ಮ್ಯಾನೇಜ್ ಮಾಡ್ತಿರೋ ಇಲ್ವೋ ಅಂತ ಕಂಡು ಹಿಡ್ಕೊಳ್ಳೋಕೆ ಜಾಯಿನ್ ಆಗ್ಬೇಕಾಗುತ್ತೆ. ನಮ್ಮ ಬಳಿ 5 ಜನ ಬಳಿ ಈ ಟೆಸ್ಟ್ ಸೀರೀಸ್ ಇರಲ್ಲ. KPSC ಇದು, UPSC ಮಾತ್ರ ಕಂಡಕ್ಟ್ ಮಾಡ್ತೀವಿ. ನೀವು ಬೇರೆ ಕಡೆ ಜಾಯಿನ್ ಆಗ್ಬೇಕು. ಓಕೆ, ಸರಿ. ಹಾಗಾದ್ರೆ ಈ ರೊಟೀನ್ ಅನ್ನ ಮೇಂಟೈನ್ ಮಾಡೋಕೆ ನಿಮಗೆ 2 ಸೋರ್ಸ್ ಬೇಕಾಗತ್ತೆ. ಅವೆರಡು ಸೋರ್ಸ್ 5 ಜನ IAS. ನಾನು ಸುಮ್ನೆ ನೀವು ನಮ್ಮ ಬಳಿ ಎಲ್ಲ ಖರೀದಿ ಮಾಡ್ರಿ ಅಂತ ಹೇಳಲ್ಲ, ಬಟ್ ಯಾವ್ದನ್ನ ಖರೀದಿ ಮಾಡಬೇಕು ಅಂತ ಹೇಳ್ತೀನಿ. ಇವೆರಡು ನೀವು ಕಂಪಲ್ಸರಿ ಖರೀದಿ ಮಾಡಬೇಕು. ಯಾಕೆ, ಏನು ಅಂತ ಹೇಳ್ತೀನಿ. ಮೊದಲೇದು, ನಿಮ್ದು ಡೈಲಿ ಒಂದು ಶೆಡ್ಯೂಲ್ ಇರಬೇಕು. ಆ ಶೆಡ್ಯೂಲ್ ಮಾಡೋಕೆ ಈ ಡೈಲಿ ಪ್ಲಾನರ್ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಿಮ್ಮ ಗೋಲ್ಗಳಿರ್ಬೇಕು, ಟು ಡೂ ಲಿಸ್ಟ್ ಇರಬೇಕು, ಹ್ಯಾಬಿಟ್ ಟ್ರ್ಯಾಕರ್ ಇರಬೇಕು, ಡೈಲಿ ಸೆಲ್ಫ್ ಅಸೆಸ್ಮೆಂಟ್ ಮಾಡಬೇಕು. ಈ ಬುಕ್ ಪ್ಲಾನರ್ ಹೇಗಿದೆ ಅಂತ ಅಂದ್ರೆ, ಈ ತರ ಬುಕ್ ಅಲ್ಲಿ ನಾವು ನಿಮಗೆ 3 ಟಾರ್ಗೆಟ್ ಕೊಟ್ಟಿದೀವಿ, ಹ್ಯಾಬಿಟ್ಸ್ ಕೊಟ್ಟಿದೀವಿ, ಜೊತೆಗೆ ಒಂದು ಬಾಕ್ಸ್ ಕೊಟ್ಟಿದೀವಿ. ಇಲ್ಲಿ ನಿಮಗೆ ಹ್ಯಾಬಿಟ್ಸ್ ಬರೆಯೋಕ್ ಜಾಗ ಬಿಟ್ಟಿದೀವಿ. ಸೊ ನಿಮ್ಮ ಮೊದಲ 3 ಗುರಿಗಳೇನು? ಸ್ಟ್ಯಾಟಿಕ್ ಕವರ್ ಮಾಡೋದು ಅವತ್ತಿನ ಸಬ್ಜೆಕ್ಟ್. ಎರಡನೇ, ನೀವು ಕರೆಂಟ್ ಅಫೇರ್ಸ್ ಓದೋದು. 3ನೇ ಅಂಶ ಏನು? PYQ. ಹೌದಲ್ಲ? ಬರೀರಿ 3 ಟಾರ್ಗೆಟ್ಸ್, ಟಿಕ್ ಮಾರ್ಕ್ ಮಾಡ್ರಿ ರೀಚ್ ಆದ ತಕ್ಷಣ. ಆಮೇಲೆ ಈ ಬಾಕ್ಸ್ ಅಲ್ಲಿ ಅವತ್ತು ನಿಮ್ಮ ಸ್ಟಡಿ ಹೇಗಿತ್ತು, ಏನೇನ್ ಮಾಡಬೇಕಾಗಿತ್ತು. 100 ದಿನ ಇದೇ ತರ ಈ ಡೈಲಿ ಪ್ಲಾನರ್ ನ ಬರೆದ್ರೆ ನಿಮ್ಗೆ ಏನಾಗುತ್ತೆ ನೀವೇ ಥಿಂಕ್ ಮಾಡಿ. ಈ ತರ ಶಿಸ್ತುಬದ್ಧವಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಡೈಲಿ ಪ್ಲಾನರ್ ಇದ್ರೆ ನಿಮಗೆ 360 ಪುಟಗಳ ಪುಸ್ತಕ ಇದೆ, 100 ದಿನ ಯೂಸ್ ಮಾಡ್ಕೊಡ್ರಿ ಈ ಪುಸ್ತಕವನ್ನ. ಇಲ್ಲ ಮುಂದಿನ ವರ್ಷ ಬರೆಯೋರಿದ್ರೆ ಅವರು ಕೂಡ ಇದನ್ನ ನೀವು ಯೂಸ್ ಮಾಡೋಕ್ ಸ್ಟಾರ್ಟ್ ಮಾಡ್ಬೇಕು.
ಓಕೆ, ಇದೊಂದು. ಇನ್ನೊಂದು, ನೀವು ಏನು KPSC ತಯಾರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಒಂದ್ಸಾರಿ ಟಯರ್ಡ್ ಆಗುತ್ತೆ, ಒಂದೊಂದ್ಸಾರಿ ಏನ್ ಮಾಡಿ ಏನಿದೆ ಬಿಡು ಅಂತ. ಹಾಗಾಗಿ ನಾನು ಇನ್ನೊಂದು ಬುಕ್ ರೆಕಮೆಂಡ್ ಮಾಡ್ತಾ ಇದ್ದೀನಿ ನಿಮಗೆ, ನಮ್ಮ ಪಾಂಚಜನ್ಯ IAS ಪ್ರಬಂಧ ನಿಧಿ ಅನ್ನುವಂತ ಪುಸ್ತಕ. ಈ ಡೈಲಿ ಪ್ಲಾನರ್ ನೀವು ನಮ್ಮ ಬಳಿನೇ ಖರೀದಿ ಮಾಡಿ. ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ, ಕಮೆಂಟ್ ಸೆಕ್ಷನ್ ಕೂಡ ಲಿಂಕ್ ಹಾಕಿರ್ತೀವಿ, ಅಲ್ಲಿಂದ ಖರೀದಿ ಮಾಡಬಹುದು. ಈ ಪ್ರಬಂಧ ನಿಧಿ ನಮ್ಮ ಬಳಿ ಇರಲ್ಲ, ಈ ಬುಕ್ ಸ್ಟಾಲ್ ಗಳಲ್ಲಿ ನೀವು ಖರೀದಿ ಮಾಡ್ಬೇಕು. ನಿಮ್ಮ ಹತ್ತಿರದ ಬುಕ್ ಸ್ಟಾಲ್ ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ KPSC ವಾಣಿ ಅನ್ನುವಂತ ಒಂದು ವೆಬ್ಸೈಟ್ ಇದೆ. ಸೊ KPSC ವಾಣಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಸ್ವಪ್ನ ಬುಕ್ ಸ್ಟಾಲ್ ಗಳಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಮತ್ತೆ ಧಾರವಾಡದಲ್ಲಿ ಎಲ್ಲ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಎಲ್ಲಾ ಬುಕ್ ಸ್ಟಾಲ್ ಗಳಲ್ಲಿ ಸಿಗುತ್ತೆ. ಒಂದ್ಸಾರಿ ಕೇಳಿ. ಇದ್ಯಾಕ್ ಸರ್ ನೀವ್ ಇದನ್ನ ಯಾಕೆ ಹೇಳ್ತಾ ಇದ್ರಿ, ಪ್ರಬಂಧ ನಿಧಿ ಇರೋದು ಮೇನ್ಸ್ಗೆ, ಬಟ್ ಈಗ ಯಾಕೆ ಇದನ್ನ ಹೇಳ್ತಾ ಇದೀರಿ? ನೋಡಿ, ಈ ಪ್ರಬಂಧ ನಿಧಿ ಪುಸ್ತಕ 400 ಪುಟ ಇದೆ. ಓಕೆ, ನಿಮ್ಮ ಮೇನ್ಸ್ ಎಕ್ಸಾಮ್ ನಡೆಯೋದು ಫೆಬ್ರವರಿ ತಿಂಗಳಲ್ಲಿ, ಅಂದ್ರೆ ನಮ್ಗೆ ಸುಮಾರು ಒಂದು 200 ದಿನಗಳ ಟೈಮ್ ಇದೆ. ಒಂದು 200 ದಿನಗಳ ಟೈಮ್ ಇದೆ. ಜೊತೆಗೆ ಈ ಪ್ರಬಂಧ ನಿಧಿ ಏನಿದೆಯಲ್ಲ, ಈ ಪುಸ್ತಕದಲ್ಲಿ ಪಾಲಿಟಿ, ಎಕನಾಮಿ, ಎನ್ವೈರ್ಮೆಂಟ್, ಜಿಯೋಗ್ರಫಿ, ಎವ್ರಿಥಿಂಗ್, ಎಲ್ಲಾ ಸಬ್ಜೆಕ್ಟ್ ಗಳ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸೇರಿಸಿ, ಎಥಿಕ್ಸ್ ಸೇರಿಸಿ, ಎಲ್ಲಾ ಸಬ್ಜೆಕ್ಟ್ ಗಳ ಅಂಶಗಳು ಇದರಲ್ಲಿ ಸೇರಿವೆ. ರಾತ್ರಿ ಮಲೋಕ್ಕಿಂತ ಮುಂಚೆ ಬಹಳ ಇಲ್ಲಿ 2 ಪೇಜ್ ಎಷ್ಟು 2 ಪೇಜ್ ಅಂದ್ರೆ ಎಷ್ಟಿದೆ ಗೊತ್ತಾ ಇದರಲ್ಲಿ? ಜಸ್ಟ್ 400 ವರ್ಡ್ಸ್. 400 ವರ್ಡ್ಸ್ ಓದೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ? ತುಂಬಾ ಡೀಪ್ ಆಗಿ ಓದಿದ್ರು ಮ್ಯಾಕ್ಸಿಮಮ್ 10 ನಿಮಿಷ. ಸೊ 10 ನಿಮಿಷ ನೀವು ಈ ಬುಕ್ ಮೇಲೆ ಸ್ಪೆಂಡ್ ಮಾಡಬೇಕು. ಮೊದಲನೇದು, ನಿಮ್ದು ಬ್ರೈನ್ ಫ್ರೆಶ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಇದರಿಂದ. ಓಕೆ, ಎರಡನೇದು, ನಿಮಗೆ ಗೊತ್ತಿಲ್ಲದೆ ಎಸ್ಸೆ ಕಂಟೆಂಟ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಇದೊಂದು, ಇವೆರಡೇ ನಾನು ನಿಮಗೆ ಖರೀದಿ ಮಾಡೋಕೆ ಹೇಳೋದು. ಡೈಲಿ ಪ್ಲಾನರ್ ನ ಬೆಲೆ ಸುಮಾರು 349, 359 ಇದೆ. ಪ್ರಬಂಧ ನಿಧಿ MRP 390 ಇದೆ. ಬುಕ್ ಸ್ಟಾಲ್ ಗಳಲ್ಲಿ ಏನ್ ಡಿಸ್ಕೌಂಟ್ ಇರುತ್ತೆ ನಿಮ್ಗೆ ಅದು ಸಿಗುತ್ತೆ. ಇವೆರಡನ್ನ ನೀವು ಖರೀದಿ ಮಾಡಿ. ಉಳಿದಿರೋದು ನಮ್ಮ ಬಳಿ ಸದ್ಯಕ್ಕೆ ಯಾವುದು ಜಾಯಿನ್ ಆಗೋಗುತ್ತೆ ಇರಲ್ಲ, KPSC ಸಂಬಂಧಪಟ್ಟ ಹಾಗೆ ಗೊತ್ತಿರಲಿ. ಇನ್ನು ಎಕ್ಸ್ಟ್ರಾ ಏನೇನು ಓದ್ಬೇಕು ಸರ್ ನಾವು? UPSC ಓದಿರೋರು KS ಏನೇನು ಓದ್ಬೇಕಾಗತ್ತೆ ಎಕ್ಸ್ಟ್ರಾ? ಇಲ್ಲಿ ಹೇಳ್ತೀನಿ ನೋಡಿ. ಕರ್ನಾಟಕ ಹಿಸ್ಟ್ರಿ ಎಕ್ಸ್ಟ್ರಾ ಓದ್ಬೇಕಾಗತ್ತೆ, ಕರ್ನಾಟಕ ಜಿಯೋಗ್ರಫಿ ಎಕ್ಸ್ಟ್ರಾ ಓದ್ಬೇಕು, ಕರ್ನಾಟಕ ಕರೆಂಟ್ ಅಫೇರ್ಸ್ ಎಕ್ಸ್ಟ್ರಾ ಓದ್ಬೇಕು, ಕರ್ನಾಟಕ ಬಜೆಟ್, ಕರ್ನಾಟಕ ಎಕನಾಮಿಕ್ ಸರ್ವೆ, ರೂರಲ್ ಡೆವಲಪ್ಮೆಂಟ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸರ್ ಇದನ್ನ ಎಲ್ಲಿಂದ ಸೋರ್ಸ್ ತಗೊಳ್ಳೋದು ಸರ್, ನಾವು ಎಲ್ಲಿಂದ ತರೋಣ? ನೋಡಿ, ಮೊದಲು 1 ತಿಂಗಳು ಸ್ಟಾರ್ಟ್ ಮಾಡಿ, ಇದನ್ನ ಸ್ಟಾರ್ಟ್ ಮಾಡಿ. ನಾನು ಹುಡುಕ್ತೀನಿ, ಐ ವಿಲ್ ಹೆಲ್ಪ್ ಯು. ಮತ್ತೆ ನಿಮ್ಮ ಸ್ನೇಹಿತರು ಕೋಚಿಂಗ್ ಜಾಯ್ನ್ ಆಗಿರ್ತಾರೆ ಯಾರಾದ್ರೂ, ಅವ್ರ ಬಳಿ ನೋಟ್ಸ್ ಗಳು ಇರುತ್ತೆ, ಅವಾಗ ಅದನ್ನ ಓದ್ಕೊಳ್ಬಹುದು. ಓಕೆ, ಸೊ 1 ತಿಂಗಳು, ಒಂದು 30 ದಿನ ಟೈಮ್ ಕೊಡಿ. ನಾವೆಲ್ಲಾದ್ರೂ ನಿಮ್ಗೆ ಸೋರ್ಸ್ ಗಳನ್ನ ಹುಡುಕಿ ಕೊಡ್ತೀವಿ. ಇದ್ರದ್ದು ಏನಂತ ಡಿಫಿಕಲ್ಟಿ ಇರಲ್ಲ, ಸಿಗುತ್ತೆ. ಅಥವಾ ಇದರದೇ ಸೆಪರೇಟ್ ಕೋರ್ಸ್ ಗಳನ್ನು ಕೂಡ ಮಾಡಿರ್ತಾರೆ, ಎಲ್ಲಾದ್ರೂ ಸಿಗುತ್ತೆ, ಡೋಂಟ್ ವರಿ. ಓಕೆ, ಇವಿಷ್ಟು ಎಕ್ಸ್ಟ್ರಾ ಓದ್ಬೇಕಾಗುತ್ತೆ. ಉಳಿದಿರೋದೆಲ್ಲ ಸೇಮ್ ಟು ಸೇಮ್. UPSC ಏನಿರುತ್ತೆ ಅದನ್ನ ಓದ್ಬೇಕು. ಮತ್ತೆ ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ಸ್, ಅವು ತುಂಬಾ ಮುಖ್ಯ. ಸರಿ, ಏನು ಕೋಚಿಂಗ್ ಯಾರು ಜಾಯಿನ್ ಆಗ್ಬೇಕು, ಯಾರು ಜಾಯಿನ್ ಆಗ್ಬಾರ್ದು? ನೋಡಿ, ನೀವು ಈಗ 100 ಡೇಸ್ ಟಾರ್ಗೆಟ್ ಹಾಕೊಂಡಿದ್ರೆ, ನಾನು ಈ 100 ಡೇಸ್ ಅಲ್ಲಿ KS ಎಕ್ಸಾಮ್ನೇ ಬರೆಯೋಣಿದ್ದೀನಿ, ಬೇರೆ ಯಾವ್ದು ನನ್ನ ಟಾರ್ಗೆಟ್ಸ್ ಇಲ್ಲ ಅಂತ ಅಂದ್ರೆ, ಪಾಂಚಜನ್ಯ IAS ಅಲ್ಲಿ ನಿಮ್ಗೋಸ್ಕರ ಅಂತ ಯಾವ್ದು ಕೋರ್ಸ್ ಇಲ್ಲ ಸದ್ಯಕ್ಕೆ. ನಾವು ರನ್ ಮಾಡ್ತಾ ಇರೋದು UPSC ಮಾತ್ರ. ಓಕೆ, ಹಾಗಾಗಿ ಎಲ್ಲಾದ್ರೂ ಕಡಿಮೆ ಬೆಲೆಗೆ ನಿಮಗೆ ಒಳ್ಳೆ ಮಾರ್ಗದರ್ಶನದೊಂದಿಗೆ ಕ್ಲಾಸ್ಗಳು, ನೋಟ್ಸ್ಗಳು, ಟೆಸ್ಟ್ ಸಿರೀಸ್ಗಳು ಸಿಗ್ತಾ ಇದ್ರೆ ಹಿಂದೂ ಮುಂದೆ ನೋಡ್ದೇನೆ ಜಾಯಿನ್ ಆಗಿ, ಏನ್ ತಪ್ಪಿಲ್ಲ. ಈ 100 ದಿನಗಳ ಟಾರ್ಗೆಟ್ ಇದ್ರೆ ನಿಮ್ದು. ಈಗಾಗಲೇ ನಮ್ಮ ಸ್ಟೂಡೆಂಟ್ಸ್ ನಮ್ಮಲ್ಲಿ ಯಾರಾದ್ರೂ ಜಾಯ್ನ್ ಆಗಿರ್ತಿರಲ್ಲ, ಅವ್ರಿಗೆ ನಾವು ಗೈಡ್ ಮಾಡ್ತೀವಿ, ಡೋಂಟ್ ವರಿ. ನಿಮ್ದು ನೀವು ಬೇಕಾದ್ರೆ ನಮ್ಮ ಗ್ರೂಪ್ ಗಳಲ್ಲಿ ಮೆಸೇಜ್ ಹಾಕೊಂಡು ಒಬ್ರಿಗೊಬ್ರು ಗ್ರೂಪ್ ಮಾಡ್ಕೊಂಡು ಸ್ಟಡಿ ಮಾಡಿ, ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ನಿಮಗೆ. ಬಟ್ ಹೊಸಬ್ರು ಯಾರಾದ್ರೂ ಸರ್ ನಾನು ಇದೇ 100 ದಿನದಲ್ಲಿ ಮಾಡಬೇಕಾಗಿದೆ, ನನಗೆ ಏನಾದ್ರು ಗೈಡ್ ಮಾಡಿ ಅಂದ್ರೆ, ನಮ್ಮ ಬಳಿ ಕೋರ್ಸ್ ಇಲ್ಲ ಇದ್ರದ್ದು. ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ, ನಾನು ಇಲ್ಲಿ ಬನ್ರಿ ಜಾಯ್ನ್ ಆಗಿರಿ ಅಂತ ನಿಮ್ಗೆ ಸುಳ್ಳು ಆಶ್ವಾಸನೆಗಳನ್ನ ಕೊಡಲ್ಲ. ಬಟ್ ನೀವು ಮುಂದೆ ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಆಗ್ಲಿರುವಂತ KS ಅಥವಾ UPSC ನೋಟಿಫಿಕೇಶನ್ ಟಾರ್ಗೆಟ್ ಇದ್ರೆ ನಮ್ಮಲ್ಲೇ ಜಾಯ್ನ್ ಆಗ್ರಿ. ವಿ ವಿಲ್ ಕಂಪ್ಲೀಟ್ಲಿ ಗೈಡ್ ಯು. ಲಾಂಗ್ ಟರ್ಮ್ ಪ್ಲಾನ್ ಇದ್ರೆ ಬನ್ರಿ. ನಮಗ್ ಮಿನಿಮಮ್ 1 ವರ್ಷ ಬೇಕು ನಿಮ್ಮನ್ನ ರೆಡಿ ಮಾಡೋಕೆ. 100 ದಿನದಲ್ಲೆಲ್ಲ ರೆಡಿ ಮಾಡೋಕೆ ಆಗಲ್ಲ. ಮಿನಿಮಮ್ 1 ವರ್ಷ ನೀವು ನಮ್ಮ ಬಳಿ ಇದ್ರೆ ಒಂದು ಕ್ಲಾರಿಟಿ ಕೊಡ್ತೀವಿ ನಾವು ನಿಮಗೆ. ಅರ್ಥ ಆಯ್ತಾ? ಸೊ ಇದಿಷ್ಟು. ಯಾರು 100 ದಿನದಲ್ಲಿ ಟಾರ್ಗೆಟ್ ಇದೆ ನೀವು ಜಾಯ್ನ್ ಆಗ್ಬೋದು. ಎಲ್ಲಾದ್ರೂ ಒಳ್ಳೆ ಕೋಚಿಂಗ್ ಸಿಗ್ತಾ ಇದ್ರೆ ಹುಡುಕ್ಬಹುದು, ಮಾಡಬಹುದು. ಮತ್ತೆ ಇನ್ನೂ ಒಂದು ಪಾಯಿಂಟ್, ಇದು ತುಂಬಾ ಮುಖ್ಯ, ನೆನ್ಪಿಟ್ಕೊಡ್ರಿ. ಯು ಶುಡ್ ಪ್ರಿಪೇರ್ ಇನ್ ಇಂಗ್ಲಿಷ್ ಮೀಡಿಯಂ ಫಾರ್ ಪ್ರಿಲಿಮ್ಸ್. ಫಿಲಿಮ್ಸ್ ನ ಇಂಗ್ಲಿಷ್ ಮೀಡಿಯಂ ಅಲ್ಲೇ ತಯಾರಾಗಬೇಕು. ಅದೇ ನಾವು ಪಾಂಚಜನ್ಯ IAS ಅಲ್ಲಿ ಅದೇ ತರ ಟೀಚ್ ಮಾಡ್ತೀವಿ. ಮಾತಾಡುವಾಗ ಕನ್ನಡ ಮಾತಾಡ್ತೀನಿ, ಬಟ್ ನೋಟ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಿಮ್ಗೆಲ್ಲ ಪ್ರಶ್ನೆಗಳು ಅರ್ಥ ಆಗುತ್ತೆ. ಇಂಗ್ಲಿಷ್ ಓದೋಕೆ ಬರ್ದಿರುವಂತ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ, ನಮ್ಮಲ್ಲಿ ಬರಿತಾ ಇದ್ದಾರೆ ಇಂಗ್ಲಿಷ್ ನ ವಾಕ್ಯಗಳನ್ನ ಸ್ವಂತ ಮಾಡ್ತಾ ಇದ್ದಾರೆ. ಇಟ್ ಈಸ್ ಪಾಸಿಬಲ್. ಕಲಿಸ್ತೀವಿ, ಮಾಡ್ತೀವಿ. ನಮ್ ಟಾರ್ಗೆಟ್ ಅದೇ ಇದೆ, ಬೇರೆ ಏನಿಲ್ಲ. ಓಕೆ, ನಾವು ಇದಕ್ಕಂತಾನೆ ಇರೋದು. ಸರಿ, ಹಾಗಾದ್ರೆ ನಿಮ್ದು ಡೈಲಿ ಸ್ಟಡಿ ಪ್ಲಾನ್ ಏನಿರ್ಬೇಕಪ್ಪ? ಪ್ಲಾನ್ ನಿಮ್ದು ಏನ್ ಮಾಡ್ಕೊಂಡು ಏನೇನನ್ನ ಓದ್ಬೇಕು ನೀವು. ನಾನು 2 ವಿಭಾಗ ಮಾಡಿದ್ದೀನಿ ಇದರಲ್ಲಿ ವಿದ್ಯಾರ್ಥಿಗಳದ್ದು. ಒಬ್ರು ಹಳೆ ವಿದ್ಯಾರ್ಥಿಗಳು ಅಥವಾ ಫುಲ್ ಟೈಮ್ ಸ್ಟಡಿ ಮಾಡ್ತಾ ಇರೋ ವಿದ್ಯಾರ್ಥಿಗಳು. ಈಗ ನಿಮಗೆ ಟೈಮ್ ಡೈಲಿ 9 ರಿಂದ 10 ಗಂಟೆ ಸಿಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಫುಲ್ ಟೈಮ್ ಆಸ್ಪಿರೆಂಟ್ ಆಗಿದ್ರೆ ನೀವು 9 ರಿಂದ 10 ಅವರ್ಸ್ ಸಿಗ್ತಾ ಇದ್ರೆ, ಒಂದು ಐಡಿಯಲ್ ಸ್ಟಡಿ ರೂಟೀನ್ ಯಾವ ತರ ಇರಬೇಕು ಏನು ಅಂತ ಹೇಳ್ತೇನೆ ನಾನು ನಿಮಗೆ. ಸರಿ ನೋಡಿ,
ಫಸ್ಟ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗೆ ನೀವು ಪ್ರತಿದಿನ 5 ಅವರ್ ಕೊಡ್ಬೇಕು. ಉದಾಹರಣೆಗೆ ಈಗ ನೀವು ಎನ್ವೈರ್ಮೆಂಟ್ ಅನ್ನುವಂತ ಒಂದು ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ರಿ ಅನ್ಕೊಳ್ಳೋಣ, ಪ್ರತಿದಿನ 5 ಅವರ್ ಓದ್ಬೇಕು ಅದನ್ನ. ಇಲ್ಲ ಸರ್ ಒಂದೇ ಸಬ್ಜೆಕ್ಟ್ ನಂಗೆ 2 ಅವರ್ ಓದೋಕ್ಕಾಗ 5 ಅವರ್ ಓದೋಕ್ಕಾಗಲ್ಲ ಅಂದ್ರೆ ಡಿವೈಡ್ ಮಾಡ್ರಿ. ಎನ್ವೈರ್ಮೆಂಟ್ 2.5 ಗಂಟೆ, ಎಕನಾಮಿ 2.5 ಗಂಟೆ, ಹಾಗೂ ಮಾಡ್ಕೊಳ್ಬಹುದು. ಸೊ ನಾನೀಗ ಐಡಿಯಾ ಕೊಡ್ತಾ ಇರೋದು 9 ದಿನಕ್ಕೆ ಒಂದ್ ಸಬ್ಜೆಕ್ಟ್ ಮುಗಿಯೋ ತರ ಪ್ಲಾನ್ ಮಾಡ್ತಾ ಇದೀನಿ. ಇಲ್ಲಿ ಗಮನ ಇಟ್ಕೊಂಡು ಕೇಳ್ರಿ. ಸೊ 5 ಅವರ್ ಎನ್ವೈರ್ಮೆಂಟ್ ಕೊಡ್ತೀರಿ. CSAT ಗೆ 1 ಅವರ್ ಪ್ರತಿದಿನ ಕಂಪಲ್ಸರಿ ಕೊಡ್ಬೇಕು. ಮತ್ತೆ ಹೇಳಿದೆ ನಾನು CSAT ಮೊದಲು 30 ದಿನ ಕ್ಲಾಸ್ ಕೇಳ್ರಿ, ರಿವಿಷನ್ ಮಾಡ್ಕೊಡ್ರಿ, ಆಮೇಲೆ 30 ದಿನ ಸೆಲ್ಫ್ ಸ್ಟಡಿ ಮಾಡ್ಕೊಡ್ರಿ, 60 ದಿನ ಎಲ್ಲ ಆ ತರ ಮಾಡಿ. ಕರ್ನಾಟಕ ಕರೆಂಟ್ ಅಫೇರ್ಸ್ ಇರುವಂತ ಮ್ಯಾಗಝಿನ್ ತಗೊಳ್ರಿ, ಒಂದು 5 ಪುಟ ಪ್ರತಿದಿನ ಓದ್ರಿ. ಕರ್ನಾಟಕ ರಿಲೇಟೆಡ್ ಅಂಶಗಳು ಇರೋದು ಮಾತ್ರ. ಒಂದ್ 30 ನಿಮಿಷ ಸಾಕು. 5 ನಿಮಿಷದಲ್ಲಿ ಒಂದು ಪೇಜ್ ಓದಲ್ವಾ, ಓದ್ತೀರಿ. ಅದರಲ್ಲೇ ಹೈಲೈಟ್ ಮಾಡ್ಕೊಂಡ್ಬಿಟ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಮಾರ್ಕ್ ಮಾಡ್ಬಿಡ್ರಿ. ಎಲ್ಲ ಇಂಪಾರ್ಟೆಂಟ್ ಇರಲ್ಲ, ನೆನ್ಪಿಟ್ಕೋರಿ. ಯಾವ ಯೋಜನೆ ಇದೆ ಕರ್ನಾಟಕ ಸರ್ಕಾರದ್ದು, ಯಾವ ಡಿಪಾರ್ಟ್ಮೆಂಟ್ ಅವರು ತಂದಿದ್ದಾರೆ, ಇದ್ರ ಉದ್ದೇಶ ಏನಿದೆ, ಇದರ ಲಕ್ಷಣಗಳು ಏನಿದೆ, ಈ ತರ ಇರುತ್ತೆ ಪಾಯಿಂಟ್ಗಳು. ಹಾಗೆ ಓದ್ಕೊಳ್ಬೇಕು ನೀವು. ಇನ್ನು ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ಗೆ ವಿಷನ್ ಮಂತ್ಲಿ ಮ್ಯಾಗಝಿನ್ ಇದೆ, ತುಂಬಾ ಚೆನ್ನಾಗಿದೆ. ಇದ್ರದ್ದು ಕ್ಲಾಸ್ ನಾನೇ ಮಾಡ್ತೀನಿ, ಫ್ರೀ ಆಗಿರುತ್ತೆ ಯೂಟ್ಯೂಬ್ ಅಲ್ಲಿ. ಪ್ರತಿದಿನ 6 ರಿಂದ 7 ಪೇಜ್ ನ ಕವರ್ ಮಾಡ್ತಾ ಇದೀವಿ. ಕ್ಲಾಸ್ ಅನ್ನ ನೀವು ಲೈವ್ ನೋಡಬಾರ್ದು, ಲೈವ್ ನೋಡಿದ್ರೆ ಸ್ಲೋ ಇರುತ್ತೆ. ರೆಕಾರ್ಡೆಡ್ ಡಬಲ್ ಸ್ಪೀಡ್ ಇಟ್ಕೊಂಡು ನೋಡಿ, 20 ರಿಂದ 25 ನಿಮಿಷದಲ್ಲಿ ಮುಗಿಯುತ್ತೆ. ಆಮೇಲೆ ಒಂದು 10 ನಿಮಿಷ ಅದನ್ನೇ ರಿವಿಷನ್ ಮಾಡ್ರಿ. ಎಲ್ಲಾ ಸಾಲುಗಳನ್ನ ಓದಬಾರ್ದು. ಅದರಲ್ಲಿ ನಾನು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಲ್ಲ ಅದನ್ನ ಮಾತ್ರ ಮಾರ್ಕ್ ಮಾಡ್ಕೊಂಡು ರಿವಿಷನ್ ಮಾಡಿದ್ರೆ ಸಾಕು. ಯೆಲ್ಲೋ ಹೈಲೈಟರ್, ಗ್ರೀನ್ ಹೈಲೈಟರ್, ಕೇಸರಿ ಹೈಲೈಟರ್, ಕೆಂಪು ಪೆನ್ನು, ನೀಲಿ ಪೆನ್ನು, ಪೆನ್ಸಿಲ್ ಎಲ್ಲ ಯೂಸ್ ಮಾಡ್ಕೊಡ್ರಿ. ಫುಲ್ ಗಲೀಜ್ ಮಾಡ್ರಿ ಆ ನೋಟ್ಸ್ ಅನ್ನ, ಬಟ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಡ್ರಿ. ಟೈಮ್ ಇಲ್ಲ ನಿಮಗೀಗ. ಯು ಹ್ಯಾವ್ ಟು ಅಂಡರ್ಲೈನ್ ದೇರ್ ಇಟ್ ಸೆಲ್ಫ್. ಸೊ ಒಂದು 6 ಪೇಜ್ ನೆನ್ಪಿಟ್ಕೊಡ್ರಿ. ನೀವು ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಗೆ ವಿಷನ್ ಮಂತ್ಲಿ ಮ್ಯಾಗಝಿನ್ ಇಂದ ಟಾಪಿಕ್ಸ್ ಎಲ್ಲ ಕವರ್ ಆಗುತ್ತೆ. ನೀವು ಕರ್ನಾಟಕ ಟಾಪಿಕ್ಸ್ ಯಾವ್ದಾದ್ರು ಮ್ಯಾಗಝಿನ್ ರೆಫರ್ ಮಾಡಬಹುದು. ಇದು ಒಂದು ಮೆಥಡ್. ಇನ್ನೂ ಒಂದು ಮೆಥಡ್, ಸರ್ ನನಗೆ ವಿಷನ್ ಮ್ಯಾಗಝಿನ್ ಓದಿ ರೂಢಿ ಇಲ್ಲ, ನಾನು ಒಂದು ಮ್ಯಾಗಝಿನ್ ಫಾಲೋ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಸ್ಪರ್ಧಾ ವಿಜೇತ ಓದ್ತೀನಿ, ಅಥವಾ ನಾನು ಸ್ಪರ್ಧಾ ಅರಿವು ಓದ್ತೀನಿ. ನಿಮ್ ಇಷ್ಟ, ಓದಿ, ಏನು ತಪ್ಪಿಲ್ಲ. ಬಟ್ ಹೇಗೆ ಡಿವೈಡ್ ಮಾಡ್ಕೊಡ್ರಿ ಅಂದ್ರೆ, ಮುಂದಿನ 100 ದಿನಗಳಲ್ಲಿ ಅಟ್ಲೀಸ್ಟ್ 8-9 ಮ್ಯಾಗಝಿನ್ ಮುಗಿದ್ ಬಿಡ್ಬೇಕು. ಆ ತರ ಪ್ಲಾನ್ ಮಾಡ್ಕೊಡ್ರಿ. ಉದಾಹರಣೆಗೆ 100 ಪುಟದ ಮ್ಯಾಗಝಿನ್ ಇದೆ ಅಂದ್ರೆ ಪ್ರತಿದಿನ 10 ಪೇಜ್ ಆದ್ರೂ ನೀವು ಕವರ್ ಮಾಡ್ಬೇಕಾ? 10 ಪೇಜ್ ಕವರ್ ಮಾಡಿದ್ರೆ 10 ದಿನದಲ್ಲಿ ಒಂದು ಮ್ಯಾಗಝಿನ್ ಮುಗಿಯುತ್ತೆ. ಈ ತರ ರಿವಿಷನ್ ಮಾಡ್ಕೊಳ್ತಾ ಹೋಗ್ರಿ. ಮತ್ತೆ ಅದು ಹೇಗೆ ರಿವಿಷನ್ ಮಾಡ್ಬೇಕು ಅಂದ್ರೆ, ಇವಾಗ 100 ಪೇಜ್ ಮುಗೀತದು, ನೆಕ್ಸ್ಟ್ ಮ್ಯಾಗಝಿನ್ ತಗೊಳ್ತೀರಿ. ಆ 100 ಪೇಜ್ ಮುಗಿಸೋಕ್ಕಿಂತ ಮುಂಚೆ ಅದ್ರ 1 to 10 ಪೇಜ್ ಓದುವಾಗ ಇದ್ರದ್ದು 1 to 10 ಪೇಜ್ ರಿವಿಷನ್ ಆಗ್ಬೇಕು. ಕಣ್ಣಾಡಿಸ್ಬೇಕು. ಒಂದು 2-3 ನಿಮಿಷ ಕಣ್ಣಾಡಿಸ್ರಿ, ಅವ್ರು ರಿವೈಸ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲದೆ. ಅದ್ರದ್ದು 21 to 30 ಪೇಜ್ ಓದುವಾಗ ಇದ್ರದ್ದು 21 to 30 ಪೇಜ್ ಕಣ್ಣಾಡಿಸ್ಬೇಕು. ಅವ್ನು ನೀಟಾಗಿ ನೋಟ್ಸ್ ಮಾಡಿ ಇಡಬೇಕು, ಜೋಡಿಸಿ ನೀವು ಟೇಬಲ್ ಮೇಲೆ ಸಪರೇಟ್ ಆಗಿಲ್ಲ. ರಿವಿಷನ್ ಮಾಡೋಕೆ ಆಲ್ಸಿ ತರ ಮಾಡಬಾರ್ದು. ನೀನಾ ಡಾಬಿ ಅವರು ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿದ್ರು 2016-15ರಲ್ಲಿ. ಪ್ರತಿದಿನ ರಿವಿಷನ್ಗೆ 2-3 ಗಂಟೆ ತೆಗೆದಿಡ್ತಾ ಇದ್ರು ಅವ್ರು UPSC ಸ್ಟಡಿ ಮಾಡುವಾಗ. ಇವೆಲ್ಲ ನಮ್ಗೆ ತುಂಬಾ ಲೇಟ್ ಆಗಿ ಗೊತ್ತಾಗಿವೆ, ಬಟ್ ಈಗ ಬೇಗ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ಸರಿನಾ? ಕರೆಂಟ್ ಅಫೇರ್ಸ್ಗೆ ಮ್ಯಾಗಝಿನ್ಗೆ 1 ಅವರ್ ಪ್ರತಿದಿನ ಮ್ಯಾಗಝಿನ್ ಓದ್ತಾ ಇದ್ರೆ 1 ಅವರ್ ಅದಕ್ಕೆ ಕೊಡ್ರಿ. ಈ ತರ ಮಾಡಲು ಇದೆ ಇದಕ್ಕೆ. ಇನ್ನು ನೀವು ಪ್ರಜಾವಾಣಿನ ಓದ್ಬೇಕು. ಇಲ್ಲ ಸರ್ ನನಗೆ ಪ್ರಜಾವಾಣಿ ಓದ್ ರೂಢಿ ಇಲ್ಲ ಅಂದ್ರೆ, ಒಂದು ಒಳ್ಳೆ ಚಾನಲ್ ಇದೆ ಟೆಲಿಗ್ರಾಮ್ ಅಲ್ಲಿ, ಗೇಟ್ ವೇ ಟು IAS KS ಅಂತ, ಶ್ರೀಕಾಂತ್ ರೆಡ್ಡಿ ಸರ್ ಅವ್ರದ್ದು. ಪೇಪರ್ ಕಟಿಂಗ್ಸ್ ಹಾಕ್ತಾರೆ ಅವರು. ಕರೆಂಟ್ ಅಫೇರ್ಸ್ ಅಲ್ಲಿಂದ ಬರುವಂತ ಡೈರೆಕ್ಟ್ ಬರುವಂತ ಟಾಪಿಕ್ಸ್ ಬಹಳಷ್ಟು ಹಾಕ್ತಾರೆ ಅವರು. ಒಂದು ಅರ್ಧ ಗಂಟೆ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಸಾಕು. ನೀವು 8-9 ಪೇಪರ್ ಕಟಿಂಗ್ಸ್ ಹಾಕ್ತಾರೆ ಅವ್ರು. ಒಂದು ಅರ್ಧ ಗಂಟೆ ಅಲ್ಲಿ ಸ್ಪೆಂಡ್ ಮಾಡ್ರಿ. ಕಂಪಲ್ಸರಿ ಮಿಸ್ ಮಾಡಬೇಡ್ರಿ ಇದನ್ನ, ಮತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದನ್ನ. ಇನ್ನು PYQಗೆ 1 ಅವರ್ ಅಂತ ನಾನು ಬರ್ದಿದ್ದೀನಿ, ಬಟ್ ಆಕ್ಚುಲಿ ನೆನ್ಪಿಟ್ಕೊಡ್ರಿ, 20 ಕ್ವಶನ್ ಮಾಡೋಕೆ 35ರಿಂದ 40 ನಿಮಿಷ ಸಾಕು. ಅರ್ಥ ಆಯ್ತಾ? ಸೊ ಇದಿಷ್ಟು ಎಲ್ಲ ಮಾಡಿದ್ರಿ ಅಂದ್ರೆ ತಗೊಳ್ರಿ, 5, 6, 7, 8, 8:30. ನಾನಿಲ್ಲಿ ಹಾಕಿರೋದು 8:30 ಅವರ್ ಮಾತ್ರ. 8 hours 30 minutes. ನಿಮ್ಗೆ ಏನಾದ್ರು ಮತ್ತೆ ಎಕ್ಸ್ಟ್ರಾ ಟೈಮ್ ಸಿಕ್ಕರೆ ಮಾಡ್ತೀನಿ ಅಂದ್ರೆ ಓದ್ರಿ. 10-11ವರೆಗೂ ಓದ್ಕೊಡ್ರಿ, ನೀವೇನು ತಕರಾರು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ ಅಲ್ವಾ? 6, 7, 8, 8:30 8:30 ಅವರ್. ಸರಿ, ನೀವೇನಾದ್ರು ಎಕ್ಸ್ಪೀರಿಯನ್ಸ್ಡ್ ಆಸ್ಪಿರೆಂಟ್ ಇದ್ರೆ, ಸೀನಿಯರ್ ಆಸ್ಪಿರೆಂಟ್ ಇದ್ರೆ, ಸರ್ ನಾನು 1 to 2 hours, 1-2 ಗಂಟೆ ಮೇನ್ಸ್ ಏನಾದ್ರು ಓದ್ಕೊಳ್ತೀನಿ 1 ಗಂಟೆ ಅಂದ್ರೆ ಓದ್ಕೊಳ್ಬಹುದು, ಏನು ತಪ್ಪಿಲ್ಲ. ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಸರ್ ಈ ತರ ಮಾಡಿದ್ರೆ ಏನಾಗುತ್ತೆ ಸರ್, ಏನ್ ಪ್ಲಾನ್ ಇದೆ ನಂದು ಹೇಳ್ತೀನಿ ನಾನು ನಿಮಗೆ. ನೀವು ಈ ತರ ಮಾಡಿದಾಗ ಒಂದು ಸಬ್ಜೆಕ್ಟ್ ಮುಗಿಯೋಕೆ ನಿಮಗೆ 9 ದಿನ ಬೇಕಾಗತ್ತೆ, ಮಿನಿಮಮ್ 9 ದಿನ. ಸೊ ಟೋಟಲ್ ಎಷ್ಟು ಸಬ್ಜೆಕ್ಟ್ ಇದೆ ಹೇಳ್ರಿ? 6+1 ಇದು CSAT. ಇನ್ನು ಉಳಿದಿರೋದು 6 ಅಂದ್ರೆ 9 ದಿನಕ್ಕೆ ಒಂದು ಸಬ್ಜೆಕ್ಟ್. 9 × 54 ಅಂದ್ರೆ 54 ದಿನಕ್ಕೆ ಒಂದು ರೌಂಡ್ ಮುಗಿಯುತ್ತೆ ನಿಮ್ಮದು. ಯಾರಿಗೆ ದಿನ 9 ರಿಂದ 10 ಗಂಟೆ ಸಿಗ್ತಾ ಇದೆಯಲ್ಲ, 54 ದಿನಕ್ಕೆ ಒಂದು ರೌಂಡ್ ಮುಗಿದು ಬಿಡುತ್ತೆ ನಿಮ್ದು. ಯು ಆರ್ ಲಕ್ಕಿ. ಪಾಪ ಪಾರ್ಟ್ ಟೈಮ್ ಸ್ಟಡಿ ಮಾಡೋರು, ಫ್ರೆಶರ್ಸ್ಗೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಇಷ್ಟೆಲ್ಲ ಟೈಮ್ ಸಿಗ್ತಾ ಇರೋದಿಲ್ಲ. ಓಕೆ, ಸೊ ಅವ್ರದ್ದು ಫಸ್ಟ್ ರೌಂಡ್ ಮುಗಿಯೋಕೆ 90 days ಬೇಕಾಗುತ್ತೆ. ನೀವು ಲಕ್ಕಿ ಇದೀರಿ ನೋಡಿ, ಈ ತರ ಮಾಡ್ಬೋದು ನೀವು. ಸೆಕೆಂಡ್ ರೌಂಡ್ ನಿಮ್ದು ಮತ್ತೆ 35 days ಇರುತ್ತೆ. ಅವಾಗ ನಾನು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. 50 ದಿನ 54 ದಿನ ಆಗಲಿ, ಒಂದ್ 2-3 ದಿನ ಅಡ್ವಾನ್ಸ್ ಆಗಿ ನಮ್ಗೊಂದು ಮೆಸೇಜ್ ಹಾಕ್ಬೇಕು ನೀವು, ಅವಾಗ ನಾನು ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಇದಿಷ್ಟ ಆಯ್ತು.
ಇನ್ನು ನಾವು ಪಾರ್ಟ್ ಟೈಮ್ ಸ್ಟಡಿ ಮಾಡ್ತಾ ಇದೀವಿ ಸರ್, ನಾವು ಹೌಸ್ ವೈಫ್ ಇದೀವಿ, ನಾವು ಕಾಲೇಜ್ ಸ್ಟೂಡೆಂಟ್ ಇದೀವಿ, ನಾವು ಜಾಬ್ ಮಾಡ್ತೀವಿ, ನಮಗೆ ಟೈಮ್ 5 ರಿಂದ 6.5 ಗಂಟೆ ಅಷ್ಟೇ ಸರ್ ಸಿಗ್ತಾ ಇರೋದು, ಜಾಸ್ತಿ ಇಲ್ಲ, ನಾವೇನ್ ಮಾಡೋಣ? ಸೊ ನಿಮಗ್ ನೋಡ್ರಿ, ಸ್ಟ್ಯಾಟಿಕ್ ಸಬ್ಜೆಕ್ಟ್ಗೆ 3 ಅವರ್ ಕೊಡ್ರಿ, ಅವ್ರು 5 ಅವರ್ ಕೊಡ್ತಾ ಇದ್ರು, ಒಂದ್ 2 ಅವರ್ ಜಾಸ್ತಿ ಇತ್ತು ಅವ್ರದ್ದು, ನಿಮ್ದೊಂದ್ 2 ಅವರ್ ಕಡಿಮೆ ಇದೆ. ಅವರಿಗೆ 9 ದಿನದಲ್ಲಿ ಒಂದು ಸಬ್ಜೆಕ್ಟ್ ಮುಗಿಯುತ್ತೆ, ನಿಮಗೆ 15 ದಿನದಲ್ಲಿ ಒಂದು ಮುಗಿಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಇರೋದ್ರಲ್ಲೇ ಬೆನಿಫಿಟ್ ತಗೊಳ್ಳೋದು. ನೀವು ಇನ್ನೂ ಸೀರಿಯಸ್ ಆಗಿ ಓದ್ತಿರಿ, ಅವ್ರಿಗಿಂತ ಜಾಗೃತರಾಗಿರ್ತೀರಿ, ಡೋಂಟ್ ವರಿ. 3 ಅವರ್ ಇಲ್ಲಿ ಹೋಗುತ್ತೆ. ಸಿಸ್ಯಾಟ್ 1 ಅವರ್ ಕಂಪಲ್ಸರಿ ಕೊಡ್ಬೇಕು. PYQ ಗಳಿಗೆ 1 ಅವರ್ ಅಂತ ಬರ್ತಿದ್ದೀನಿ ಹೇಳಿದೆ, 35 to 40 ಮಿನಿಟ್ಸ್ ತಗೊಳುತ್ತೆ. ಇದು ಮ್ಯಾಕ್ಸಿಮಮ್ ಸೇಮ್ ಅಲ್ಲಿ ಹೇಗೆ ಹೇಳಿದ್ನಲ್ಲ ಅದೇ ತರ. ಓಕೆ, ಅದನ್ನ ಕೇಳ್ಕೊಡ್ರಿ, ಅಲ್ಲಿ ಏನ್ ಮೇಲೆ ಹೇಳಿದ್ರಲ್ಲ ಅದೇ ಮಾಡೆಲ್ ಅಲ್ಲಿ ಇರುತ್ತೆ ಇದು. ಮತ್ತೆ ಪ್ರಜಾವಾಣಿ ಅಥವಾ ಗೇಟ್ವೇ ಅಂತ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಅಲ್ಲಿ ಒಂದು 30 ಮಿನಿಟ್ಸ್. ಸೊ ಇಲ್ಲಿ ಎಲ್ಲ ಸೇರಿದ್ರೆ 3, 4, 5, ಇದೊಂದು 6.5 ಆಗುತ್ತೆ. ಸೊ 6.5 ಆಗುತ್ತೆ. ನೀವು ಎಲ್ಲ ಸೇರಿ 6 ಅವರ್ ಸ್ಟಡಿ ಅಷ್ಟೇ ಆಗುತ್ತೆ. ಮತ್ತೆ ಇನ್ನೊಂದು ಸ್ಟಡಿ ಹೇಗಿರ್ಬೇಕು ಅಂದ್ರೆ ನಿಮ್ದು 45 ಮಿನಿಟ್ಸ್ ಸ್ಟಡಿ, 10 ಮಿನಿಟ್ಸ್ ರಿವಿಷನ್, 5 ಮಿನಿಟ್ಸ್ ಬ್ರೇಕ್, ಇದೇ ಮಾಡೆಲ್ ಅಲ್ಲಿ ಹೋಗ್ತಾ ಇರಬೇಕು. ಹೇಳ್ತೀನಿ ನಾನು ಮುಂದೆ ಕೂಡ ಅದನ್ನ ಯಾವ ತರ ಅಂತ. ಸೊ ಈ ತರ ನೀವು ಹೋದ್ರಿ ಅಂದ್ರೆ ಒಂದ್ ಸಬ್ಜೆಕ್ಟ್ ಮುಗಿಯೋಕೆ ನಿಮಗೆ 15 ದಿನ ಬೇಕಾಗುತ್ತೆ. ಓಕೆ, ಸೊ ಒಂದ್ ರೌಂಡ್ ಮುಗಿಯೋಕೆ 90 ಡೇಸ್ ಬೇಕಾಗುತ್ತೆ. ಸಾಧ್ಯ ಆದ್ರೆ 80 ಡೇಸ್ ಅಲ್ಲಿ ಮುಗಿಸ್ಕೊಳಕ್ ಟ್ರೈ ಮಾಡಿ. ಲಾಸ್ಟ್ 1 ಮಂತ್ ಇರುವಾಗ ರಜೆ ಹಾಕಿ, ರಜೆ ತಗೊಳ್ರಿ. ಓಕೆ, ಜಾಬ್ ಏನಾದ್ರು ಮಾಡ್ತಾ ಇದ್ರೆ, ಹೌಸ್ ವೈಫ್ ಗಳಿದ್ರೆ ನೋಡ್ರಿ, ನಿಮ್ಮ ಅತ್ತೆ ಮಾವರ ರಿಕ್ವೆಸ್ಟ್ ಮಾಡ್ಕೊಡ್ರಿ, ನನಗೊಂದ್ ಸ್ವಲ್ಪ 8-9 ಅವರ್ ಸ್ಟಡಿ ಮಾಡೋಕೆ ಅವಕಾಶ ಮಾಡ್ಕೊಡ್ರಿ ಅಂತ ಕೇಳ್ಕೊಡ್ರಿ, ಅವಕಾಶ ಮಾಡ್ಕೊಡ್ತಾರೆ ನಿಮಗೆ. ಸೊ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ, ನೆನ್ಪಿಟ್ಕೊಡ್ರಿ. ಮತ್ತೆ ರಿವಿಷನ್, ಅದೇ ಹೇಳಿದಿನಲ್ಲ, ಇವತ್ತೇನ್ ಓದಿರ್ತೀರಿ ಅದ್ ನಾಳೆ ರಿವಿಷನ್ ಆಗ್ಲೇಬೇಕು. ರಿವಿಷನ್ ಅಂದ್ರೆ ಓದೋದಲ್ಲ. ರಿವಿಷನ್ ಅಂದ್ರೆ ಏನು? 1 ಗಂಟೆ ಓದಿರೋದು 2-3 ನಿಮಿಷದಲ್ಲಿ ಕಣ್ ಮುಚ್ಕೊಂಡು ಪಟ 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 ನೆನ್ಪಡ್ಕೊಳಕ್ ಟ್ರೈ ಮಾಡೋದು. ಆ ಪೇಜ್ ತೆಗೆದು ಇಲ್ಲಿ ಏನ್ ಓದಿದ್ದೆ ಅಂತ ಹೇಳಿ. ಓದುವಾಗ್ಲೂ ಹಾಗೆ ಓದ್ಬೇಕು. ನಾನು ಕ್ಲಾಸ್ ಹೇಳುವಾಗ್ಲೂ ಹೇಳಿರ್ತೀನಿ ಅದನ್ನ ಯಾವ ತರ ನೀವು ಮಾಡ್ಬೇಕು ಅಂತ ಹೇಳಿ. ಓಕೆ, ಸೊ ಇದಿಷ್ಟು. ಇನ್ನು ನೀವು ಫಸ್ಟ್ ರೌಂಡ್ ನ ಯಾವ ತರ ಕವರ್ ಮಾಡ್ಬೇಕಪ್ಪ, ಯಾವ ತರ ಇರುತ್ತೆ ನಿಮ್ಮ ಸ್ಟಡಿ, ಒಂದು ಅಂದಾಜ್ ನಾನು ಪ್ಲಾನ್ ಕೊಡ್ತಾ ಇದೀನಿ ಅಲ್ಲಿ. ಎಷ್ಟು ಡೇಸು, ಎಷ್ಟು ಅವರು, ಮತ್ತೆ ಎಷ್ಟು ಪೇಜಸ್, ಯಾವ ತರ ಕವರ್ ಮಾಡ್ಬೇಕು ನೀವು ಪ್ಲಾನ್ ಮಾಡ್ಕೊಳ್ಬೇಕು ಕೂತ್ಕೊಂಡು. ಮೊದಲಿಗೆ ಎಲ್ಲಾ ಸಬ್ಜೆಕ್ಟ್ ಒಮ್ಮೆನೆ ಮಾಡ್ಕೊಳಕ್ ಹೋಗ್ಬೇಡ್ರಿ, ಒಂದೊಂದೇ ಸಬ್ಜೆಕ್ಟ್. ಮತ್ತೆ ಸೀರಿಯಲ್ ವೈಸ್ ಈ ತರಾನೇ ಹೋಗ್ರಿ ನೀವು ಕೂಡ. ಫಸ್ಟ್ ಎನ್ವೈರ್ಮೆಂಟ್ ಮುಗಿಸ್ಕೊಡ್ರಿ, ಆಮೇಲೆ ಎಕನಾಮಿ ಮುಗಿಸ್ಕೊಡ್ರಿ, ಆಮೇಲೆ ಪಾಲಿಟಿ ಮುಗಿಸ್ಕೊಡ್ರಿ, ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಹಿಸ್ಟ್ರಿ ಮುಗಿಸ್ಕೊಡ್ರಿ. ಜಿಯೋಗ್ರಫಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ತುಂಬಾ ಇಂಪಾರ್ಟೆಂಟ್ ಅದು, ನೆನಪಿರ್ಲಿ. ಎನ್ವೈರ್ಮೆಂಟ್ ಈಗ 5 ಜನ IAS ನಮ್ ನೋಟ್ಸ್ ತಗೊಂಡ್ರಿ, 120 ಪೇಜ್ ನೋಟ್ಸ್ ಇದೆ. ನಾನೇನ್ ಮಾಡ್ತೀನಿ, ಮೊದಲು ಫುಲ್ ಟೈಮ್ ಸ್ಟಡಿ ಮಾಡುವಂತ ವಿದ್ಯಾರ್ಥಿಗೆ ಎಕ್ಸಾಂಪಲ್ ಕೊಡ್ತಾ ಇದೀನಿ ಇಲ್ಲಿ. ಪಾರ್ಟ್ ಟೈಮ್ ಇರೋರಲ್ಲಿ 9 ತೆಗೆದೇನ್ ಹಾಕ್ಬೇಕು, 15 ಹಾಕ್ಬೇಕು. ಅರ್ಥ ಆಯ್ತಾ? ಪಾರ್ಟ್ ಟೈಮ್ ಇರೋರ್ದು. ಮತ್ತೆ ಯಾರು 5 to 6 ಅವರ್ಸ್ ಸಿಗ್ತಾ ಇದೆ ಅವ್ರದ್ದು. ಸೊ 120 ದಿನಗಳನ್ನ 9 ದಿನದಲ್ಲಿ ನಾನು ಡಿವೈಡ್ ಮಾಡಿದ್ರೆ ಪ್ರತಿದಿನ ನಾನು 13 ಪುಟ ಓದ್ಬೇಕಾಗುತ್ತೆ. 13 ಪುಟ ಓದ್ಬೇಕು. ಸೊ ಈಗ 13 ಪುಟ ಓದೋಕೆ ಫುಲ್ ಟೈಮ್ ಸ್ಟಡಿ ಮಾಡೋರಿಗೆ ಸ್ಟ್ಯಾಟಿಕ್ ಓದುವಾಗ ಎಷ್ಟು ಟೈಮ್ ಸಿಗ್ತಾ ಇದೆ, 5 ಅವರ್. ಸೊ ನಾನು 13 ಡಿವೈಡ್ ಬೈ 5 ಅಂತ ಮಾಡ್ತೀನಿ. ಸೊ 2 to 3 ಪೇಜ್ ಪರ್ ಅವರ್, ಪರ್ ಡೇ ಅಲ್ಲ, ಪರ್ ಅವರ್ 2 to 3 ಪೇಜ್ ನಾನು ಓದಿದ್ರೆ 9 ದಿನದಲ್ಲಿ ನನ್ನ ಎನ್ವೈರ್ಮೆಂಟ್ ಮುಗಿಯುತ್ತೆ. ಇದನ್ನ ಬರಿತೀನಿ, ಬೇಕಾದ್ರೆ ಬರ್ಕೊಂಡ್ ಬಿಡ್ರಿ ಯಾವ ತರ ಫಾರ್ಮುಲಾ ಬಂತು ಅಂತ. 120 ದಿನ ಡಿವೈಡೆಡ್ ಬೈ ಎಷ್ಟು, 9 ಮಾಡಿದೆ ಅಂದ್ರೆ ನನಗೆ ಎಷ್ಟು ದಿನ ಬಂತು, 13 ದಿನ ಬಂತು. ಸೊ 13 ಡಿವೈಡೆಡ್ ಬೈ ನನಗೆ ಪ್ರತಿದಿನ 5 ಅವರ್ ಸಿಗ್ತಾ ಇದೆ, ಇಸ್ ಈಕ್ವಲ್ ಟು 2 to 3 ಪೇಜ್. ಇದು ಫುಲ್ ಟೈಮ್ ಸ್ಟಡಿ ಮಾಡೋದು. ಇಲ್ಲಿ 120 ಡಿವೈಡ್ ಬೈ 15 ಮಾಡ್ಕೊಡ್ರಿ. ಓಕೆ, ಇದೆಷ್ಟಾಗುತ್ತೆ, 8 ಆಗುತ್ತೆ. 8 ಡಿವೈಡ್ ಬೈ 5, 5 ಅಲ್ಲ, ನಿಮ್ಗೆ 3 ಸಿಗ್ತಾ ಇರತ್ತಲ್ಲ, 3 ಅವರ್ಸ್ ಸಿಗುತ್ತೆ ನಿಮ್ಗೆ ಪ್ರತಿದಿನ. ಸೊ 3 ಅಂದ್ರೆ ಇಲ್ಲೂ 2 ರಿಂದ 3 ಪೇಜ್ ಓದ್ಬೋದು ನೀವು, ಆ ತರ ಮಾಡ್ಕೊಂಡು ಹೋಗ್ಬೋದು. ಇಲ್ಲೂ ಕೂಡ 3 2 6, ಒಂದು 3 ಪೇಜ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ತರ ಮಾಡ್ಕೊಂಡು ಹೋಗ್ಬೇಕು. 15 ಟೈಮ್ ಇದೆ. ಈ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ಓಕೆ, ಎಕನಾಮಿದು ನಮ್ದು 280 ಪೇಜ್ ನೋಟ್ಸ್ ಇದೆ, 9 ದಿನ ಇದೆ, 31 ಪೇಜಸ್ ಓದ್ಬೇಕಾಗುತ್ತೆ ಪರ್ ಡೇ. ಅಂದ್ರೆ 31 ಪೇಜ್ ಅಂದ್ರೆ ಅದು ಫಾಂಟ್ ದೊಡ್ಡದಿದೆ. ಆಕ್ಚುಲಿ ಕಂಟೆಂಟ್ ಕಡಿಮೆನೆ, ಫಾಂಟ್ ದೊಡ್ಡದಿದೆ. ಆಕ್ಚುಲಿ ಹ್ಯಾಂಡ್ ರಿಟನ್ ಇದ್ರೆ ತುಂಬಾ ಒಳ್ಳೇದಿತ್ತು. ನಾನು ಹ್ಯಾಂಡ್ ರಿಟನ್ ನೋಟ್ಸ್ ಇದ್ರದ್ದು ಎಕನಾಮಿದು ಒಂದು 80 ಪೇಜ್ ಏನೋ ಇದೆ. ಅದೇ ತರ ಪಾಲಿಟಿ ನಾನ್ ಮಾಡಿರೋ ಹ್ಯಾಂಡ್ ರಿಟನ್ ನೋಟ್ಸ್ 120 ಪೇಜ್ ಏನೋ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನ್ ಮಾಡಿರೋ ಹ್ಯಾಂಡ್ ರಿಟನ್ ಮಾಡಿಲ್ಲ ನಾನು. ಆಕ್ಚುಲಿ ಸೈನ್ಸ್ ಅಂಡ್ ಟೆಕ್ನಾಲಜಿದು ಮಾಡಿದ್ದೆ, ಒಂದು 30 ಪುಟ ಏನೋ ಇತ್ತು ಹಿಂದೆ. ಜಿಯೋಗ್ರಫಿದು, ಇಂಡಿಯನ್ ಮತ್ತೆ ವರ್ಲ್ಡ್ ಜಿಯೋಗ್ರಫಿ ಇದು ನಾನ್ ಮಾಡಿರೋ ಹ್ಯಾಂಡ್ ರಿಟನ್ ನೋಟ್ಸ್ 120 ಪೇಜ್ ಇದೆ. ಹಿಸ್ಟ್ರಿದು ನಾನ್ ಮಾಡಿರೋ ನೋಟ್ಸ್ 80 ಪೇಜ್ ಇದೆ. ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಒಂದು 50 ಪೇಜ್ ಇದೆ. ಸೊ ಈ ತರ ಹ್ಯಾಂಡ್ ರಿಟನ್ ನೋಟ್ಸ್ ಇದೇ ಕಾರಣಕ್ಕೆ ನೀವು ಮಾಡ್ಕೊಳ್ಬೇಕು. ನೀವು ಯಾರು ಕೋಚಿಂಗ್ ಜಾಯ್ನ್ ಆಗಿರ್ತೀರಿ, ನಾವು ನೋಟ್ಸ್ ಮಾಡ್ಕೊಡ್ರಿ ಅಂತ ಹೇಳೋದು ಇದೇ ಕಾರಣಕ್ಕೆ. ಇಂಥ ಟೈಮಲ್ಲೆಲ್ಲ ಬೆನಿಫಿಟ್ ಆಗುತ್ತೆ. ಸಡನ್ ಆಗಿ ನೋಟಿಫಿಕೇಶನ್ ಆಗ್ಬಿಡ್ತು ಅಂದ್ರೆ ನಿಮ್ಮಲ್ಲಿ ಶಾರ್ಟ್ ನೋಟ್ಸ್ ಇದ್ದಾಗ ಈ ತರ ಅನುಕೂಲ ಆಗುತ್ತೆ. ಸರಿನಾ? ಸೊ ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ, ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಈ ತರ ಸ್ಟಡಿ ಮಾಡಿ. ಮತ್ತೆ ಸೀರಿಯಲ್ ವೈಸ್ ಈ ತರನೇ ಹೋಗ್ರಿ. ಎನ್ವೈರ್ಮೆಂಟ್ ಮೊದಲು ಮುಗಿಸಿ, ಎಕನಾಮಿ ಮುಗಿಸಿ, ಪಾಲಿಟಿ ಮುಗಿಸ್ಕೊಳ್ಳಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಗಿಸ್ಕೊಳ್ಳಿ, ಜಿಯೋಗ್ರಫಿ ಮುಗಿಸ್ಕೊಳ್ಳಿ, ಹಿಸ್ಟ್ರಿ ಮುಗಿಸ್ಕೊಳ್ಳಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಕಿಪ್ ಮಾಡಬೇಡಿ, ಡಿಫಿಕಲ್ಟ್ ಇರಲ್ಲ. ನಮ್ ಕೋರ್ಸ್ ಇದೆ, ಬೇಕಾದ್ರೆ ಬರೀ ಒಂದು 25 ಅವರ್ ಕೋರ್ಸ್ ಇದೆ, 25 ಅವರ್ಸ್ ಕೋರ್ಸ್ ಇದೆ. ಸಿಂಗಲ್ ಕೋರ್ಸ್ ನೀವು ಟೈಮ್ ಇದ್ರೆ ತಗೊಳ್ಬಹುದು. ಇಲ್ಲ ಸರ್ ನಂಗೆ ಟೈಮ್ ಆಗ್ತಾ ಇಲ್ಲ ತಗೊಳಕ್ ಹೋಗ್ಬೇಡಿ, ಸುಮ್ಮನೆ ನಿಮ್ ದುಡ್ಡು ಟೈಮ್ ವೇಸ್ಟ್ ಆಗೋದು ಬೇಡ. ಓಕೆ, ಸೊ ಈ ತರ ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಈ ಹಿಸ್ಟ್ರಿ ಮತ್ತು ಜಿಯೋಗ್ರಫಿನಲ್ಲಿ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿನ ನೀವು ಆಡ್ ಮಾಡ್ಬೇಕಾಗತ್ತೆ. ನಾನು ಹೇಳ್ತೀನಿ ಮುಂದೆ, ನನ್ನ ಸೋರ್ಸ್ ಹುಡುಕ್ತೀನಿ, ನಾನು ಕೂಡ ಹುಡುಕಿ ಕೊಡ್ತೀನಿ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ. ಓಕೆ, ಇದಿಷ್ಟೇ ಅಲ್ಲದೆ ನಿಮ್ಮ ಪ್ರಿಯಾರಿಟಿ ಯಾವ್ದ್ರ ಕಡೆ ಇರಬೇಕು ಅಂದ್ರೆ ರಿವಿಷನ್, ರಿಕಾಲು ಮತ್ತೆ MCQ ಪ್ರಾಕ್ಟೀಸ್, ರಿಪೀಟೇಷನ್ ಮಾಡ್ತಾನೆ ಇರಬೇಕು. ಅದಿಷ್ಟೇ ಅಲ್ಲದೆ ಎಕ್ಸಾಮ್ ಸಮೀಪ ಬಂದಾಗ ಏನು 30 ದಿನ ಇರುತ್ತಲ್ಲ, ಸ್ವಲ್ಪ ಎಲಿಮಿನೇಷನ್ ಟ್ರಿಕ್ಸ್ ಎಲ್ಲ ಕಲಿಬೇಕು ನೀವು. ಅದ್ರ ವಿಡಿಯೋ ಇದೆ, ಸ್ವಲ್ಪ ವಿಡಿಯೋಸ್ ಇದೆ, ನಾನು ನಿಮ್ಗೆ ಹೇಳ್ತೀನಿ ಎಕ್ಸಾಮ್ ಸಮೀಪ ಬಂದಾಗ ರಿಮೈಂಡ್ ಮಾಡ್ರಿ ನನಗೆ. ಅವನ್ನೆಲ್ಲ ಕಲ್ಕೊಂಡು ಹೋಗ್ಬೇಕು. ಮತ್ತೆ 100% ಕರೆಕ್ಟ್ ಇರಲ್ಲ ಎಲ್ಲ ಎಲಿಮಿನೇಷನ್ ಟ್ರಿಕ್ಗಳು, ಕೆಲವೊಂದು ಕರೆಕ್ಟ್ ಇರುತ್ತೆ, ಕೆಲವೊಂದು ರಾಂಗ್ ಇರುತ್ತೆ, ನೀವು ಕಂಡು ಹಿಡಿಬೇಕು ಅದನ್ನ. ಮತ್ತೆ ಇದನ್ನ ಹೇಳಿದೀನಿ ನಾನು ನಿಮ್ಗೆ, ಎಲ್ಲಾನು ನಿಮ್ಗೆ ಗೊತ್ತಿರೋ ಅಗತ್ಯ ಇಲ್ಲ, 80% ಗೊತ್ತಿದ್ರೆ ಸಾಕು. ಡೋಂಟ್ ವೇಸ್ಟ್ ಟೈಮ್ ಇನ್ ಮೇಕಿಂಗ್ ಬ್ಯೂಟಿಫುಲ್ ನೋಟ್ಸ್. ನೀವು 100 ದಿನ ಟೈಮ್ ಇದೆ ರೀ. ಈ ಟೈಮ್ ಅಲ್ಲಿ ಸರ್ ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಕೂತ್ಕೊಳ್ತೀನಿ, ಮಾಡಬಾರ್ದು. ಈ ವರ್ಷ KS ನೀವು ಬರೀತಾ ಇದ್ರೆ ನಿಮ್ಗೆ ಅಷ್ಟು ಟೈಮ್ ಇಲ್ಲ. ಒಂದು ನೋಟ್ಸ್ ತಗೊಳ್ಳೋದು, ಪದೇ 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 ಓದೋದು, ಹೈಲೈಟ್ ಮಾಡೋದು, ಆ ಪೆನ್ ಈ ಪೆನ್, ಆ ಚಿತ್ರ ಈ ಚಿತ್ರ, ಫುಲ್ ನೋಟ್ಸ್ ಎಲ್ಲ ಗಲೀಜ್ ಮಾಡಿಬಿಡೋದು, ಸಾಕು, ನೆನಪುಳಿಯುತ್ತೆ. ಈಗ ನೋಟ್ಸ್ ಎಲ್ಲ ಮಾಡ್ತಾ ಕೂತ್ಕೊಳಕ್ ಹೋಗ್ಬೇಡ್ರಿ, ಟೈಮ್ ಇಲ್ಲ ನಿಮ್ ಬಳಿ, ಯು ಡೋಂಟ್ ಹ್ಯಾವ್ ಟೈಮ್, ಅಷ್ಟು ಟೈಮ್ ಇಲ್ಲ. ಮಿನಿಮಮ್ ಶಾರ್ಟ್ ನೋಟ್ಸ್ ಮಾಡೋಕೆ 2 ತಿಂಗಳು ತಗೊಳುತ್ತೆ, ಇನ್ನು 30 ದಿನದಲ್ಲಿ ಓದೋಕ್ಕಾಗತ್ತೆ ನಿಮಗೆ? ಆಗಲ್ಲ ರೀಪ, ಮಾಡಕ್ ಹೋಗ್ಬೇಡ್ರಿ. ರಿವಿಷನ್ ಮಾಡ್ರಿ, ಇರೋ ನೋಟ್ಸ್ ಅನ್ನ ರಿವಿಷನ್ ಮಾಡ್ರಿ, ಚೆನ್ನಾಗಿ ಅಡ್ವಾನ್ಸ್ ಆಗಿ ಮಾಡ್ಕೊಂಡಿರ್ಬೇಕು ಅದನ್ನೆಲ್ಲ. ಓಕೆ, ಸೊ ಕೀ ಪಾಯಿಂಟ್ಸ್ ಅಷ್ಟು ಮಾಡ್ಕೊಳ್ಬಹುದು ಬೇಕಾದ್ರೆ, ಉಳಿದಿರೋದು ಜಾಸ್ತಿ ನೋಟ್ಸ್ ಮಾಡೋದು ಬೇಡ, ನೆನಪಿರ್ಲಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮಗೆ ಒಂದು ರೊಟೀನ್ ಯಾವ್ದು ಇರ್ಬೇಕು ನಿಮ್ದು ಸ್ಟಡಿ ಮಾಡೋರ್ದು, ಇಬ್ರದ್ದು ಹೇಳ್ತೀನಿ. ಫುಲ್ ಟೈಮ್ ಸ್ಟಡಿ ಮಾಡೋರ್ದು ಯಾವ ತರ ಇರಬೇಕು, ಮತ್ತೆ ಪಾರ್ಟ್ ಟೈಮ್ ಸ್ಟಡಿ ಮಾಡೋರು ಕೂಡ ಯಾವ ತರ ಇರಬೇಕು. ಫುಲ್ ಟೈಮ್ ಯಾರು 8 ರಿಂದ 10 ಗಂಟೆ ಟೈಮ್ ಸಿಗ್ತಾ ಇದೆಯಲ್ಲ ನಿಮ್ದು, ಈಗ ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಬೆಳಗ್ಗೆ 6 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ ಅನ್ಕೊಳ್ಳೋಣ, ಒಂದು ಅಂದಾಜು. ನೀವು ಎಕ್ಸಾಮ್ ಸಮೀಪ ಬಂದಿದೆ ಅಂತ ನಿದ್ದೆ ಕಡಿಮೆ ಮಾಡೋದು ಇಂಥದ್ದೆಲ್ಲ ಮಾಡಬಾರ್ದು. 8 to 9 ಅವರ್ಸ್, ಮ್ಯಾಕ್ಸಿಮಮ್ 9 ಅವರ್ಸ್, ಮಿನಿಮಮ್ 7 ಅವರ್ಸ್ ನಿದ್ದೆ ಇರಲೇಬೇಕು. ನಿದ್ದೆ ಬಿಡಬೇಡ್ರಿ, ನಿದ್ದೆ ಚೆನ್ನಾಗಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಓಕೆ, ಹೇಗೆ ಬೆಳಗ್ಗೆ ಎದ್ದ ತಕ್ಷಣ 2 ಅವರ್ಸ್ ಸ್ಟಡಿ ಆಗ್ಬೇಕು. ಬಿಫೋರ್ ಬಾತ್, ಸ್ನಾನ ಆಗೋಕ್ಕಿಂತ ಮುಂಚೆ 2 ಅವರ್ಸ್ ಸ್ಟಡಿ ನಿಮ್ಗೆ ಆಗ್ಬೇಕು. ಉದಾಹರಣೆಗೆ 6 ರಿಂದ 8 ಗಂಟೆ. ನೆಕ್ಸ್ಟ್ 8 ರಿಂದ 9 ಗಂಟೆ ಬ್ರೇಕ್ ಇರಲಿ, ಅವಾಗ ಸ್ನಾನ, ಟಿಫಿನ್ ಇದಕ್ಕೆಲ್ಲ ನೀವು ಕೊಡಬಹುದು. ಇದಾದ ತಕ್ಷಣ 9 ಗಂಟೆ ಕೂತ್ಕೊಂಡ್ರಿ ಅಂದ್ರೆ 1 ಗಂಟೆವರೆಗೂ 3 ಅವರ್ಸ್ ಸ್ಲಾಟ್ ಇರಬೇಕು. ಓದೋ ಮೆಥಡ್ ಇಲ್ಲಿ 1 ಅವರ್ ಸ್ಟಡಿ ಅಂದ್ರೆ ಅದರಲ್ಲಿ 45 ಮಿನಿಟ್ಸ್ ಸ್ಟಡಿ ಆಗಿರ್ಬೇಕು, 10 ಮಿನಿಟ್ಸ್ ರಿವಿಷನ್ ಇರಬೇಕು, 5 ಮಿನಿಟ್ಸ್ ಬ್ರೇಕ್ ಇರಬೇಕು. ಇದೇ ತರ ರಿಪೀಟ್ ಆಗ್ತಾ ಇರಬೇಕು. 1 ಅವರ್ ಸ್ಟಡಿ ಅಂದ್ರೆ 1 ಅವರ್ ಕೂತ್ ಓದೋದಲ್ಲ. 1 ಅವರ್ ಸ್ಟಡಿ ಅಂದ್ರೆ 45 ಮಿನಿಟ್ಸ್ ಓದೋದು, 45 ಮಿನಿಟ್ಸ್ ಓದಿದ ತಕ್ಷಣ ಅದನ್ನ 10 ಮಿನಿಟ್ಸ್ ಅಲ್ಲಿ ರಿವಿಷನ್ ಮಾಡೋದು, ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋದು. ಇದು 1 ಅವರ್ ಸ್ಟಡಿ ಅಂದ್ರೆ ಗೊತ್ತಿರ್ಲಿ. ಓದೋದಲ್ಲ, ರಿವಿಷನ್ ಮಾಡಿದಾಗ ನೆನಪುಳಿಯುತ್ತದು. ರಿವಿಷನ್ ಹೇಗೆ? ಕಣ್ ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಒಂದು ಪೇಜ್ ನಲ್ಲಿ ಒಂದು ಟಾಪಿಕ್ ಓದಿದ ತಕ್ಷಣ ಅಲ್ಲೇ ಕಣ್ ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಳೋದು. ಹೋಗಿ ಹೀ ಅಂದ್ರೆ ಹೀಗೆ. ಅದು ಒಂದ್ ಪೇಜ್ ಆದ ತಕ್ಷಣ ಈ ಪೇಜ್ ಅಲ್ಲಿ ನಾನು ಏನೇನು ಓದ್ದೆ ಕಣ್ ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ನೆಕ್ಸ್ಟ್ ಪೇಜ್ ಆದ ತಕ್ಷಣ, ಆಮೇಲೆ 45 ಮಿನಿಟ್ಸ್ ಆದ ತಕ್ಷಣ ಕಣ್ ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಟೈಮ್ ಅಲ್ರಾಮ್ ಇಟ್ಕೊಡ್ರಿ, ಮೊಬೈಲ್ ಸ್ಟಡಿ ಮಾಡ್ರಿ, ಆತರ ಪ್ಲಾನ್ ಮಾಡ್ಕೊಂಡು ಮಾಡ್ರಿ. ಈಗ 1 ಗಂಟೆವರೆಗೂ ಓದಿದ್ರಿ, 1 ರಿಂದ 3 ಗಂಟೆ ನಡುವೆ 2 ಅವರ್ ದೊಡ್ಡ ಬ್ರೇಕ್ ಇರ್ಬಹುದು. ಗ್ಯಾಪ್ ದೊಡ್ಡ ಇರ್ಲಿ, ತುಂಬಾ ಸಣ್ಣ ಗ್ಯಾಪ್ ಇಟ್ಕೊಳಕ್ ಹೋಗ್ಬೇಡ್ರಿ. ಒಬ್ಬೊಬ್ರು ಏನ್ ಮಾಡ್ತಾರ ಗೊತ್ತಾ, ಫುಲ್ ಕಂಟಿನ್ಯೂಸ್ ಓದೋ ಕುತ್ಕೊಂಡ್ಬಿಡ್ತಾರೆ 4-5 ಗಂಟೆ. ಅದು ಬೋರ್ ಆಗ್ಬಿಡುತ್ತೆ, ಮೈಂಡ್ ಒಂದು ವಾರ ಓದಿ ಬಿಟ್ಟು ಬಿಡುತ್ತೆ. ಅದು ಹಾಗೆ ಮಾಡಬಾರ್ದು. ಸ್ಟಡಿನೂ ಲಾಂಗ್ ಇರುತ್ತೆ, ಬ್ರೇಕು ಲಾಂಗ್ ಇರಬೇಕು. 24 ಗಂಟೆ ಇದೆ ನಿಮಗೆ, ಅದರಲ್ಲಿ 9 ರಿಂದ 10 ಗಂಟೆ ಅಷ್ಟೇ ಸ್ಟಡಿ ನಿಮ್ಮದು. ಓಕೆ, ಸೊ ಈಗ 1 ರಿಂದ 3 ವರೆಗೂ ಬ್ರೇಕ್ ತಗೊಳ್ರಿ. ಸ್ವಲ್ಪ ನಿದ್ದೆ ಮಾಡೋದ್ರೆ ನಿದ್ದೆ ಮಾಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ರಿ ನಿದ್ದೆ. ಒಂದು 3 ತಿಂಗಳಿದೆ, ಚೆನ್ನಾಗಿ ನಿದ್ದೆ ಇದ್ರೆ ಎನರ್ಜಿ ಇರುತ್ತೆ ನಿಮ್ ಬಳಿ. ನೆಕ್ಸ್ಟ್ ಮತ್ತೆ 2 ಅವರ್ ಸ್ಟಡಿ, 3 to 5 ಸ್ಟಡಿ ಮಾಡ್ಬೋದು ನೀವು. 3 to 5 ಸ್ಟಡಿ ಮಾಡಿದ್ರಿ ಅಂತ ಅಂದ್ರೆ 5 to 6 ಮತ್ತೆ ಬ್ರೇಕ್, 1 ಅವರ್ ಬ್ರೇಕ್ ಇರಬೇಕು. ಅದಾದ್ಮೇಲೆ 2 ಅವರ್ ಮತ್ತೆ 6 ರಿಂದ 8 ಗಂಟೆವರೆಗೂ, 8 ರಿಂದ 9 ಗಂಟೆ ನಡುವೆ ಊಟ ಮಾಡ್ರಿ. 9 ರಿಂದ 10 ಅಥವಾ 11 ನೀವು ಸ್ಟಡಿ ಮಾಡಬಹುದು. ಟೋಟಲ್ 10 ರಿಂದ 11 ಗಂಟೆ ಸ್ಟಡಿ ಟಾರ್ಗೆಟ್ ಇರಲಿ. ಅದರಲ್ಲಿ ನೀವು 8 ರಿಂದ 9 ಗಂಟೆ ಕ್ವಾಲಿಟಿ ಸ್ಟಡಿ ಮಾಡಿದ್ರು ಕೂಡ ಬೆಸ್ಟ್ ಅಂತ ಹೇಳ್ಬಹುದು. ನೋಡ್ರಿ, ಇಲ್ಲಿ 2 ಅವರ್ ಸ್ಟಡಿ ಆಗಿದೆ, ಆಮೇಲೆ ಇಲ್ಲಿ 3 ಅವರ್ ಆಗಿದೆ, ಇಲ್ಲಿ 2 ಅವರ್ ಆಗಿದೆ, ಇಲ್ಲಿ 2 ಅವರ್ ಆಗಿದೆ, ಇಲ್ಲಿ 2 ಅವರ್, 1 2 3 4 5 6 7 8 9 10 11 ಅವರ್ ಟಾರ್ಗೆಟ್ ಇದೆ ಟೋಟಲ್. 9 ಅವರ್ ಮಾಡ್ರಿ, ಇದ್ರಲ್ಲಿ ಸಾಕು. ನಡುವೆ ಬ್ರೇಕ್ ಅದು ಇದು ಎಲ್ಲ ತೆಗೆದು 9 ಅವರ್ ಆಗುತ್ತೆ. ಮಾಡಬಹುದು, ಈ ತರ ಮಾಡ್ಬೇಕು ಸ್ಟಡಿ. ಓಕೆ, ಕಂಟಿನ್ಯೂಸ್ ಆಗಿ 4-5 ಗಂಟೆ ಒಂದೇ ಕಡೆ ಕೂತ್ಕೊಳ್ಬೇಡ್ರಿ. ಬ್ಯಾಕ್ ಪೇನ್ ಬರುತ್ತೆ ಒಬ್ಬೊಬ್ಬರಿಗೆ. ಪೈಲ್ಸ್ ರೋಗ ಎಲ್ಲ ಬಂದಿದೆ, ನೀವು ಹುಷಾರಾಗಿರ್ಬೇಕು. ಆ ತರ ಎಲ್ಲ ಮಾಡಬಾರ್ದು. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ತುಂಬಾ ಮುಖ್ಯ. ನೀವು ಯಾವ್ದು ಜಾಬ್ ಹಿಡಿದು ಇದ್ರು ನಡೆಯುತ್ತೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಹೆಲ್ತ್ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿದ್ದೆ ಚೆನ್ನಾಗಿ ಮಾಡ್ರಿ. ಬಹಳಷ್ಟು ಜನ ಆರೋಗ್ಯ ಕೆಡ್ಸ್ಕೊಂಡಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು. ನೀವು ಆ ತರ ಎಲ್ಲ ಮಾಡಬಾರ್ದು. ಸರಿ, ಪಾರ್ಟ್ ಟೈಮ್ ಓದೋರು ನಿಮ್ದು ಹೇಗಪ್ಪ? ಸಿಗೋದ 5-6 ಗಂಟೆ ಟೈಮ್ ನಿಮ್ಗೆ? ನೋಡಿ, ಬೆಳಗ್ಗೆ ಎದ್ದ ತಕ್ಷಣ 2 ಅವರ್ ಓದಿ,
ಏನೇನು ಓದ್ಬೇಕು ನೀವು ಡಿವೈಡ್ ಮಾಡ್ಕೊಳ್ಳಿ. ಮತ್ತೆ ಇನ್ನೂ ಒಂದು ಹೀಗೆ ಫಿಕ್ಸ್ ಇರ್ಬೇಕಂತ ಇಲ್ಲ. ಹೇಗೆ ಈಗ ನಾನು ಎದ್ದ ತಕ್ಷಣ ಪ್ರತಿದಿನ ನ್ಯೂಸ್ ಪೇಪರ್ ಓದ್ತೀನಿ, ಅದಾದ್ಮೇಲೆ ನಾನು ಸಬ್ಜೆಕ್ಟ್ ಓದ್ತೀನಿ, ಹಾಗೂ ಏನಿಲ್ಲ. ನಿಮ್ ಟಾರ್ಗೆಟ್ಸ್ ಅವತ್ತಿಂದು ನೀವು ಯಾವಾಗ ಬೇಕಾದಾಗ ಓದ್ಕೊಡ್ರಿ. ನೀವು ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ಬೋದು, ನೀವು ಸಂಜೆ ಪಾಲಿಟಿ ಓದ್ಬೋದು, ಮಾರನೇ ದಿನ ಬೆಳಗ್ಗೆನೆ ಪಾಲಿಟಿ ಓದ್ಬೋದು, ನಿಮ್ ಇಷ್ಟ. ಬಟ್ ಟಾರ್ಗೆಟ್ಸ್ ಮುಖ್ಯ. ನಮಗೆ ಟಾರ್ಗೆಟ್ಸ್ ಯಾವಾಗ ಏನ್ ಓದ್ತೀರಿ ಅಲ್ಲ, ನಿಮ್ಮ ಮೈಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ರಿ. ಬಟ್ ಟಾರ್ಗೆಟ್ಸ್ ಅವತ್ತು ಅಷ್ಟು ಟಾರ್ಗೆಟ್ಸ್ ರೀಚ್ ಆಗಿನೇ ಮಲ್ಬೋದು. ಈ ತರ ನಿಮ್ ಮನಸ್ಸಿನ ನೀವು ಹೇಳ್ಕೊಳ್ಬೇಕು, ಗೊತ್ತಿರ್ಲಿ. ಓಕೆ, ಇನ್ನು ಮಲಗೋಕ್ಕಿಂತ ಮುಂಚೆ 2 ಅವರ್ಸ್ ಸ್ಟಡಿ ಮಾಡ್ರಿ. ಇದ್ರ ನಡುವೆ ಎಲ್ಲಾದ್ರೂ ಒಂದ್ 2 ಅವರ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು. 6 ಗಂಟೆ ನಿಮ್ಮ ಟಾರ್ಗೆಟ್, 6 ಅವರ್ಸ್. ಇದಿಷ್ಟು ನಿಮ್ಮ ಗುರಿ. ಓಕೆ, ಜಾಬ್ ಮಾಡೋರ್ಗೆ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ, ಉಳಿದಿರೋರ್ಗೆ ಅಂತ ಸಮಸ್ಯೆ ಏನು ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಡೈಲಿ ಟಾರ್ಗೆಟ್ ಹಾಕೊಂಡು ಸ್ಟಡಿ ಮಾಡಿ. ವಿದೌಟ್ ಟಾರ್ಗೆಟ್ ಸ್ಟಡಿ ಮಾಡಬಾರ್ದು, ಬ್ಲೈಂಡ್ಲಿ ಸ್ಟಡಿ ಮಾಡಬಾರ್ದು. ಮತ್ತೆ ಇದಿಷ್ಟೇ ಅಲ್ಲ, ಬರೀ ನಾನು ಏನ್ ಮಾಡಿದಿಲ್ಲ ಇದೊಂದೇ ಸ್ಟ್ರಾಟಜಿ ವಿಡಿಯೋ ನೋಡೋ ಅಗತ್ಯ ಇಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಮತ್ತೆ ಬೇರೆ ಬೇರೆ ಸರ್ಗಳು ಕೂಡ ಮಾಡ್ತಾರೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ, ನಿಮಗೆ ಯಾವ್ದು ಇನ್ನೂ ಎಫೆಕ್ಟಿವ್ ಅನ್ಸುತ್ತೆ, ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ನೀವು ರ್ಯಾಂಕ್ ಬಂದ್ರಿ ಅದೇ ನಮ್ ಇಷ್ಟ ಅಷ್ಟೇ. ನಮ್ಮ ಕನಸು ಅದೇ. ನೀವು ರ್ಯಾಂಕ್ ಬಂದ್ರೆ ನಮಗ್ ಖುಷಿ, ಅದಷ್ಟು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ರಿ. ಆಮೇಲೆ ಯಾರು ಫುಲ್ ಟೈಮ್ ಸ್ಟಡಿ ಮಾಡ್ತಾ ಇದ್ರಿ, 54 ದಿನಗಳಾದ್ಮೇಲೆ ಒಂದು ವಿಡಿಯೋ ನಾನು ಮಾಡ್ತೀನಿ, ಮರ್ತ್ರೆ ನಂಗೆ ರಿಮೈಂಡ್ ಮಾಡಿ ನೀವು. ಓಕೆ, ಸೆಕೆಂಡ್ ರಿವಿಷನ್ ಯಾವ ತರ ಇರ್ಬೇಕು, ಏನೇನು ಪ್ಲಾನ್ ಮಾಡ್ಬೋದು ಅಂತ ಹೇಳ್ತೀವಿ. ಇನ್ನು ಮೇನ್ಸ್ ಬಗ್ಗೆ ಪ್ರಿಲಿಮ್ಸ್ ಆದ್ಮೇಲೆ ನಾವು ಪ್ಲಾನ್ ಮಾಡಿ ಕೊಡ್ತೀವಿ ನಿಮ್ಗೆ. ಓಕೆ, ಸೊ 5 ಜನ IAS ಅದರದೇ ಆದಂತ ಒಂದು ಮಿಷನ್ ಇದೆ, ಒಂದು ವಿಷನ್ ಇದೆ. ಅಫೋರ್ಡೆಬಲ್ ರೇಟ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಹ್ಯಾಂಡ್ ಹೋಲ್ಡಿಂಗ್ ಗೈಡೆನ್ಸ್ ನ ಕ್ಯೂರೇಟೆಡ್ ಸ್ಟಡಿ ಮೆಟೀರಿಯಲ್ ಒಂದಿಗೆ, ನಂದೇ ಪರ್ಸನಲ್ ಮೆಂಟರ್ಶಿಪ್ ನೊಂದಿಗೆ ಕೊಡ್ತಾ ಇದೀವಿ. UPSC KPSC ಲಾಂಗ್ ಟರ್ಮ್ ಪ್ಲಾನ್ ಇದ್ರೆ ಬನ್ನಿ, ಜಾಯ್ನ್ ಆಗಿ. ಇಲ್ಲ ಈಗ ಸದ್ಯಕ್ಕೆ ನಾವು ಹೊಸದಾಗಿದ್ದೀವಿ ಸರ್, ನಾವಿಲ್ಲ ಅಂದ್ರೆ ಬೇಡ, ಇಲ್ಲ ನಮ್ಮಲ್ಲಿ ಜಾಯ್ನ್ ಆಗಿದ್ದೀರಿ ಅಂದ್ರೆ ನಂಗೆ ಮೆಸೇಜ್ ಮಾಡ್ತಾ ಇರಿ, ನಾನು ಗೈಡ್ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಒಂದು ಕೊನೆಯ ಮಾತನ್ನ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ, ಇಫ್ ಯು ಹ್ಯಾವ್ ಡ್ರೆಮ್ಟ್ ಫಾರ್ ಇಟ್ ಯು ಕ್ಯಾನ್ ಅಚೀವ್ ಇಟ್. ನೀವು ಕನಸು ಕಂಡಿದ್ದೀರಿ ಅಂದ್ರೆ ನೀವು ಅದನ್ನ ಸಾಧಿಸಬಹುದು. ಅದಕ್ಕೊಂದು ರೊಟೀನ್ ಬೇಕಾಗತ್ತೆ, ಮೋಟಿವೇಶನ್ ಅಲ್ಲ, ಡಿಸಿಪ್ಲಿನ್ ಬೇಕು, ಅಬ್ಸೆಷನ್ ಬೇಕು, ಗೀಳಿರ್ಬೇಕು, ಆ ಕನಸಿರ್ಬೇಕು, ಆ ಹಠ ಇರ್ಬೇಕು, ಆ ಛಲ ಇರ್ಬೇಕು. ನಾನು ಮಾಡೇ ಮಾಡ್ತೀನಿ ಅನ್ನೋದು ಇರ್ಬೇಕು. ಅದು ಯಾವಾಗ ಬರುತ್ತಂದ್ರೆ ನಿಮಗೆ ಚೆನ್ನಾಗಿ ನಿದ್ದೆ ಮಾಡಿದಾಗ ಬರುತ್ತೆ. ಇದೇನ್ ಸರಿ ಈ ತರ ಹೇಳ್ತಾ ಇದ್ರ ಅನ್ಬೇಡಿ. ನಿದ್ದೆ ಮಾಡಿದಾಗ ಬಾಡಿ ರಿಚಾರ್ಜ್ ಆಗುತ್ತೆ. ನಿದ್ದೆ ಇಲ್ಲ ಸರಿಯಾಗಿ, ಅತಿಯಾಗಿ ಮೊಬೈಲ್ ನೋಡೋದು, ಸರಿಯಾಗಿ ಊಟ ಮಾಡೋ ಹಾಗಿಲ್ಲ, ಇವೆಲ್ಲ ಆದ್ರೆ ತಪ್ಪು ಬಿಡುತ್ತೆ. ಬೆಳಗ್ಗೆ ಟಿಫಿನ್, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಮಲಗೋ ಸಮಯ, ಏಳೋ ಸಮಯ, ಈ 5 ಟೈಮಿಂಗ್ ಫಿಕ್ಸ್ ಇರಬೇಕು. ಉಳಿದಿರೋದು ಏರೋಪೇರ್ ಆಗಲಿ ನಡೆಯುತ್ತೆ. ಬೆಳಗಿನ ಟಿಫಿನ್, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಮಲಗೋ ಸಮಯ, ಬೆಳಗ್ಗೆ ಏಳೋ ಸಮಯ ಫಿಕ್ಸ್. ಇವಿಷ್ಟು ಫಿಕ್ಸ್ ಇತ್ತು ಅಂದ್ರೆ ಉಳಿದಿರೋದೆಲ್ಲ ಫಿಕ್ಸ್ ಇರುತ್ತೆ. ನೀವು ಯಶಸ್ವಿ ಆಗೇ ಆಗ್ತೀರಿ. ಓಕೆ, ಸೊ ಇದಿಷ್ಟು ಮೀರಿ ಮತ್ತೇನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿರಿ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಸರ್ KS ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ರಿ ಅಂತ. KSಗೂ IASಗೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸೇಮ್ ಟು ಸೇಮ್ ಇದೆ. ಸೇಮ್ ಟು ಸೇಮ್ ಕರ್ನಾಟಕ ರಿಲೇಟೆಡ್ ಟಾಪಿಕ್ಸ್ ನ ಕೆಲವೊಂದನ್ನ ಸ್ಟಡಿ ಮಾಡಬೇಕು, ಸ್ವಲ್ಪ ಟೈಮ್ ಹೋಗ್ಲಿ. ನಾವೀಗ ನಮ್ಮ ವಿದ್ಯಾರ್ಥಿಗಳನ್ನ UPSC ರೆಡಿ ಮಾಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು, ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಮತ್ ಏನೇನ್ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಹಾಗೇನೆ ಈ ವರ್ಷ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಬಿಡೋಣ. ಮ್ಯಾನಿಫೆಸ್ಟೇಷನ್ ಏನು, I will be KS officer ಕಮೆಂಟ್ ಸೆಕ್ಷನ್ ಅಲ್ಲಿ ಶಾರ್ಟ್ ಆಗಿ ಇಷ್ಟು ಬರೆದು ಬಿಡಿ. IWBKO 2026 ಈ ನೋಟಿಫಿಕೇಶನ್ ಅನ್ನ ಆಫೀಸರ್ ನಾನು ಆಗುತ್ತೀನಿ ಅಂತ ಕಮೆಂಟ್ ಸೆಕ್ಷನ್ ಬರೀರಿ. ನಿಮ್ ಡೌಟ್ಸ್ ಗಳು ಏನೇ ಇದ್ರು ಬರೀರಿ. ಇಷ್ಟು ಮೀರಿ ನಿಮ್ಗೆ ಮತ್ತೇನಾದ್ರೂ ಡೌಟ್ಸ್ ಬಂದಿದ್ರೆ ನಮ್ಮ ಆಫೀಸ್ ನಂಬರ್ ಕೊಟ್ಟಿರ್ತೀವಿ ನಾವು ನಿಮ್ಗೆ, ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 9481837426. ಬೇಸಿಕ್ ಮಾಹಿತಿ ಎಲ್ಲ ಕೊಟ್ಟಿದೀವಿ. ಇಲ್ಲಿರೋ ಮಾಹಿತಿನೇ ಮತ್ತೆ ಕೇಳ್ಬೇಡಿ. ಏನಾದ್ರು ಎಕ್ಸ್ಟ್ರಾ ಡೌಟ್ಸ್ ಇದ್ರೆ ಮೆಸೇಜ್ ಹಾಕಿ, ನಾವು ರಿಪ್ಲೈ ಮಾಡ್ತೀವಿ. ಕಾಲ್ ಅಲ್ಲಿ ನಾನು ನಿಮ್ಗೆ ಜಾಸ್ತಿ ಸಿಗಲ್ಲ, ಆಡಿಯೋ ಮೆಸೇಜ್ ಹಾಕ್ರಿ, ನಾನು ಆಡಿಯೋ ಮೆಸೇಜ್ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಮತ್ತೆ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಚೆನ್ನಾಗಿ ಓದಿದ್ರೆ, ಒಂದು ನಾಲೆಜ್ ನಿಮ್ಮಲ್ಲಿ ಬಿಲ್ಡ್ ಆಯ್ತು ಅಂದ್ರೆ ಈ ಜಗತ್ತು ನಿಮಗೋಸ್ಕರ ತೆರೆದಿದೆ. ನಿಮ್ಮ ಜೀವನ ನಡೆಸೋದೇನು ಕಷ್ಟದ ಮಾತಲ್ಲ. ನೀವು 10-20 ಜನರಿಗೆ ಉದ್ಯೋಗ ಕೊಡೋ ತರ ಆಗ್ತೀರಿ. ಆ ಝೀಲ್ ನಿಮ್ಮಲ್ಲಿ ಇರ್ಲಿ, ಆ ಧೈರ್ಯ ಇರ್ಲಿ, ಆ ಕೆಚ್ ಇರ್ಲಿ, ಆ ಓದು, ಆ ಜ್ಞಾನವನ್ನ ಗಳಿಸುವಂತ ಸಾಮರ್ಥ್ಯ ಅವೆಲ್ಲನ ಪಡಿತಾ ಹೋಗಿ. ಶಿಸ್ತಿರ್ಲಿ, ಶಿಸ್ತು, ಡಿಸಿಪ್ಲಿನ್ ವಿ ಗಿವ್ ಯು ಎವ್ರಿಥಿಂಗ್. ಅಕಸ್ಮಾತ್ ಡಿಮೋಟಿವೇಟ್ ಆದ್ರೆ
ಅನುಮಾನ ಏನಾದ್ರೂ ಬಂದ್ರೆ ನೆನಪು ಮಾಡ್ಕೊಳ್ಳಿ, ನೀವು ಯಾಕೆ ಈ ಫೀಲ್ಡ್ ಬಂದ್ರಿ ಅನ್ನೋದನ್ನ ನೆನಪು ಮಾಡ್ಕೊಳ್ರಿ. ನೀವು ಆ ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಅಲ್ಲಿ ಲಂಚ ಕೇಳಿರ್ತಾರಲ್ಲ ಅದನ್ನ ನೆನಪು ಮಾಡ್ಕೊಡ್ರಿ. ಅಲ್ಲಿದ್ದಂತಹ ಭ್ರಷ್ಟಾಚಾರ ವ್ಯವಸ್ಥೆನ ನೆನಪು ಮಾಡ್ಕೊಡ್ರಿ. ಭಾರತ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಡ್ರಿ. ಥಿಂಕ್ ಮಾಡ್ರಿ, ಕಣ್ ಮುಚ್ಕೊಂಡು ನೆನಪು ಮಾಡ್ಕೊಡ್ರಿ. ಸ್ಟಡಿ ಮಾಡೋಕ್ ಮೂಡೇ ಬರ್ಲಿಲ್ಲ ಅಂದಾಗ ಒಂದ್ಸಾರಿ ಹೋಗಿ ಮಾರ್ಕೆಟ್ ಅಲ್ಲಿ ಸುಮ್ನೆ ತಿರ್ಗಾಡ್ಕೊಂಡ್ ಬನ್ರಿ. ಒಂದ್ಸಾರಿ ತುಂಬಾ ಆಲಸ್ಯತನ ಬಂದಾಗ ಒಂದ್ಸಾರಿ ಸುಮ್ನೆ ಹಾಸ್ಪಿಟ್ಲ್ ಹೋಗಿ ತಿರ್ಗಾಡ್ಕೊಂಡ್ ಬನ್ರಿ. ಮಾರ್ಕೆಟ್ ಅಲ್ಲಿ ಹೋದಾಗ ನಿಮಗೆ ನಿಮ್ ಬಳಿ ದುಡ್ಡು ಇಲ್ಲ ಅನ್ನೋದು ಗೊತ್ತಾಗತ್ತೆ. ಹಾಸ್ಪಿಟಲ್ ಹೋಗಿ ಬಂದಾಗ ಯಪ್ಪ ಎಲ್ಲಾ ಶರೀರ ಚೆನ್ನಾಗಿದೆ ಅನ್ನೋದಾದ್ರೂ ಗೊತ್ತಾಗತ್ತೆ. ನಿಮ್ಮ ಬಳಿ ಎಲ್ಲ ಇದೆ. ನಿಮ್ಮ ತಂದೆ ತಾಯಿನ ಯಾವುದೇ ಕಾರಣಕ್ಕೂ ಟೀಕೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇಲ್ಲಿವರೆಗೂ ಅವರು ಸಾಕಿ ಸಲುಹಿ ಹೆತ್ತು ಹೊತ್ತು ಬಹಳಷ್ಟು ಸಹಾಯ ಮಾಡಿದ್ದಾರೆ. 22 ವರ್ಷದವರೆಗೂ ಕಲ್ಸಿದ್ದಾರೆ. ಫಾರಿನ್ ಅಲ್ಲೆಲ್ಲ ಆ ತರ ಕಲ್ಸಲ್ಲ. ಇಷ್ಟು ಕಲ್ಸಿದಾರಲ್ಲ, ಇನ್ ಮುಂದೆ ನಿಮ್ಮ ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕು. ವಿವೇಕಾನಂದ್ರ ಏನ್ ಹೇಳ್ತಾರೆ, ಎಲ್ಲಾ ಜವಾಬ್ದಾರಿನ ನಮ್ ಹೆಗಲ ಮೇಲೆ ತಗೊಳ್ಬೇಕು, ಬರೀ ನಮ್ದಲ್ಲ ಇಡೀ ಜಗತ್ತಿನ ಜವಾಬ್ದಾರಿನ ನಿಮ್ ಮೇಲೆ ತೆಗೆದುಕೊಳ್ಳುವಂತ ಯುವಕರು ನನಗ್ ಬೇಕು ಅಂತ ಹೇಳ್ತಾರೆ ಅವರು. ಜಗತ್ತಿನ ಜವಾಬ್ದಾರಿ ಆಮೇಲೆ ತಗೊಳಕ್ ಬರುತ್ತೆ. ಇವಾಗ ನಿಮ್ಮ ಕನಸಿನ ಜವಾಬ್ದಾರಿನ ನೀವು ಹೊತ್ಕೊಳ್ಬೇಕು. ನೀವು ಮಾಡ್ಬೇಕದನ್ನ, ನೀವು ಮಾಡ್ತೀರಿ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಐ ಬಿಲೀವ್ ಇನ್ ಯು. ಯು ಹ್ಯಾವ್ ಟು, ಯು ವಿಲ್. ಆಲ್ ದಿ ಬೆಸ್ಟ್. ನಮಸ್ಕಾರ.